ನನ್ನ ವಿಚಾರಗಳನ್ನು ಹೇಳ್ತಾ ಇದ್ದೆ, ನನ್ನ ಬೇಡಿಕೆಯನ್ನು ಇಟ್ಟಿದ್ದೆ. ಆ ಪ್ರಕಾರ ಮುಖ್ಯಮಂತ್ರಿಯವರು ಇದನ್ನು ಮಂಜೂರುಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ಅತ್ಯಂತ ಸಂತೋಷದ ದಿವಸ ಇವತ್ತು. ಮಹಾಲಿಂಗೇಶ್ವರ ದೇವರು, ಮಹಿಷಮರ್ದಿನಿ, ಆ ಗಣಪತಿ, ಬಾಕಿ ಧರ್ಮದ ಎಲ್ಲ ದೈವ ದೇವರುಗಳ ಆಶೀರ್ವಾದದಿಂದ ಆಗಿದೆ. ಇದು ದೊಡ್ಡ ಚಿಕ್ಕ ಕೆಲಸ ಅಲ್ಲ. ಇದು ಹಿಂದಿನ ಬಜೆಟ್ ನಡೆಯಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಪುತ್ತೂರಿನ ಮಹಾಜನತೆಗೆ ನೀಡಿದ ಹೆಗ್ಗಳಿಕೆ ಹಿಂದಿನ 10 ವರ್ಷದ ಬಜೆಟ್ಗಳನ್ನು ನೋಡಿ, ಯಾವ ಬಜೆಟ್ ಅಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರಿಲ್ಲ, ಪುತ್ತೂರಿನ ಹೆಸರು ಬಂದೇ ಇಲ್ಲ. ಆದರೆ ನಮಗೆ ದೊಡ್ಡ ಒಂದು ಯೋಜನೆಯನ್ನು ಇತಿಹಾಸ ಪುಟಗಳಲ್ಲಿ ಬರೆದಿಡುವಂತಹ ಒಂದು ಯೋಜನೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜು. ಇದು ಅಗತ್ಯ ಇರುವಂಥದ್ದು. ಸುಮಾರು ಕನಿಷ್ಠ 5,000 ಜನರು ಬೇರೆ ಬೇರೆ ಭಾಗದಿಂದ ಪುತ್ತೂರಿಗೆ ಬರುವಂಥದ್ದಾಗ್ತದೆ. ಪುತ್ತೂರಿನ ಅಭಿವೃದ್ಧಿ ಆಗ್ತದೆ, ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಕಾರಣೀಭೂತವಾಗ್ತದೆ. ಆ ರೀತಿಯಲ್ಲಿ ಆಗುವಂಥ ಕೆಲಸಗಳಾಗ್ತದೆ. ನನಗೆ ಕೂಡ ಅತ್ಯಂತ ಸಂತೋಷ ಆಗ್ತದೆ. ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಬರೀ ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗಿದೆಲ್ಲ, ಇದನ್ನು ಕಾರ್ಯರೂಪಕ್ಕೆ ತರುವುದು ಕೂಡ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಹಂತವಾಗಿ ಯಾರು ವಿರುದ್ಧ ಮಾತಾಡ್ತಾರೆ ಅವರಿಗೆ ಮುಂದಿನ ವರ್ಷದಲ್ಲಿ ಮಾಡಿ ತೋರಿಸುವ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ. ಈಗ ಬಹಳಷ್ಟು ಕಾಂಪಿಟಿಷನ್ ಇರುವಂತಹ ಒಂದು ಯೋಜನೆ ವೈದ್ಯಕೀಯ ಕಾಲೇಜು ನಮಗೆ ಬೇಕು ಅಂತ ಕೇಳುವವರ ಸಂಖ್ಯೆ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇದೆ. ಈ ಕಾಂಪಿಟಿಷನ್ ನಡುವೆ ಹೇಗಿತ್ತು ಕಾಂಪಿಟಿಷನ್ ನೋಡಿ. ಎಲ್ಲರೂ ಬೇಡಿಕೆ ಇಡ್ತಾರೆ, ಅದಕ್ಕೆ ಪ್ರೀ ಪ್ಲಾನ್ ಬೇಕು. ಬರೀ ಬಜೆಟಿನ ದಿವಸ ಮೊದಲಿನ ದಿವಸ ಹೋಗಿ ನನಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಇದೆಲ್ಲ ಆಗೋದಿಲ್ಲ. ಸ್ವಲ್ಪ ಇದು ಖರ್ಚು ಮಾಡಬೇಕು. ಅದು ಖರ್ಚು ಮಾಡಿದರೆ ಮಾತ್ರ. ಇದೇ ಇಲ್ಲದಿದ್ದರೆ ಏನಾಗ್ತದೆ? ನಾನು ಕಂಟಿನ್ಯೂಸ್ ಪ್ರತಿ ಬಜೆಟಿನ 6 ತಿಂಗಳು ನಂತರ ಆಗುವಂಥ ಎಲ್ಲ ಬಜೆಟ್ ಮೀಟಿಂಗ್ಗಳಿಗೆ ಅಧಿಕಾರಿಗಳ ಹತ್ರ ಹೋಗಿ ನನ್ನ ಮನವರಿಕೆಯನ್ನು ಕೊಟ್ಟು ಅವರಿಗೆ ಮನವರಿಕೆ ಮಾಡುವ ಕೆಲಸವನ್ನು ಮಾಡಿದ್ದೀನಿ ಮೊನ್ನೆ ಹಂತದಲ್ಲಿ, ತಳಮಟ್ಟದ ಅಧಿಕಾರಿಗಳಿಗೆ. ಆನಂತರ ಮೇಲಿನ ಮಟ್ಟದ ಅಧಿಕಾರಿಗಳಿಗೆ ವಿವರವನ್ನು ತಿಳಿಸುವ ಕೆಲಸವನ್ನು ಮಾಡಿದ್ದೀನಿ. ಆನಂತರ ಮುಖ್ಯಮಂತ್ರಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಯಾರಿದ್ದಾರೆ ಅವರಿಗೆಲ್ಲ ನಮ್ಮ ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಅಂಥವಂಥ ಒಬ್ಬ ಶಾಸಕನಾಗಿ ಯಾಕೆ ಎಲ್ಲ ಯೋಜನೆಗಳು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತದೆ. ನಮ್ಮಲ್ಲಿ ಬೇಡಿಕೆಯನ್ನು ನೀಡುವವರು ಕಡಿಮೆ, ಹೋರಾಟ ಮಾಡುವವರು ಕಡಿಮೆ, ಬಾಯಲ್ಲಿ ಮಾತಾಡೋರು ಮೈಕಕ್ಕೆ ಸೀಮಿತ ಆಗಿದ್ರೆ ಖಂಡಿತ ಆಗುವುದಿಲ್ಲ. ಕಾರ್ಯಗತವಾಗಿ ಕೆಲಸ ಮಾಡಬೇಕಾಗಿದೆ. ಅದನ್ನು ಮಾಡಿದ್ದೇವೆ, ಅದರ ಫಲ ನಮಗೆ ದೊರಕಿದೆ. ಈಗ ಈ ಒಂದು ಸಂಭ್ರಮಾಚರಣೆ ಸರ್, ವಿಧಾನಸೌಧದಲ್ಲೇ ಒಂದು ಹಬ್ಬ ಮಾಡಿಬಿಟ್ರು ಕಾರ್ಯಕರ್ತರು ಅಂತ ಏನು ಹೇಳ್ತೀರಿ? ವಿಧಾನಸಭೆಯಲ್ಲಿ ಒಂದು ಹಬ್ಬ ಮಾಡಿಬಿಟ್ರು ನಿನ್ನೆ ಪುತ್ತೂರಿನ ಕಾರ್ಯಕರ್ತರು. ಹೌದು ನೋಡಿ, ಇದು ನನ್ನ ಒಬ್ಬನ ಆಸೆ ಅಲ್ಲ. ಇವತ್ತು ಮೆಡಿಕಲ್ ಕಾಲೇಜ್ ಆಗಬೇಕಂತ ಎಷ್ಟೋ ಪಕ್ಷಾತೀತವಾಗಿ ಹೋರಾಟ ಮಾಡಿದವರಿದ್ದಾರೆ. ಇದರಲ್ಲಿ BJP ಅವರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರಿದ್ದಾರೆ. ಇವರೆಲ್ಲ ಅವರು ನಿನ್ನೆ ನಮಗೆ ನಮ್ಮ ಬೇಡಿಕೆ ಇತ್ತು ಮೆಡಿಕಲ್ ಕಾಲೇಜ್ ಕೊಡಬೇಕಂತ. ಬೇಡಿಕೆ ಸ್ಪಂದನೆ ಸಿಗದಿದ್ದರೆ ನಾವು ಅಲ್ಲೇ ಮುಖ್ಯಮಂತ್ರಿಯ ಎದುರುಗಡೆ ಒಂದು ಮನವಿಯನ್ನು ಕೊಟ್ಟು ನಮ್ಮ ಪ್ರಾರ್ಥನೆಯನ್ನು ಮಾಡುವುದು, ಒಂದು ಹೋರಾಟದ ಪ್ರಾರ್ಥನೆ ಇತ್ತು ನಮ್ಮ ಹತ್ರ. ಆದರೆ ನಮಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ, ಅದನ್ನು ನಾವು ಸಂಭ್ರಮಿಸಿದ್ದೀವಿ. ಅದರಲ್ಲೇನು ತೊಂದರೆ? ಒಳ್ಳೆ ಕೆಲಸ ಮಾಡಿದ್ರೆ ಸಂಭ್ರಮಿಸಬೇಕು, ಒಳ್ಳೆ ಕೆಲಸ ಮಾಡಿದ್ರೆ ಖುಷಿ ಮಾಡಬೇಕು, ಎಲ್ರಿಗೂ ಖುಷಿ ಆಗ್ತದೆ. ಮೆಡಿಕಲ್ ಕಾಲೇಜ್ ನನಗೆ ಸಿಕ್ಕಿದಲ್ಲ ಸ್ವಾಮಿ, ಪುತ್ತೂರಿಗೆ ಎಲ್ಲರ ಆರೋಗ್ಯದ ವಿಚಾರ ಎಲ್ರಿಗೂ ಬೇಕಾಗಿರುವಂಥದ್ದು, ನಮಗೆ ಕೊಡಬೇಕು, ನಮ್ಮ ಹಕ್ಕು. ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಫ್ ದಿ ಸ್ಟೇಟ್. ವಿ ಆರ್ ನಾಟ್ ಗೆಟಿಂಗ್ ಇನ್ ಸಿಂಗಲ್ ಪೈ ಇನ್ ದ ಬಜೆಟ್. ಯು ಸಿ ಲಾಸ್ಟ್ 4-5 years ಬಜೆಟ್, ಇವನ್ ವಿ ಆರ್ ನಾಟ್ ಗೆಟ್ 1 penny ಆಫ್ ರುಪೀಸ್. ಸೊ ಈ ಸಲ ಕೊಟ್ಟಿದ್ದಾರೆ, ಹಳದಿ ರೋಗಕ್ಕೆ ಕೊಟ್ಟಿದ್ದಾರೆ, ಎಲೆತಿಕ್ಕಿ ರೋಗಕ್ಕೆ ಕೊಟ್ಟಿದ್ದಾರೆ, ಯಾವುದಕ್ಕೆ ಕೊಟ್ಟಿಲ್ಲ. ದೊಡ್ಡ ಲಿಸ್ಟನ್ನು ಕೊಡ್ತೀನಿ ನಿಮಗೆ. ಸರ್, ಒಂದು ಮೆಡಿಕಲ್ ಕಾಲೇಜು ಬಂದ ನಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬೆಳವಣಿಗೆಯನ್ನು ಯಾವ ರೀತಿಯಾಗಿ ನಿರೀಕ್ಷಿಸ್ತೀರಿ ಅಂತ? ನೋಡಿ, ಮೆಡಿಕಲ್ ಕಾಲೇಜು ಒಂದು ಬಂದ ಕೂಡಲೇ ಪುತ್ತೂರಿನ ಅಭಿವೃದ್ಧಿಯನ್ನು ನಾವು ಹೆಚ್ಚಿನ ಮಟ್ಟ ನಿರೀಕ್ಷೆ ಮಾಡಲಿಕ್ಕೆ ಆಗುದಿಲ್ಲ. ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆಲ್ ದ ಝೋನ್ಸ್. ಎಲ್ಲ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಟೂರಿಸಂ ಮಾಡಬೇಕು. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನಮ್ಮ ಕೈಯಲ್ಲಿದೆ ಟೂರಿಸಮ್, ಅದನ್ನು ನಾವು ತಗೊಳ್ಬೇಕು. ಒಳ್ಳೆ ನದಿಗಳಿದೆ, ಒಳ್ಳೆ ದೇವಸ್ಥಾನಗಳಿದೆ,
ಪಕ್ಕ ಜಾಗಕ್ಕೆ ಜನ ಬರ್ತಾರೆ, ಅವ್ರನ್ನ ಸ್ವೀಕಾರ ಮಾಡಬೇಕು ಸ್ವಾಮಿ. ಟೂರಿಸಮ್, ಮೆಡಿಕಲ್ ಕಾಲೇಜು, ಇನ್ಫ್ರಾಸ್ಟ್ರಕ್ಚರ್ 3 ಮಾಡ್ತೀನಿ. ಇನ್ನು 3 ವರ್ಷ ಇದೆ. ಉಪ್ಪಿನಂಗಡಿಯನ್ನು ಸಹಸ್ರಲಿಂಗೇಶ್ವರ ದೇವರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ. ಮಹಾಲಿಂಗೇಶ್ವರ ದೇವರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ. ಮೆಡಿಕಲ್ ಕಾಲೇಜ್ ತರ್ತೀನಿ, ಉದ್ಯಮಗಳನ್ನು ತರ್ತೀನಿ. ಈ ಮೂಲಕ ಪುತ್ತೂರಿನ ಅಭಿವೃದ್ಧಿಗೆ ನಾಂದಿ ಹಾಡುವಂಥ ಕೆಲಸವನ್ನು ಮಾಡ್ತೀನಿ. ಮತ್ತೊಂದು, ನಿಮ್ಮ ಸರ್ಕಾರದ ಮೇಲೆ ಒಂದು ಆರೋಪ ಇದೆ, ನೀವು ಎಲ್ಲ ಫ್ರೀ ಕೊಟ್ಟು ಯಾವುದಕ್ಕೂ ಅನುದಾನ ಇಲ್ಲ ಅನ್ನುವಂಥದ್ದು ಕೇಳಪಡ್ತಾ ಇದೆ. ಇದಕ್ಕೆ ಹೇಗೆ ಅನುದಾನವನ್ನು ಜೋಡಿಸ್ತಾರೆ ಅನ್ನುವಂಥದ್ದು? ನೋಡಿ, ಈ ಹಿಂದೆ ಈ ದೇಶದಲ್ಲಿ ಈಗ BJP ಸರ್ಕಾರ ಕೇಂದ್ರದಲ್ಲಿ ಇದೆ. ಅವರು ಮಾಡಿರುವಂಥ ಎಲ್ಲ ಯೋಜನೆಗಳು ಹಿಂದೆ ಕಾಂಗ್ರೆಸ್ಸಿನವರು ಮಾಡಿದ್ದು ಎಲ್ಲ ಯೋಜನೆಗಳು. ನೀವು ರೇರ ಇರ್ಬೋದು, ಆನಂತರ ಅಕ್ಕಿ ಕೊಡುವಂತ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಎಲ್ಲ ಯೋಜನೆಗಳು ಮಾಡಿ ಇಟ್ಟಿರುವಂಥದ್ದು ಕಾಂಗ್ರೆಸ್. ಅದನ್ನು ಈಗ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು BJP. ಗ್ಯಾರಂಟಿ ಕೂಡ ಹಾಗೆ ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಅದನ್ನು ಈಗ ಎಲ್ಲ ಕಡೆ 18-20 ರಾಜ್ಯಗಳಲ್ಲಿ ಅನುಸರಿಸಿರುವಂಥದ್ದು ಯಾರು ಸ್ವಾಮಿ? ಇದೇ BJP ಅವರು. ಬೇರೆ ಬೇರೆ ಜಾಗಗಳಲ್ಲಿ ಅನುಸರಿಸ್ತಾ ಇದ್ದಾರೆ. ಸೊ ನಾವು ಮಾಡಿದ್ದನ್ನು ಅನುಸರಿಸ್ತಾರೆ. ಗ್ಯಾರಂಟಿಯಿಂದ ಏನು ಲಾಸ್ ಇಲ್ಲ. ಗ್ಯಾರಂಟಿಯಿಂದ ನೋಡಿ, ಈ ದೇಶದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಡವಾಗಿ ಇರ್ತಾನೆ, ಶ್ರೀಮಂತನೇ. ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಬಡವರ ಪವರ್ಟಿ ಲೆವೆಲ್ ಅಷ್ಟು ಕಮ್ ಅಪ್. GDP ಗ್ರೋತ್ ಅಂದ್ರೆ ಏನು? ಬಡವರ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕು. ಅದನ್ನು ಮಾಡುವಂಥ ಕೆಲಸಗಳು ಆಗಬೇಕು. ಇದು ಎಲ್ಲ ರಾಜ್ಯಗಳಲ್ಲೂ BJP ಅವರು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಏನಾಯಿತು? 6,000 ರೂಪಾಯಿ ಒಬ್ಬೊಬ್ಬರಿಗೆ ಇಲ್ವಾ? ಎಲ್ಲ ಕಡೆ ಇದೆ. ಅದರಿಂದ ಏನದು ದೋಷ ಅಂತಲ್ಲ, ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಮಾಡಿ ಇದನ್ನೆಲ್ಲ ಕೊಟ್ಟು ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆ ತರುವಂತಹ ಕೆಲಸಗಳನ್ನು ಮಾಡುವ ಅಗತ್ಯ ಇದೆ. ಇದರಿಂದ ದೇಶ ಅಭಿವೃದ್ಧಿ ಆಗ್ತದೆ. ಈ ಒಂದು ಬಜೆಟ್ ಅಲ್ಲಿ ಘೋಷಣೆ ಆಗಿದೆ, ಇದೇ ಸಂಭ್ರಮಾಚರಣೆ ಇದೆ. ಒಂದು ಕೆಲಸ ಆರಂಭ ಒಂದು ಯಾವ ಟೈಮ್ನಲ್ಲಿ ಆಗಬಹುದು? ನೋಡಿ, ಬಜೆಟ್ ಇಂಪ್ಲಿಮೆಂಟೇಷನ್ಗೆ ಮಿನಿಮಮ್ 4ರಿಂದ 5 ತಿಂಗಳು ಬೇಕಾಗ್ತದೆ. ಇನ್ನು DPR ಆಗಬೇಕು, ಜಾಗದೆಲ್ಲ ಸರ್ವೆ ಆಗಬೇಕು, ಆನಂತರ DPR ಆದ ಮೇಲೆ ಟೆಂಡರ್ ಪ್ರಾಸೆಸ್ ಆಗಬೇಕು. ಟೆಂಡರ್ ಪ್ರಾಸೆಸ್ಸಿಂದ ಆರಂಭ ಆಗ್ತದೆ. ಅಂತೂ ಒಂದು 5-6 ತಿಂಗಳ ಒಳಗಡೆ ಶಿಲಾನ್ಯಾಸ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಹಂತವಾಗಿ ಟೇಕಪ್ ಮಾಡಿ 3 ವರ್ಷದಲ್ಲಿ ಪೂರ್ಣ ಮಾಡಬೇಕು. ಅದು ನಮ್ಮ ಟಾರ್ಗೆಟ್. 3 ವರ್ಷದಲ್ಲಿ 2 ವರ್ಷದ ಒಳಗಡೆ ಮೆಡಿಕಲ್ ಆಸ್ಪತ್ರೆ ಆರಂಭ ಆಗಬೇಕು. 3ನೇ ವರ್ಷಕ್ಕೆ ಮೆಡಿಕಲ್ ಕಾಲೇಜ್ ಆರಂಭ. ಸರ್, ಒಂದು ಕಡೆ ಮೆಡಿಕಲ್ ಕಾಲೇಜ್ನ ಕೂಗಿತ್ತು, ಮತ್ತೊಂದು ಕಡೆ ಜಿಲ್ಲೆಯ ಕೂಗಿತ್ತು, ಪುತ್ತೂರು ಜಿಲ್ಲೆ ಆಗಬೇಕು ಅಂತ. ಈ ಬಗ್ಗೆ ನೋಡಿ, ಮನೆ ಕಟ್ಟಬೇಕಿದ್ರೆ ದೊಡ್ಡ ಫೌಂಡೇಶನ್ ಹಾಕಬೇಕು. ಸೀದಾವಾಗಿ ಗೋಡೆ ಇಟ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಜಿಲ್ಲೆ ಆಗಬೇಕಿದ್ರೆ ಬೇರೆ ಮೆಡಿಕಲ್ ಕಾಲೇಜ್ ಆಗಬೇಕು, SP ಆಫೀಸ್ ಶಿಫ್ಟ್ ಆಗಬೇಕು, ಇಲ್ಲಿ ಪ್ರವಾಸೋದ್ಯಮ ಆಗಬೇಕು. ಇದೆಲ್ಲ ಆದ ನಂತರ ನಾವು ಜಿಲ್ಲೆಯನ್ನು ಕೇಳ್ಬೋದು. ಈಗ ಸೆನ್ಸಸ್ ನಡೀತಾ ಇದೆ. ಆ ಸೆನ್ಸಸ್ಸಲ್ಲಿ ಜನಸಂಖ್ಯೆಯನ್ನೆಲ್ಲ ಆಧರಿಸಿ ಮುಂದಿನ ನಮ್ಮ ಬೇಡಿಕೆ ಜಿಲ್ಲೆ ಮಾಡುವಂಥದ್ದು. ಇದೆಲ್ಲ ಮುಗಿಸಿ ಅದನ್ನು ತಗೊಳ್ಳಿ. ಸರ್, ಏನು ಹೇಳ್ತೀರಿ ಈ ಒಂದು ಅಭೂತಪೂರ್ವ ಸಾಧನೆಯ ಬಗ್ಗೆ? ನಮಗೆಲ್ಲ ಬಹಳ ಹೆಮ್ಮೆ ಆಗ್ತಾ ಇದೆ. ಪುತ್ತೂರಿಗೆ ಒಂದು ಜನಪ್ರಿಯ ಶಾಸಕರನ್ನು ಈ ಕ್ಷೇತ್ರದ ಜನ ಆಯ್ಕೆ ಮಾಡಿರುವುದಕ್ಕೆ ಸಾರ್ಥಕ ಆಗಿದೆ. ಇವತ್ತು ಬಹಳ ವಿಶೇಷವಾಗಿ ಚುನಾವಣೆಯ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೆವು, ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ತರ್ತೇವೆ ಅಂತೇಳಿ. ಆ ಮಾತು ಇವತ್ತು ಉಳಿದಿದೆ. ನಮ್ಮ ಜನಪ್ರಿಯ ಶಾಸಕ ಅಶೋಕ್ ಕುಮಾರ್ ರೈ ಅವರು ಕೊಟ್ಟ ನುಡಿಯಂತೆ ಇವತ್ತು ನಡೆದು ವಿಧಾನಸಭೆಯಲ್ಲಿ ಇವತ್ತು ಅನೇಕ ಬಾರಿ ಪುತ್ತೂರಿನ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡುವುದಲ್ಲದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಅದು ಪುತ್ತೂರಿಗೆ ಬರಬೇಕು ಅಂತ ಹೇಳುವ ಒತ್ತಾಯವನ್ನು ತಂದಾಗ ಅನೇಕ ಮಂದಿ ಹೇಳಿದರು ಅದು ಸಾಧ್ಯ ಇಲ್ಲ, ಅದು ಹೇಗೆ ಆಗ್ತದೆ ಅಂತೇಳಿ. ಅದು ಹೇಗೆ ಆಗ್ತದೆ ಅಂತ ಹೇಳುವುದರದೆಲ್ಲದಕ್ಕೂ ಉತ್ತರವನ್ನು ಇವತ್ತು ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಪುತ್ತೂರು ಜಿಲ್ಲೆಯಾಗಿ ಮಾರ್ಪಾಡು ಆಗಲಿಕ್ಕಿದೆ. ಮೆಡಿಕಲ್ ಕಾಲೇಜ್ ಆಗುವುದರ ಮೂಲಕ
ಈ ಸುತ್ತಮುತ್ತಲಿನ ಕಡಬ, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ ಈ ತಾಲೂಕಿನ ಜನರಿಗೆ ತುಂಬ ಅನುಕೂಲ ಆಗಲಿಕ್ಕಿದೆ ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ಸಾಧನೆಗೆ ಸನ್ಮಾನ್ಯ ಅಶೋಕ್ ಕುಮಾರ್ ಅವರನ್ನು ನಾವು ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ತರುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮಗೆ ಇವತ್ತು ಹೆಮ್ಮೆ ತರ್ತಾ ಇದೆ. ಪುತ್ತೂರು ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಪುತ್ತೂರಿನಲ್ಲಿ ಆಗುವುದಕ್ಕೂ ಸಮೇತ ಪುತ್ತೂರಿನ ಶಾಸಕರಾದಂಥ ಅಶೋಕ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಶೋಕ್ ಕುಮಾರ್ ರೈ ಅವರೇ, ಟಾರ್ಗೆಟ್ 1 ರೀಚ್ ಮಾಡಿದ್ದೀರಿ, ನೆಕ್ಸ್ಟ್ ಟಾರ್ಗೆಟ್ ಏನು? ನೋಡಿ, ಟಾರ್ಗೆಟ್ 1 ರೀಚ್ ಆಗಿದೆ, 2 ರೀಚ್ ಆಗಿದೆ, ಕುಡಿಯುವ ನೀರು ರೀಚ್ ಆಗಿದೆ. ಆನಂತರ ಮೆಡಿಕಲ್ ಅನೌನ್ಸ್ ಆಗಿದೆ ಬಜೆಟಲ್ಲಿ. ಆನಂತರ ಪ್ರವಾಸೋದ್ಯಮಕ್ಕೆ 352 ಕೋಟಿ ಉಪ್ಪಿನಂಗಡಿಗೆ ಸಿಕ್ಕಿದೆ. 75 ಕೋಟಿ ಪುತ್ತೂರಿಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ವ್ಯವಸ್ಥೆಗಳು ನಡೀತಾ ಇದೆ. ಉದ್ಯಮವನ್ನು ತರಲಿಕ್ಕೆ KMFಗೆ ಜಾಗ ಕೊಡುವಂಥ ಉದ್ಯಮಕ್ಕೆ ಕೆಲಸಗಳಾಗಿದೆ. ಇನ್ನು ಬಾಕಿ ಇರುವಂಥದ್ದು ಡ್ರೈನೇಜ್ ಸಿಸ್ಟಮ್ ಒಂದೇ. ಪುತ್ತೂರಿಗೆ ಡ್ರೈನೇಜ್ ಸಿಸ್ಟಮ್ ಬರಬೇಕು. ಹೇಗಿದೆ ಪುತ್ತೂರಿನ ಡ್ರೈನೇಜ್ ಸಿಸ್ಟಮ್? ಈಗ ಅಭಿವೃದ್ಧಿ ಹಂತದಲ್ಲಿದೆ, ಇನ್ನೂ ಇಂಪ್ಲಿಮೆಂಟೇಷನ್ಗಳಾಗಬೇಕು. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಆಗಬೇಕು, ಟೂರಿಸಂ ಡೆವಲಪ್ ಆಗಬೇಕು, ಈಗ ಆರಂಭ ಆಗಿದೆ. ಇದನ್ನು ಕೊನೆಯವರಿಗೆ ತಗೊಂಡು ಹೋಗಬೇಕು. ಟೂರಿಸಂ ಇಂಪ್ರೂವ್ಮೆಂಟ್ ಆಗಿ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ವಸತಿ ಗೃಹಗಳಾಗಬೇಕು, ಉಪ್ಪಿನಂಗಡಿಯಲ್ಲಿ ಡ್ಯಾಮ್ ಆಗಬೇಕು. ಇದೆಲ್ಲ ಇಂಪ್ಲಿಮೆಂಟ್ ಆದ ಕೂಡಲೇ ಎಲ್ಲ ಒಂದು ಹಂತ ಅಭಿವೃದ್ಧಿ ಹಂತ ಬರ್ತದೆ. ಅದನ್ನು ಮಾಡುವ ಕೆಲಸ ಮಾಡ್ತೇವೆ. ಇಡೀ ಕಾರ್ಯಕರ್ತರ ಪಡೆ, ಇಡೀ ನಿಮ್ಮ ಅಭಿಮಾನಿಗಳು, ಇಡೀ ನಮ್ಮ ಕ್ಷೇತ್ರದ ಜನತೆ ಯಾವ ರೀತಿಯಾಗಿ ಸಪೋರ್ಟ್ ಕೊಡ್ತಾ ಇದ್ದಾರೆ ನೋಡಿ. ಕಾರ್ಯಕರ್ತರು ಅಲ್ಲಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಬಹಳ ಅದ್ಧೂರಿಯಾದಂತಹ ಮೆರವಣಿಗೆಯಲ್ಲಿ ಅಲ್ಲಲ್ಲಿ ಎಲ್ಲರೂ ಕೂಡ ನಿಂತ್ಕೊಂಡು ಸಂಭ್ರಮಾಚರಣೆ ನಡೀತಾ ಇದೆ. ಬಹಳ ವಿಶೇಷವಾಗಿ ಈ ಒಂದು ಸಂಭ್ರಮದ ಮೆರವಣಿಗೆ ನಡೀತಾ ಇರುವಂಥ ಎಲ್ಲ ಕ್ಷಣಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಬಿರು ಬಿಸಿಲಿನಲ್ಲೂ ಕೂಡ ಕಾರ್ಯಕರ್ತರು, ಹಿತೈಷಿಗಳ ಉತ್ಸಾಹ ಕೊಂಚವೂ ಕೂಡ ನಿಂತಿಲ್ಲ. ಏನು ಹೇಳ್ತೀರಿ ಸರ್, ನಿಮ್ಮ ಒಂದು ಕ್ಷೇತ್ರದ ಜನತೆ ಸಹಕಾರವನ್ನು ಹೇಗೆ ನಿರೀಕ್ಷಿಸ್ತೀರಿ? ನನಗೆ ಅತ್ಯಂತ ಸಂತೋಷ ಆಗುದೆ ಅಂತ ಹೇಳಿದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದವರು ಅವರು ಮಾತ್ರ ಸಹಕಾರ ಕೊಡುವುದಲ್ಲ, ಎಷ್ಟೋ ಬೇರೆ ಪಕ್ಷದವರು ಸಂತಸ ಪಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಬೇರೆ ಪಕ್ಷದವರು ಸ್ವಾಗತಾರ್ಥ ಅಂತ ಹೇಳ್ತಾರೆ, ಅಭಿನಂದನೆಗಳನ್ನು ಹೇಳ್ತಾರೆ. ಪಕ್ಷಾತೀತವಾಗಿ ನನಗೆ ಸಹಕಾರವನ್ನು ಕೊಡ್ತಾರೆ. ಇದನ್ನು ನೋಡುವಾಗ ಅತ್ಯಂತ ಸಂತೋಷ ಆಗ್ತದೆ. ಪುತ್ತೂರಿನ ಜನತೆ, ಪುತ್ತೂರಿನ ಮತದಾರರು ಸ್ವೀಕರಿಸಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಯಾವುದರ ವಿರುದ್ಧ ಇಲ್ಲ. ನಾನು ಜಾತಿ ಧರ್ಮ ಯಾವುದೇ ಧರ್ಮದ ಬಗ್ಗೆ ವಿರೋಧ ಇಲ್ಲ. ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ. ಹಿಂದೂ ಧರ್ಮದ ಬಗ್ಗೆ ನನ್ನ ಅತ್ಯಂತ ಪ್ರೀತಿ ಇದೆ, ಭಕ್ತಿ ಇದೆ. ಅದರ ಜೊತೆ ಬೇರೆ ಧರ್ಮಕ್ಕೆ ನನ್ನ ವಿರೋಧಗಳಿಲ್ಲ. ಜನ ಸ್ವೀಕಾರ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಸುಮಾರು 16 ಲಕ್ಷ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ತಂಬು ಸ್ವೀಕಾರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸಂತೋಷ ಆಗ್ತದೆ. ಕೆಲಸ ಮಾಡಲಿಕ್ಕೆ ಅತ್ಯಂತ ಹುರುಪು ಬರ್ತದೆ. ಒಂದು 2% ಜನ ಇರ್ತಾರೆ, ಅವರನ್ನು ಏನು ಮಾಡೋಕ್ಕಾಗಲ್ಲ. ನಂಜಿ ಅಂತ ಹೇಳ್ತಾರೆ, ನಂಜಿ ಅಂತ. ಅವ್ರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಮೀನನ್ನು ನೀರಿನ ಮೇಲೆ ತಂದು ಹಾಕಿದರೆ ಯಾವ ರೀತಿ ಜೀವಕ್ಕೆ ಬಡ ಆಡ್ತದೆ, ಅದಕ್ಕಾಗಿ ಹೋರಾಡ್ತದೆ. ಅದೇ ರೀತಿ ಇವರ ನೀರಲ್ಲಿರುವಾಗ ಇವ್ರಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಈಗ ನೀರಿನ ಮೇಲೆ ಬಿದ್ದಿದ್ದಾರೆ, ಜೀವಕ್ಕಾಗಿ ಬಡ ಮಾಡ್ತಾರೆ. ಅವ್ರಿಗೆ ಇನ್ನು ಜೀವ ಬರೋದಿಲ್ಲ. ಇದು ಅಭಿವೃದ್ಧಿ ಕಂಟಿನ್ಯೂ ಆಗ್ತದೆ. ಧನ್ಯವಾದ ಸರ್. ಎಸ್, ಧನ್ಯವಾದ. ಇದು ಅಶೋಕ್ ಕುಮಾರ್ ರೈ ಅವರ ಮಾತು. ಅದರ ಜೊತೆಗೆ ಇಲ್ಲಿ ಪ್ರಮುಖರಿದ್ದಾರೆ. ಸರ್, ಏನು ಹೇಳ್ತೀರಿ ಅವರ ಸಾಧನೆ? ಬಹಳ ಒಂದು ಅವಿಸ್ಮರಣೀಯ ದಿನ ನಿನ್ನೆ ಆಗಿದೆ. ನಾವು ನಿನ್ನೆ ಒಂದು ಘೋಷಣೆ ಆದ ಕೂಡಲೇ 500 ಜನ ಕಾರ್ಯಕರ್ತರು ವಿಧಾನಸೌಧಕ್ಕೆ ಹೋಗಿ ಕುಣಿದು ಕುಪ್ಪಳಿಸಿದ್ದೇವೆ. ಬಹಳ ಅವಿಸ್ಮರಣೀಯವಾದ ದಿನ, ಸ್ಮರಣೀಯ ದಿನ. ಅದನ್ನು ಇವತ್ತು ಅನೌನ್ಸ್ ಮಾಡಿಕೊಂಡು ನಮ್ಮ ಶಾಸಕರು ಇವತ್ತು ಪುತ್ತೂರಿಗೆ ಆಗಮಿಸಿದ್ದಾರೆ. ಅವರನ್ನು ಬರಮಾಡಿಕೊಳ್ಳುವಂಥ ಒಂದು ಕ್ಷಣದಲ್ಲಿ ನಾವಿದ್ದೇವೆ. ಓಕೆ, ನಿನ್ನೆ ಹಬ್ಬ ಮಾಡಿದ್ದೀರಿ ವಿಧಾನಸೌಧದಲ್ಲಿಯೂ, ಆ ಕ್ಷಣ ಏನು? ಅದು ನಾವು ಕುಣಿದು ಕುಪ್ಪಳಿಸಿದ್ದೇವೆ. ಯಾಕೆಂದರೆ ಮರೆಯಲಾರದ ಸುಮಾರು ವರ್ಷಗಳ ಒಂದು ಹೋರಾಟ ಮಾನ್ಯ ಅಶೋಕ್ ಕುಮಾರ್ ಅವರು ಮತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೆ ಬೇಕಾಗಿ ನಾವು ಕುಣಿದು ಕುಪ್ಪಳಿಸಿದ್ದೇವೆ. ಅದನ್ನು ಇಡೀ ರಾಜ್ಯ ನೋಡಿದೆ. ಇದು ಅಶೋಕ್ ಕುಮಾರ್ ರೈ ಅವರ ಮಾತು, ಜೊತೆಗೆ ಪ್ರಮುಖರ ಮಾತು. ಇನ್ನು ಮುಂದೆ ಮೆರವಣಿಗೆ ನಂತರ ಅಲ್ಲಲ್ಲಿನ ಸಂಭ್ರಮಾಚರಣೆಯನ್ನ
ನೇರ ಪ್ರಸಾರದ ಮೂಲಕ ತಾವೀಗ ನೋಡ್ತಾ ಇದ್ದೀರಿ. ನೇರ ಪ್ರಸಾರದಲ್ಲಿ ಅಶೋಕ್ ಕುಮಾರ್ ರೈ ಅವರು ಮಾತನಾಡಿದ್ದನ್ನು ಕೂಡ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಅವರು ಯಾವ ರೀತಿಯಾಗಿ ಅವರ ಸಂಭ್ರಮಾಚರಣೆಯನ್ನು ಹಂಚಿಕೊಂಡ್ರು, ಈ ಒಂದು ಕೆಲಸ ಕಾರ್ಯಕ್ಕೆ ಯಾವ ರೀತಿಯಾಗಿ ನೆರವು ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಮಾತನಾಡಿದರು. ಬಹಳ ಅದ್ಧೂರಿಯಾಗಿ, ಬಹಳ ವಿಶೇಷವಾಗಿ, ಬಹಳ ಪ್ರೀತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಬಹಳ ಪ್ರೀತಿಯಿಂದ ಅವರನ್ನು ತವರೂರಿಗೆ ಬರುವಂಥ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಈ ಒಂದು ಮೆಡಿಕಲ್ ಕಾಲೇಜಿನ ಕನಸು ಈಡೇರಿಕೆ ಆದಂಥ ಈ ಸಂದರ್ಭದಲ್ಲಿ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ಈ ಚಿಚ್ಚಾಟನ್ನು ಮುಗಿಸ್ತಾ ಇದ್ದೀವಿ. ಲತೇಶ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಪುತ್ತೂರು. ಯಾನ ಹಂಚಿಕೊಂಡು
ಜೈ ಅಶೋಕ್ ರೈ ಬಡವರ ನೋವಲ್ಲಿ ಸ್ಪಂದಿಸುವ ಮನಸ್ಸು ದಾನದಿ ಎತ್ತಿದ ಕೈ ಕುರುಮಣ್ಣಲ್ಲಿ ಯಾರನ್ನೇ ಗೆಲ್ಲಿಸು ಜೈ ಅಶೋಕ್ ರೈ ವ್ಯಕ್ತಿಯ ಕೈಗೆ ನಾಡನ್ನು ನೀಡಿರಿ ನಾಡ ವ್ಯಕ್ತಿ ಸುಧಾರಣೆ ಕಾಣಲೆಂಬಾಸೆ ಅಶೋಕ್ ರೈಯ ಆಳ್ವಿಕೆಯ ಮೊಟ್ಟ ಮೊದಲ ಧ್ಯೇಯ ನಾಡ ವ್ಯಕ್ತಿ ಸುಧಾರಣೆ ಕಾಣಲೆಂಬಾಸೆ ಅಶೋಕ್ ರೈಯ ಆಳ್ವಿಕೆಯ ಮೊಟ್ಟ ಮೊದಲ ಧ್ಯೇಯ ವ್ಯಕ್ತಿಯ ಕೈಗೆ ನಾಡನ್ನು ನೀಡಿರಿ ಅಶೋಕ್ ರೈಗೆ ವ್ಯಕ್ತಿಯ ಕೈಗೆ ನಾಡನ್ನು ನೀಡಿರಿ ನಾಡಿನ ರಕ್ಷಣೆ ಉದ್ಯೋಗ ಶಿಕ್ಷಣ ಭರವಸೆಯ ನಾಯಕರು ಬಡವರಿದ ಜಾತಿ ಧರ್ಮದ ಇಲ್ಲ ಎಲ್ಲ ಸಮಾನ ನಾಡಿನ ರಕ್ಷಣೆ ಉದ್ಯೋಗ ಶಿಕ್ಷಣ ಭರವಸೆಯ ನಾಯಕರು ಬಡವರಿದ ಜಾತಿ ಧರ್ಮದ ಇಲ್ಲ ಎಲ್ಲ ಸಮಾನ ನಾಯಕನೇ ರಕ್ಷಣೆಗೆ ಭದ್ರತೆಯ ಜವಾನರು ಇಲ್ಲದೆ ಕನಿಕರ ತೋರುವ ನಾಯಕನೇ ರಕ್ಷಣೆಗೆ ಭದ್ರತೆಯ ಜವಾನರು ಇಲ್ಲದೆ ಕನಿಕರ ತೋರುವ ಅಶೋಕ್ ರೈಗೆ ಕೈಗೆ ನಾಡನ್ನು ನೀಡಿರಿ ನಿರುದ್ಯೋಗ ನಿರ್ಮೂಲನೆ ಅಶೋಕ್ ರೈಯ ಯೋಜನೆ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಒಂದೇ ಎಂಬ ಯೋಚನೆ ನಿರುದ್ಯೋಗ ನಿರ್ಮೂಲನೆ ಅಶೋಕ್ ರೈಯ ಯೋಜನೆ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಒಂದೇ ಎಂಬ ಯೋಚನೆ ದೇಶ ಮೋಸ ಸಹಿಸಲ್ಲ ಸಂಸ್ಕೃತಿಯ ಗುಣಗುಡಿಯ ಕಾಂಗ್ರೆಸ್ಸಿನ ನಾಯಕ ದೇಶ ಮೋಸ ಸಹಿಸಲ್ಲ ಸಂಸ್ಕೃತಿಯ ಗುಣಗುಡಿಯ ಕಾಂಗ್ರೆಸ್ಸಿನ ನಾಯಕ ಅಶೋಕ್ ರೈಗೆ ವ್ಯಕ್ತಿಯ ಕೈಗೆ ನಾಡನ್ನು ನೀಡಿರಿ ಬಿರುಗಾಳಿಗೂ ಎದೆಗುಂದಲೇ ಮುನ್ನುಗ್ಗುವ ಈ ಹೆಚ್ಚಿನ ತಡೆಯಲಾಗದು ಕೈಲಾದರೆ ನಮ್ಮನ್ನು ಗೆಲ್ಲಿಸಲಿ. ಆತ್ಮೀಯರೇ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರ ಪುತ್ತೂರು ತಾಲೂಕಿನ ಇತಿಹಾಸದಲ್ಲೇ ಹೊಸ ಚಾರಿತ್ರಿಕ ದಾಖಲೆಯನ್ನೇ ನಿರ್ಮಿಸಿದ ಬಡವರ ಬಂಧು ಹೀನ ದಲಿತರ ಉದ್ಧಾರಕ್ಕಾಗಿ ಸದಾ ಸ್ಪಂದಿಸುತ್ತಿರುವ ಧೀಮಂತ ಜನನಾಯಕ ಯುವಕರ ಸ್ಫೂರ್ತಿಯ ಮೂರ್ತಿ ವಿನಯದ ಸಖಾರ ಮೂರ್ತಿ ಶ್ರೀ ಅಶೋಕ್ ಕುಮಾರ್ ರೈ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ 1500 ಕೋಟಿಯನ್ನ ಅನುದಾನವನ್ನು ತಂದಂತ ಬಡವರ ಬಂಧು ನರುವ ಶಾಸಕ ಶ್ರೀ ಅಶೋಕ್ ಕುಮಾರ್ ರೈ ಇದೀಗ ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನ ತಂದಂತ ಜನನಾಯಕ ಶ್ರೀಯುತ ಅಶೋಕ್ ಕುಮಾರ್ ರೈ. ಬಾರ್ಕೂರಿನ ಪುಣ್ಯ ಮಣ್ಣಿನಿಂದ ಚಂದ್ರಗಿರಿಯ ದಡದವರೆಗೆ ಹಬ್ಬಿರುವ ತುಳುನಾಡಿನಲ್ಲಿ ಕಂಗೊಳಿಸುವ ಸುಂದರ ನಾಡು ನಮ್ಮ ಪುತ್ತೂರು. ಪುತ್ತೂರು ಸೀಮೆಯ ಒಡೆಯ ಶ್ರೀ ಮಹಾಲಿಂಗೇಶ್ವರರ ಕೃಪೆಯಿಂದ ಸರ್ವಧರ್ಮದ ಶಾಂತಿಯ ತೋಟ ಪುತ್ತೂರಿನ ತೀರ್ಥಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರುಗೊಳಿಸಿದ ಕರ್ನಾಟಕ ಸರ್ಕಾರದ ಆಜ್ಞೆ ಪುತ್ತೂರಿನ ಮಹಾಜನತೆಗೆ ಒಲಕ ನೀಡಿದೆ. ಈ ಪುಣ್ಯ ಮಣ್ಣಿನ ಮಗನಾಗಿ ದೇವರ ಕೃಪೆಯಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿಯವರ ಅವಿರತ ಹೋರಾಟದೊಂದಿಗೆ ಪುತ್ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರುಗೊಂಡಿದೆ.
ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರ ಪುತ್ತೂರು ತಾಲೂಕಿನ ಇತಿಹಾಸದಲ್ಲೇ ಹೊಸ ಚಾರಿತ್ರಿಕ ದಾಖಲೆಯನ್ನೇ ನಿರ್ಮಿಸಿದ ಬಡವರ ಬಂಧು ದೀನ ದಲಿತರ ಉದ್ಧಾರಕ್ಕಾಗಿ ಸದಾ ಸ್ಪಂದಿಸುತ್ತಿರುವ ಧೀಮಂತ ಜನನಾಯಕ ಯುವಕರ ಸ್ಫೂರ್ತಿಯ ಮೂರ್ತಿ ವಿನಯದ ಸಕಾರ ಮೂರ್ತಿ ಶ್ರೀ ಅಶೋಕ್ ಕುಮಾರ್ ರೈ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ 1500 ಕೋಟಿಯನ್ನ ಅನುದಾನವನ್ನು ತಂದಂತ ಬಡವರ ಬಂಧು ನಮ್ಮ ಶಾಸಕ ಶ್ರೀ ಅಶೋಕ್ ಕುಮಾರ್ ರೈ ಇದೀಗ ಅಶೋಕ್ ಕುಮಾರ್ ರೈ
डीजे ಅವನೇ ಕುಮೈ ಕಡಿ ದಾದಾ ಶ್ರೀ ಮಹಾಲಿಂಗೇಶ್ವರರ ಕೃಪೆಯಿಂದ ಸರ್ವ ಧರ್ಮದ ಶಾಂತಿಯ ತೋಟ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರುಗೊಳಿಸಿದ ಕರ್ನಾಟಕ ಸರ್ಕಾರದ ಪುತ್ತೂರಿನ ಮಹಾಜನತೆಗೆ ಒಲಕ ನೀಡಿದೆ. ಈ ಪುಣ್ಯ ಮಣ್ಣಿನ ಮಗನಾಗಿ ದೇವರ ಕೃಪೆಯಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ಅಶೋಕ್ ಕುಮಾರ್ ರೈ ಕೋಡಿಮಾಡಿಯವರ ಅವಿರತ ಹೋರಾಟದೊಂದಿಗೆ ಪುತ್ತೂರಿನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಂಜೂರುಗೊಂಡಿದೆ. ನಮ್ಮ ಧೀಮಂತ ನಡೆಯಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಪುತ್ತೂರಿನ ಜನತೆಗೆ ನೀಡಿದ ಹೆಗ್ಗಳಿಕೆ ಶ್ರೀಮಾನ್ ಅಶೋಕ್ ಕುಮಾರ್ ರೈ ಅವರು ನುಡಿದಂತೆ ನಡೆದ ಭ್ರಷ್ಟಾಚಾರ ವಿರೋಧಿ ಒಕ್ಕೂಟ ಶಿರೋಮಣಿ ಶಾಸಕ ಕೋಡಿಂಪಾಡಿ ಅಶೋಕ್ ಕುಮಾರ್ ರೈ ಅವರಿಗೆ ಅಭಿವಂದನೆ ಅಭಿವಂದನೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿಯ ಕೊಡುಗೆ. ಸರ್ಕಾರಿ ಬಸ್ಸಿನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಸೌಲಭ್ಯ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಧರ್ಮದ ಹೆಚ್ಚಳ. ರಾಜ್ಯದ ಎಲ್ಲ ಕುಟುಂಬ ವರ್ಗಕ್ಕೆ 200 ಯೂನಿಟ್ ಉಚಿತ ವಿದ್ಯುತ್. ರಾಜ್ಯದ ನಿರುದ್ಯೋಗ ಯುವಕರಿಗೆ ಮಾಸಿಕ ನಿರುದ್ಯೋಗ 3,000.
ಬೇಗ ಬಲ್ಲ ಬೇಗ ಬಲ್ಲ ನಿಖಿಲ್ ಬಲ್ಲ ಬಸ್ತೆ ನಿಖಿಲ್ ಟ್ರಾಫಿಕ್ ಬ್ಲಾಕ್
ನಾವಿಲ್ಲಿ ಒಂದು ಚಾರಿತ್ರಿಕವಾದಂತಹ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಬೇಕು ಅನ್ನುವಂಥದ್ದು ಬಹಳ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜು ಘೋಷಣೆಯಾದ ಕೂಡಲೇ ಪುತ್ತೂರಿನ ಶಾಸಕ ಬಜೆಟ್ನಲ್ಲಿ ಘೋಷಣೆಯಾದ ನಂತರ ವಿಧಾನಸೌಧದಲ್ಲೊಂದು ಹಬ್ಬ ಆಗಿತ್ತು. ಇದೀಗ ತವರಿಗೆ ಆಗಮಿಸ್ತಾ ಇರುವವರಂತ ಅವರನ್ನು ಬಹಳ ಅದ್ಧೂರಿಯಾಗಿ ಬಹಳ ವಿಶೇಷವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ. ಆ ಸ್ವಾಗತದ ಕ್ಷಣ ಹೇಗಿತ್ತು, ಈ ಒಂದು ಪ್ರಯತ್ನದ ಹಿಂದಿನ ಕೆಲಸಗಳು ಏನೆಲ್ಲ ಆಗಿದೆ, ಹೇಗೆ ಸಾಧ್ಯ ಆಯಿತು, ಮೊದಲ ಬಾರಿ ಶಾಸಕರಾಗಿದ್ದವರು ಈ ಒಂದು ಮೆಡಿಕಲ್ ಕಾಲೇಜನ್ನು ತರುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಸಾಹಸಗಳನ್ನು ಮಾಡಬೇಕಾಯಿತು ಎಲ್ಲವನ್ನು ಕೂಡ ಕೇಳಬೇಕು. ಸರ್ ನಮಸ್ತೆ. ಈಗ ಈ ಕ್ಷಣದ ಬಗ್ಗೆ ಏನು ಹೇಳ್ತೀರಿ? ನೋಡಿ, ನಾನು ಇದನ್ನು ಯಾವುದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಇಲ್ಲಿನ ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ನನ್ನ ಈ ಪುತ್ತೂರಿಗೆ ಬರುವ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು ಹೊರತುಪಡಿಸಿ ಪುತ್ತೂರಿನ ಅಭಿವೃದ್ಧಿಗೆ ಸಂತೋಷ ಪಡುವಂಥ ಅಷ್ಟು ನಾಗರಿಕರು ಕೂಡ ಇದ್ದಾರೆ. ಅವರೆಲ್ಲ ಸೇರಿ ಅದ್ಧೂರಿಯ ಸ್ವಾಗತವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಕೂಡ ಆದಷ್ಟು ಬೇಗ ಈ ಮೆರವಣಿಗೆ ಹೋಗಬೇಕು, ಜನಗಳಿಗೆ ತೊಂದರೆ ಆಗಬಾರ್ದು. ಬೇರೆ ಬೇರೆ ಕಡೆಗೆಲ್ಲ ಹೋಗುವವರು ಇದ್ದಾರೆ. ನಾವು ಮೆರವಣಿಗೆ ಮಾಡುವಾಗ ಇನ್ನೊಬ್ಬರಿಗೆ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು. ಆದರೂ ಅವರು ಇಲ್ಲಿಂದ ದೇವಸ್ಥಾನದವರೆಗೆ ನಾವು ಹೋಗಬೇಕು, ನಮ್ಮನ್ನು ಕರ್ಕೊಂಡು ಹೋಗಬೇಕು ಅನ್ನುವ ಈ ಸ್ವಾಗತಕ್ಕೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಆ ಪ್ರಕಾರ ನಾವು ಒಳ್ಳೆ ಅದ್ಧೂರಿಯ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಮೇಲೆ ಜವಾಬ್ದಾರಿ ಇದೆ. ಮೆಡಿಕಲ್ ಕಾಲೇಜ್ ಬಂದಿದೆ, ತುಂಬ ಸಂತೋಷದ ವಿಚಾರ. ಯಾಕಂತ ಹೇಳಿದರೆ, ನಾನು ಶಾಸಕನಾಗುವ ಈ ಚುನಾವಣಾ ಸಮಯದಲ್ಲಿ ಎಲ್ಲರಿಗೂ ಹೇಳಿದ್ದೇವೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ತರ್ತೀವಿ ಅಂತ. ಬಹುಶಃ 1 ವರ್ಷ 8 ತಿಂಗಳ ಸಮಯದಲ್ಲಿ ಒಂದಷ್ಟು ಸಾಧನೆಗಳನ್ನು ಮಾಡಿ ತೋರಿಸಿದ್ದೇವೆ. ಅದು ಕೂಡ ಬೆಂಚ್ ಮಾರ್ಕ್ ಅಂತ ಹೇಳ್ಬೋದು. ಇವತ್ತು ಘೋಷಣೆಯಲ್ಲಿ ಬಜೆಟಿನಲ್ಲಿ ನಮ್ಮ ಪುತ್ತೂರಿನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸುವ ವಿಚಾರವನ್ನು ಉಲ್ಲೇಖ ಆಗಿದೆ. ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಮೊದಲನೇದಾಗಿ ಯಾವುದೇ ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ಅದಕ್ಕೆ 400 ಬೆಡ್ಡಿನ ಆಸ್ಪತ್ರೆ ಅವಶ್ಯಕತೆ ಇದೆ. ಆದರೆ ಮಾತ್ರ ಮೆಡಿಕಲ್ ಕೌನ್ಸಿಲಲ್ಲಿ ಅದು ಅಪ್ರೂವ್ ಆಗ್ತದೆ. 400 ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿ ಆನಂತರ ಮುಂದಿನ ದಿವಸಗಳಲ್ಲಿ ಮೆಡಿಕಲ್ ಕಾಲೇಜನ್ನು ಕೂಡ ಪುತ್ತೂರಲ್ಲಿ ಮಾಡುವ ಕೆಲಸವನ್ನು ಮಾಡ್ತೇವೆ. ಈಗ ಸರ್, ಹೇಗೆ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಹೇಳ್ತಾ ಇರುವಂಥದ್ದು ಮೊದಲ ಬಾರಿಯ MLA ಇಂಥದ್ದೊಂದು ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ ಅಂತ, ಇದರ ಹಿಂದಿನ ಶ್ರಮದ ಬಗ್ಗೆ ಏನು ಹೇಳ್ತೀರಿ? ನಾನು ಯಾವತ್ತು ಶಾಸಕನಾಗಿ ಆಯ್ಕೆ ಆಗಿದೆ, ಆ ತಿಂಗಳಿನಿಂದ ಆರಂಭ ಮಾಡಿ ಇವತ್ತಿನವರೆಗೆ ನಾನು ಮೊನ್ನೆವರೆಗೆ ಕೂಡ ಮುಖ್ಯಮಂತ್ರಿಯವರ ಹತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳ ಹತ್ರ ನನ್ನ ವಿಚಾರಗಳನ್ನು ಹೇಳ್ತಾ ಇದ್ದೆ, ನನ್ನ ಬೇಡಿಕೆಯನ್ನು ಇಟ್ಟಿದ್ದೆ. ಆ ಪ್ರಕಾರ ಮುಖ್ಯಮಂತ್ರಿಯವರು ಇದನ್ನು ಮಂಜೂರುಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ಅತ್ಯಂತ ಸಂತೋಷದ ದಿವಸ ಇವತ್ತು. ಮಹಾಲಿಂಗೇಶ್ವರ ದೇವರು, ಮಹಿಷಮರ್ದಿನಿ, ಆ ಗಣಪತಿ, ಬಾಕಿ ಧರ್ಮದ ಎಲ್ಲ ದೈವ ದೇವರುಗಳ ಆಶೀರ್ವಾದದಿಂದ ಆಗಿದೆ. ಇದು ದೊಡ್ಡ ಚಿಕ್ಕ ಕೆಲಸ ಅಲ್ಲ. ಹಿಂದಿನ ಬಜೆಟ್ಗಳನ್ನು ನಡೆಯಿಂದ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಪುತ್ತೂರಿನ ಮಹಾಜನತೆಗೆ ನೀಡಿದ ಹೆಗ್ಗಳಿಕೆ ಈ ಹಿಂದಿನ 10 ವರ್ಷದ ಬಜೆಟ್ಗಳನ್ನು ನೋಡಿ, ಯಾವ ಬಜೆಟ್ ಅಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರು ಇಲ್ಲ, ಪುತ್ತೂರಿನ ಹೆಸರು ಬಂದೇ ಇಲ್ಲ. ಆದರೆ ನಮಗೆ ದೊಡ್ಡ ಒಂದು ಯೋಜನೆಯನ್ನು ಇತಿಹಾಸ ಪುಟಗಳಲ್ಲಿ ಬರೆದಿಡುವಂತಹ ಒಂದು ಯೋಜನೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜು. ಇದು ಅಗತ್ಯ ಇರುವಂಥದ್ದು. ಸುಮಾರು ಕನಿಷ್ಠ 5,000 ಜನರು ಬೇರೆ ಬೇರೆ ಭಾಗದಿಂದ ಪುತ್ತೂರಿಗೆ ಬರುವಂಥದ್ದಾಗ್ತದೆ. ಪುತ್ತೂರಿನ ಅಭಿವೃದ್ಧಿ ಆಗ್ತದೆ, ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಕಾರಣೀಭೂತವಾಗ್ತದೆ. ಆ ರೀತಿಯಲ್ಲಿ ಆಗುವಂಥ ಕೆಲಸಗಳಾಗ್ತದೆ. ನನಗೆ ಕೂಡ ಅತ್ಯಂತ ಸಂತೋಷ ಆಗ್ತದೆ. ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಬರೀ ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗಿದೆಲ್ಲ, ಇದನ್ನು ಕಾರ್ಯರೂಪಕ್ಕೆ ತರುವುದು ಕೂಡ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಹಂತ ಹಂತವಾಗಿ ಯಾರು ವಿರುದ್ಧ ಮಾತಾಡ್ತಾರೆ ಅವರಿಗೆ ಮುಂದಿನ ವರ್ಷದಲ್ಲಿ ಮಾಡಿ ತೋರಿಸುವ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ. ಈಗ
ಬಹಳಷ್ಟು ಕಾಂಪಿಟಿಷನ್ ಇರುವಂತ ಒಂದು ಯೋಜನೆ. ವೈದ್ಯಕೀಯ ಕಾಲೇಜು ನಮಗೆ ಬೇಕು ಅಂತ ಕೇಳುವವರ ಸಂಖ್ಯೆ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇದೆ. ಈ ಕಾಂಪಿಟಿಷನ್ ನಡುವೆ ಹೇಗಿತ್ತು ಕಾಂಪಿಟಿಷನ್? ನೋಡಿ, ಎಲ್ಲರೂ ಬೇಡಿಕೆ ಇಡ್ತಾರೆ, ಅದಕ್ಕೆ ಪ್ರೀ ಪ್ಲಾನ್ ಬೇಕು. ಬರೀ ಬಜೆಟಿನ ದಿವಸ ಮೊದಲಿನ ದಿವಸ ಹೋಗಿ ನನಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಇದೆಲ್ಲ ಆಗೋದಿಲ್ಲ. ಸ್ವಲ್ಪ ಇದು ಖರ್ಚು ಮಾಡಬೇಕು. ಅದು ಖರ್ಚು ಮಾಡಿದರೆ ಮಾತ್ರ. ಇದೇ ಇಲ್ಲದಿದ್ದರೆ ಏನಾಗ್ತದೆ? ನಾನು ಕಂಟಿನ್ಯೂಸ್ ಪ್ರತಿ ಬಜೆಟಿನ 6 ತಿಂಗಳು ನಂತರ ಆಗುವಂಥ ಎಲ್ಲ ಬಜೆಟ್ ಮೀಟಿಂಗ್ಗಳಿಗೆ ಅಧಿಕಾರಿಗಳ ಹತ್ರ ಹೋಗಿ ನನ್ನ ಮನವೊಲಿಕೆಯನ್ನು ಕೊಟ್ಟು ಅವರಿಗೆ ಮನವರಿಕೆ ಮಾಡುವ ಕೆಲಸವನ್ನು ಮಾಡಿದ್ದೀನಿ. ಮೊನ್ನೆ ಹಂತದಲ್ಲಿ ತಲಾ ಮಟ್ಟದ ಅಧಿಕಾರಿಗಳಿಗೆ, ಆನಂತರ ಮೇಲಿನ ಮಟ್ಟದ ಅಧಿಕಾರಿಗಳಿಗೆ ವಿವರವನ್ನು ತಿಳಿಸುವ ಕೆಲಸವನ್ನು ಮಾಡಿದ್ದೀನಿ. ಆನಂತರ ಮುಖ್ಯಮಂತ್ರಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಯಾರಿದ್ದಾರೆ ಅವರಿಗೆಲ್ಲ ನಮ್ಮ ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಅಂತ ಒಬ್ಬ ಶಾಸಕನಾಗಿ ಯಾಕೆ ಎಲ್ಲ ಯೋಜನೆಗಳು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತದೆ? ನಮ್ಮಲ್ಲಿ ಬೇಡಿಕೆಯನ್ನು ನೀಡುವವರು ಕಡಿಮೆ, ಹೋರಾಟ ಮಾಡುವವರು ಕಡಿಮೆ, ಬಾಯಲ್ಲಿ ಮಾತಾಡೋರು ಮೈಕಕ್ಕೆ ಸೀಮಿತ ಆಗಿದ್ರೆ ಖಂಡಿತ ಆಗುವುದಿಲ್ಲ. ಕಾರ್ಯಗತವಾಗಿ ಕೆಲಸ ಮಾಡಬೇಕಾಗಿದೆ, ಅದನ್ನು ಮಾಡಿದ್ದೇವೆ. ಅದರ ಫಲ ನಮಗೆ ದೊರಕಿದೆ. ಈಗ ಈ ಒಂದು ಸಂಭ್ರಮಾಚರಣೆ ಸರ್, ವಿಧಾನಸೌಧದಲ್ಲೇ ಒಂದು ಹಬ್ಬ ಮಾಡಿಬಿಟ್ರು ಕಾರ್ಯಕರ್ತರು ಅಂತ ಏನು ಹೇಳ್ತೀರಿ? ವಿಧಾನಸಭೆಯಲ್ಲಿ ವಿಧಾನಸೌಧದಲ್ಲೇ ಒಂದು ಹಬ್ಬ ಮಾಡಿಬಿಟ್ರು ನಿನ್ನೆ ಪುತ್ತೂರಿನ ಕಾರ್ಯಕರ್ತರು. ಹೌದು ನೋಡಿ, ಇದು ನನ್ನ ಒಬ್ಬನ ಆಸೆ ಅಲ್ಲ. ಇವತ್ತು ಮೆಡಿಕಲ್ ಕಾಲೇಜ್ ಆಗಬೇಕಂತ ಎಷ್ಟೋ ಪಕ್ಷಾತೀತವಾಗಿ ಹೋರಾಟ ಮಾಡಿದವರಿದ್ದಾರೆ. ಇದರಲ್ಲಿ BJP ಅವರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರಿದ್ದಾರೆ. ಇವರೆಲ್ಲ ಅವರು ಏನು ನಿನ್ನೆ ನಮಗೆ ನಮ್ಮ ಬೇಡಿಕೆ ಇತ್ತು ಮೆಡಿಕಲ್ ಕಾಲೇಜ್ ಕೊಡಬೇಕಂತ. ಬೇಡಿಕೆ ಸ್ಪಂದನೆ ಸಿಗದಿದ್ದರೆ ನಾವು ಅಲ್ಲೇ ಮುಖ್ಯಮಂತ್ರಿಯ ಎದುರುಗಡೆ ಒಂದು ಮನವಿಯನ್ನು ಕೊಟ್ಟು ನಮ್ಮ ಪ್ರಾರ್ಥನೆಯನ್ನು ಮಾಡುವುದು, ಒಂದು ಹೋರಾಟದ ಪ್ರಾರ್ಥನೆ ಇತ್ತು ನಮ್ಮ ಹತ್ರ. ಆದರೆ ನಮಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ, ಅದನ್ನು ನಾವು ಸಂಭ್ರಮಿಸಿದ್ದೀವಿ. ಅದರಲ್ಲೇನು ತೊಂದರೆ? ಒಳ್ಳೆ ಕೆಲಸ ಮಾಡಿದ್ರೆ ಸಂಭ್ರಮಿಸಬೇಕು, ಒಳ್ಳೆ ಕೆಲಸ ಮಾಡಿದ್ರೆ ಖುಷಿ ಮಾಡಬೇಕು, ಎಲ್ರಿಗೂ ಖುಷಿ ಆಗ್ತದೆ. ಮೆಡಿಕಲ್ ಕಾಲೇಜ್ ನನಗೆ ಸಿಕ್ಕಿದಲ್ಲ ಸ್ವಾಮಿ, ಪುತ್ತೂರಿಗೆ ಎಲ್ಲರ ಆರೋಗ್ಯದ ವಿಚಾರ ಎಲ್ರಿಗೂ ಬೇಕಾಗಿರುವಂಥದ್ದು, ನಮಗೆ ಕೊಡಬೇಕು, ನಮ್ಮ ಹಕ್ಕು. ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಫ್ ದಿ ಸ್ಟೇಟ್. We are not getting in single pie in the budget. You see last 4-5 years budget, even we are not get 1 penny of rupees. So ಈ ಸಲ ಕೊಟ್ಟಿದ್ದಾರೆ, ಹಳದಿ ರೋಗಕ್ಕೆ ಕೊಟ್ಟಿದ್ದಾರೆ, ಎಲೆತಿಕ್ಕಿ ರೋಗಕ್ಕೆ ಕೊಟ್ಟಿದ್ದಾರೆ, ಯಾವುದಕ್ಕೆ ಕೊಟ್ಟಿಲ್ಲ. ದೊಡ್ಡ ಲಿಸ್ಟನ್ನು ಕೊಡ್ತೀನಿ ನಿಮಗೆ. ಸರ್, ಒಂದು ಮೆಡಿಕಲ್ ಕಾಲೇಜು ಬಂದ ನಂತರ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬೆಳವಣಿಗೆಯನ್ನ ಯಾವ ರೀತಿಯಾಗಿ ನಿರೀಕ್ಷಿಸ್ತೀರಿ ಅಂತ? ನೋಡಿ, ಮೆಡಿಕಲ್ ಕಾಲೇಜ್ ಒಂದು ಬಂದ ಕೂಡಲೇ ಪುತ್ತೂರಿನ ಅಭಿವೃದ್ಧಿಯನ್ನು ನಾವು ಹೆಚ್ಚಿನ ಮಟ್ಟ ನಿರೀಕ್ಷೆ ಮಾಡಲಿಕ್ಕೆ ಆಗುದಿಲ್ಲ. ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆಲ್ ದ ಝೋನ್ಸ್. ಎಲ್ಲ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಟೂರಿಸಂ ಮಾಡಬೇಕು. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನಮ್ಮ ಕೈಯಲ್ಲಿದೆ ಟೂರಿಸಮ್, ಅದನ್ನು ನಾವು ತಗೊಳ್ಬೇಕು. ಒಳ್ಳೆ ನದಿಗಳಿದೆ, ಒಳ್ಳೆ ದೇವಸ್ಥಾನಗಳಿದೆ, ಪಕ್ಕ ಜಾಗಕ್ಕೆ ಜನ ಬರ್ತಾರೆ, ಅವ್ರನ್ನ ಸ್ವೀಕಾರ ಮಾಡಬೇಕು ಸ್ವಾಮಿ. ಟೂರಿಸಂ, ಮೆಡಿಕಲ್ ಕಾಲೇಜು, ಇನ್ಫ್ರಾಸ್ಟ್ರಕ್ಚರ್ 3 ಮಾಡ್ತೀನಿ. ಇನ್ನು 3 ವರ್ಷ ಇದೆ. ಉಪ್ಪಿನಂಗಡಿಯನ್ನು ಸಹಸ್ರಲಿಂಗೇಶ್ವರ ದೇವರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ, ಮಹಾಲಿಂಗೇಶ್ವರ ದೇವರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ, ಮೆಡಿಕಲ್ ಕಾಲೇಜ್ ತರ್ತೀನಿ, ಉದ್ಯಮಗಳನ್ನು ತರ್ತೀನಿ. ಈ ಮೂಲಕ ಪುತ್ತೂರಿನ ಅಭಿವೃದ್ಧಿಗೆ ನಾಂದಿ ಹಾಡುವಂಥ ಕೆಲಸವನ್ನು ಮಾಡ್ತೀನಿ. ಮತ್ತೊಂದು, ನಿಮ್ಮ ಸರ್ಕಾರದ ಮೇಲೆ ಒಂದು ಆರೋಪ ಇದೆ, ನೀವು ಎಲ್ಲ ಫ್ರೀ ಕೊಟ್ಟು ಯಾವುದಕ್ಕೂ ಅನುದಾನ ಇಲ್ಲ ಅನ್ನುವಂಥದ್ದು ಕೇಳಪಡ್ತಾ ಇದೆ. ಇದಕ್ಕೆ ಹೇಗೆ ಅನುದಾನವನ್ನು ಜೋಡಿಸ್ತಾರೆ ಅನ್ನುವಂಥದ್ದು? ನೋಡಿ, ಈ ಹಿಂದೆ ಈ ದೇಶದಲ್ಲಿ ಈಗ BJP ಸರ್ಕಾರ ಕೇಂದ್ರದಲ್ಲಿ ಇದೆ. ಅವರು ಮಾಡಿರುವಂಥ ಎಲ್ಲ ಯೋಜನೆಗಳು ಹಿಂದೆ ಕಾಂಗ್ರೆಸ್ಸಿನವರು ಮಾಡಿದ್ದು ಎಲ್ಲ ಯೋಜನೆಗಳು. ನೀವು ರೇರ ಇರ್ಬೋದು, ಆನಂತರ ಅಕ್ಕಿ ಕೊಡುವುದು ಅಂತ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಎಲ್ಲ ಯೋಜನೆಗಳು ಮಾಡಿ ಇಟ್ಟಿರುವಂಥದ್ದು ಕಾಂಗ್ರೆಸ್. ಅದನ್ನು ಈಗ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು BJP. ಗ್ಯಾರಂಟಿ ಕೂಡ ಹಾಗೆ ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಅದನ್ನು ಈಗ ಎಲ್ಲ ಕಡೆ 18-20 ರಾಜ್ಯಗಳಲ್ಲಿ ಅನುಸರಿಸಿರುವಂಥದ್ದು ಯಾರು ಸ್ವಾಮಿ? ಇದೇ BJP ಅವರು. ಬೇರೆ ಬೇರೆ ಜಾಗಗಳಲ್ಲಿ ಅನುಸರಿಸ್ತಾ ಇದ್ದಾರೆ. ಸೊ ನಾವು ಮಾಡಿದ್ದನ್ನು ಅನುಸರಿಸ್ತಾರೆ. ಗ್ಯಾರಂಟಿಯಿಂದ ಏನು ಲಾಸ್ ಇಲ್ಲ. ಗ್ಯಾರಂಟಿಯಿಂದ ನೋಡಿ, ಈ ದೇಶದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ
ಬಡವಾಗಿ ಇರ್ತಾನೆ, ಶ್ರೀಮಂತನೇ. ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಬಡವರ ಪವರ್ಟಿ ಲೆವೆಲ್ ಹ್ಯಾಸ್ ಟು ಕಮ್ ಅಪ್. GDP ಗ್ರೋತ್ ಅಂದ್ರೆ ಏನು? ಬಡವರ ಆರ್ಥಿಕ ಪರಿಸ್ಥಿತಿ ಮೇಲೆ ಬರಬೇಕು, ಅದನ್ನು ಮಾಡುವಂಥ ಕೆಲಸಗಳು ಆಗಬೇಕು. ಇದು ಎಲ್ಲ ರಾಜ್ಯಗಳಲ್ಲೂ BJP ಅವರು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಏನಾಯಿತು? 6,000 ರೂಪಾಯಿ ಒಬ್ಬೊಬ್ಬರಿಗೆ ಇಲ್ವಾ? ಎಲ್ಲ ಕಡೆ ಇದೆ. ಅದರಿಂದ ಏನದು ದೋಷ ಅಂತಲ್ಲ, ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಮಾಡಿ ಇದನ್ನೆಲ್ಲ ಕೊಟ್ಟು ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆ ತರುವಂತಹ ಕೆಲಸಗಳನ್ನು ಮಾಡುವ ಅಗತ್ಯ ಇದೆ. ಇದರಿಂದ ದೇಶ ಅಭಿವೃದ್ಧಿ ಆಗ್ತದೆ. ಈ ಒಂದು ಬಜೆಟ್ ಅಲ್ಲಿ ಘೋಷಣೆ ಆಗಿದೆ, ಇದೇ ಸಂಭ್ರಮಾಚರಣೆ ಇದೆ. ಒಂದು ಕೆಲಸ ಆರಂಭ ಒಂದು ಯಾವ ಟೈಮ್ನಲ್ಲಿ ಆಗಬಹುದು? ನೋಡಿ, ಬಜೆಟ್ ಇಂಪ್ಲಿಮೆಂಟೇಷನ್ಗೆ ಮಿನಿಮಮ್ 4 ರಿಂದ 5 ತಿಂಗಳು ಬೇಕಾಗ್ತದೆ. ಇನ್ನು DPR ಆಗಬೇಕು, ಜಾಗದೆಲ್ಲ ಸರ್ವೆ ಆಗಬೇಕು, ಆನಂತರ DPR ಆದ ಮೇಲೆ ಟೆಂಡರ್ ಪ್ರೋಸೆಸ್ ಆಗಬೇಕು. ಟೆಂಡರ್ ಪ್ರೋಸೆಸ್ನ ಆರಂಭ ಆಗ್ತದೆ. ಅಂತೂ ಒಂದು 5-6 ತಿಂಗಳ ಒಳಗಡೆ ಶಿಲಾನ್ಯಾಸ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಹಂತವಾಗಿ ಟೇಕಪ್ ಮಾಡಿ 3 ವರ್ಷದಲ್ಲಿ ಪೂರ್ಣ ಮಾಡಬೇಕು. ಅದು ನಮ್ಮ ಟಾರ್ಗೆಟ್. 3 ವರ್ಷದಲ್ಲಿ 2 ವರ್ಷದ ಒಳಗಡೆ ಮೆಡಿಕಲ್ ಆಸ್ಪತ್ರೆ ಆರಂಭ ಆಗಬೇಕು. 3ನೇ ವರ್ಷಕ್ಕೆ ಮೆಡಿಕಲ್ ಕಾಲೇಜ್ ಆರಂಭ. ಸರ್, ಒಂದು ಕಡೆ ಮೆಡಿಕಲ್ ಕಾಲೇಜ್ನ ಕೂಗಿತ್ತು, ಮತ್ತೊಂದು ಕಡೆ ಜಿಲ್ಲೆಯ ಕೂಗಿತ್ತು, ಪುತ್ತೂರು ಜಿಲ್ಲೆ ಆಗಬೇಕು ಅಂತ. ಈ ಬಗ್ಗೆ ನೋಡಿ, ಮನೆ ಕಟ್ಟಬೇಕಿದ್ರೆ ದೊಡ್ಡ ಫೌಂಡೇಶನ್ ಹಾಕಬೇಕು. ಸೀದಾವಾಗಿ ಗೋಡೆ ಇಟ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಜಿಲ್ಲೆ ಆಗಬೇಕಿದ್ರೆ ಬೇರೆ ಮೆಡಿಕಲ್ ಕಾಲೇಜ್ ಆಗಬೇಕು, SP ಆಫೀಸ್ ಶಿಫ್ಟ್ ಆಗಬೇಕು, ಇಲ್ಲಿ ಪ್ರವಾಸೋದ್ಯಮ ಆಗಬೇಕು. ಇದೆಲ್ಲ ಆದ ನಂತರ ನಾವು ಜಿಲ್ಲೆಯನ್ನು ಕೇಳ್ಬೋದು. ಈಗ ಸೆನ್ಸಸ್ ನಡೀತಾ ಇದೆ. ಆ ಸೆನ್ಸಸ್ಸಲ್ಲಿ ಜನಸಂಖ್ಯೆಯನ್ನೆಲ್ಲ ಆಧರಿಸಿ ಮುಂದಿನ ನಮ್ಮ ಬೇಡಿಕೆ ಜಿಲ್ಲೆ ಮಾಡುವಂಥದ್ದು. ಇದೆಲ್ಲ ಮುಗಿಸಿ ಅದನ್ನು ತಗೊಳ್ಳಿ. ಸರ್, ಏನು ಹೇಳ್ತೀರಿ ಈ ಒಂದು ಅಭೂತಪೂರ್ವ ಸಾಧನೆಯ ಬಗ್ಗೆ? ನಮಗೆಲ್ಲ ಬಹಳ ಹೆಮ್ಮೆ ಆಗ್ತಾ ಇದೆ. ಪುತ್ತೂರಿಗೆ ಒಂದು ಜನಪ್ರಿಯ ಶಾಸಕರನ್ನು ಈ ಕ್ಷೇತ್ರದ ಜನ ಆಯ್ಕೆ ಮಾಡಿರುವುದಕ್ಕೆ ಸಾರ್ಥಕ ಆಗಿದೆ. ಇವತ್ತು ಬಹಳ ವಿಶೇಷವಾಗಿ ಚುನಾವಣೆಯ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೆವು, ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ತರ್ತೇವೆ ಅಂತೇಳಿ. ಆ ಮಾತು ಇವತ್ತು ಉಳಿದಿದೆ. ನಮ್ಮ ಜನಪ್ರಿಯ ಶಾಸಕ ಅಶೋಕ್ ಕುಮಾರ್ ರೈ ಅವರು ಕೊಟ್ಟ ನುಡಿಯಂತೆ ಇವತ್ತು ನಡೆದು ವಿಧಾನಸಭೆಯಲ್ಲಿ ಇವತ್ತು ಅನೇಕ ಬಾರಿ ಪುತ್ತೂರಿನ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡುವುದಲ್ಲದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಅದು ಪುತ್ತೂರಿಗೆ ಬರಬೇಕು ಅಂತ ಹೇಳುವ ಒತ್ತಾಯವನ್ನು ತಂದಾಗ ಅನೇಕ ಮಂದಿ ಹೇಳಿದರು ಅದು ಸಾಧ್ಯ ಇಲ್ಲ, ಅದು ಹೇಗೆ ಆಗ್ತದೆ ಅಂತೇಳಿ. ಅದು ಹೇಗೆ ಆಗ್ತದೆ ಅಂತ ಹೇಳುವುದರದೆಲ್ಲದಕ್ಕೂ ಉತ್ತರವನ್ನು ಇವತ್ತು ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಪುತ್ತೂರು ಜಿಲ್ಲೆಯಾಗಿ ಮಾರ್ಪಾಡು ಆಗಲಿಕ್ಕಿದೆ. ಮೆಡಿಕಲ್ ಕಾಲೇಜ್ ಆಗುವುದರ ಮೂಲಕ ಈ ಸುತ್ತಮುತ್ತಲಿನ ಕಡಬ, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ ಈ ತಾಲೂಕಿನ ಜನರಿಗೆ ತುಂಬ ಅನುಕೂಲಗಳು ಆಗಲಿಕ್ಕಿದೆ ಅಂತ ಹೇಳುವ ನಿಟ್ಟಿನಲ್ಲಿ ಈ ಒಂದು ಸಾಧನೆಗೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರನ್ನು ನಾವು ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ತರುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮಗೆ ಇವತ್ತು ಹೆಮ್ಮೆ ತರ್ತಾ ಇದೆ. ಪುತ್ತೂರು ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಪುತ್ತೂರಿನಲ್ಲಿ ಆಗುವುದಕ್ಕೂ ಸಮೇತ ಪುತ್ತೂರಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಶೋಕ್ ಕುಮಾರ್ ರೈ
ಹಲವು ದಶಕಗಳ ಕಂಡು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಮಂಜೂರು ಮಾಡಿದಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ರೈ ಅವರನ್ನ ಪುತ್ತೂರಿಗೆ ಸ್ವಾಗತ ಮಾಡುವಂತಹ ಸಂದರ್ಭ ಇದೀಗ ಕಬಕದಿಂದ ಆರಂಭಗೊಂಡಿರುವಂತಹ ಈ ಒಂದು ಅದ್ದೂರಿ ಮೆರವಣಿಗೆ ಇದೀಗ ತಲುಪ್ತಾ ಇರುವಂತಹದ್ದು ಬುಳುವಾರಿಗೆ ತಲುಪ್ತಾ ಇರುವಂತಹ ಒಂದು ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಬಹಳ ವಿಶೇಷವಾಗಿ ಈ ಒಂದು ಬುಳುವಾರಿಗೆ ತಲುಪುತ್ತಿರುವಂತಹ ಅಪೂರ್ವ ಕ್ಷಣವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬುಳುವಾರಿನಲ್ಲಿ ಅಶೋಕ್ ಕುಮಾರ್ ರೈ ಅವರಿಗೆ ಬಹಳ ಅದ್ದೂರಿ ಸ್ವಾಗತ ದೊರೀತಾ ಇರುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಅದ್ದೂರಿ ಸ್ವಾಗತ ಬಳುವಾರಿನಲ್ಲಿ ದೊರೀತಾ ಇರುವಂತಹದ್ದು. ಬಹಳ ವಿಶೇಷವಾಗಿ ಬಳುವಾರಿಗೆ ಅಂದ್ರೆ ಕಬಕದಿಂದ ಬಳುವಾರ ತನಕ ಬಹಳ ಅದ್ದೂರಿ ಮೆರವಣಿಗೆಯ ಮೂಲಕ ಸಾಗಿ ಬಂದಂತಹ ಈ ಮೆರವಣಿಗೆ ಇದೀಗ ಬಳುವಾರನ್ನ ತಲುಪಿದೆ. ಬಳುವಾರಿನಿಂದ ಅವರು ನಡೆದು ಸಾಗಲಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಈಗ ಬಳುವಾರಿನಿಂದಲೂ ಕೂಡ ಅವರನ್ನ ಕರೆದುಕೊಂಡು ಹೋಗುವಂಥ ದೃಶ್ಯಾವಳಿಗಳಂತ ಬೇಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಅದ್ಧೂರಿಯಾದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಬಳುವಾರಿನಿಂದ ಇದೀಗ ಕಬಕದಿಂದ ಬಳುವಾರಿಗೆ ತಲುಪಿರುವಂತಹದ್ದನ್ನು ತಾವು ನೋಡ್ತಾ ಇದ್ದೀರಿ. ಅಶೋಕ್ ಕುಮಾರ್ ರೈ ಅವರ ಈ ಒಂದು ಮೆರವಣಿಗೆ ಇದೀಗ ಬಳುವಾರನ್ನು ತಲುಪಿದೆ. ಬಳುವಾರಿನಿಂದ ಇದೀಗ ಬಳುವಾರಿನಿಂದಲೂ ಕೂಡ ಹೋಗ್ತಾ ಇರುವಂತಹದ್ದು. ಬಳುವಾರಿನಿಂದ ನೇರವಾಗಿ ಮಹಾಲಿಂಗೇಶ್ವರನ ಸನ್ನಿಧಿಗೆ ಹೋಗ್ತಾ ಇರುವಂತದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ರಸ್ತೆ ಇಕ್ಕೆಲಗಳಲ್ಲೂ ಕೂಡ ನಿಂತಿರುವಂತಹ ಜನ ಅವರಿಗೆ ವಿಶ್ ಮಾಡ್ತಾ ಇರುವಂತದ್ದು, ಜೊತೆಗೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇರುವಂತಹದ್ದು. ನಿರಂತರವಾಗಿ ಜನ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇರೋದ್ರ ಜೊತೆಗೆ ಅವರನ್ನ ಬಹಳ ಅದ್ದೂರಿಯಾಗಿ ಸ್ವಾಗತಿಸ್ತಾ ಇರುವಂತ ಕ್ಷಣವನ್ನ ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಬಹಳ ಸಂಭ್ರಮದ ಕ್ಷಣ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಈ ಒಂದು ಮೆರವಣಿಗೆ ಸಾಗಲಿಕ್ಕಿದೆ. ಮಹಾಲಿಂಗೇಶ್ವರನ ದರ್ಶನವನ್ನ ಪುತ್ತೂರಿನಲ್ಲಿ ಮಾಡಲಿಕ್ಕಿದ್ದಾರೆ. ಪುತ್ತೂರಿನ ಮಹಾಲಿಂಗೇಶ್ವರನ ದರ್ಶನಕ್ಕಾಗಿ ಸಾಗ್ತಾ ಇರುವಂತ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಅಭೂತಪೂರ್ವವಾದಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಹೋಗ್ತಾ ಇರುವಂಥದ್ದು, ಸಾಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಸಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಕಬಕದಿಂದ ಹೊರಟಿರುವಂತಹ ಮೆರವಣಿಗೆ ಇದೀಗ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ತೆರಳುತ್ತಾ ಇರುವಂತಹ ಕ್ಷಣ. ಇದೀಗ ಬಳುವಾರನ್ನ ದಾಟಿ ಹೋಗ್ತಾ ಇರುವಂಥದ್ದು. ಬಳುವಾರಿಗೆ ಈಗಾಗಲೇ ಮೆರವಣಿಗೆ ತಲುಪಿರುವಂಥದ್ದು. ಈ ಒಂದು ಚಾರಿತ್ರಿಕ ಕ್ಷಣ ಅಂತ ಹೇಳುವಂತ ರೀತಿಯಲ್ಲಿ ಬಣ್ಣಿಸಲಾಗ್ತಾ ಇದೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನ ಘೋಷಣೆಯಾಗಿದೆ. ನಿನ್ನೆಯ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ್ದಾರೆ. ಈ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿರುವಂತಹ ಈ ಸಂದರ್ಭದಲ್ಲಿ ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಅವರನ್ನ ಇಲ್ಲಿ ಅಭೂತಪೂರ್ವವಾಗಿ ಸ್ವಾಗತಿಸಲಾಗ್ತಾ ಇದೆ. ಇದೀಗ ಬಳುವಾರು ತಲುಪಿರುವಂತಹ ಮೆರವಣಿಗೆಯ ತಂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಹಾಲಿಂಗೇಶ್ವರನ ಕ್ಷೇತ್ರವನ್ನು ತಲುಪಲಿಕ್ಕಿದೆ. ನೇರ ಪ್ರಸಾರದ ಮೂಲಕ, ಏಕೈಕ ನೇರ ಪ್ರಸಾರ ಸುದ್ದಿ ನ್ಯೂಸ್ನಲ್ಲಿ ಪ್ರಸಾರವಾಗ್ತಾ ಇರುವಂಥದ್ದು. ಸುದ್ದಿ ಲೈವ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಬಹಳ ಅಭಿನಂದನೆಯ ಒಂದು ಕ್ಷಣಗಳನ್ನ ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಎಲ್ಲರೂ ಕೂಡ ಬಹಳ ಅಭೂತಪೂರ್ವವಾದಂತಹ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ವೈಭವದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಿ. ನೇರ ಪ್ರಸಾರದ ಮೂಲಕ, ಸುದ್ದಿ ಲೈವ್ ನಲ್ಲಿ ನೇರ ಪ್ರಸಾರದ ಮೂಲಕ ಈ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ.
ಇದೀಗ ಗೋಳುವಾರನ್ನು ದಾಟಿ ಹೋಗ್ತಾ ಇರುವಂತಹ ಮೆರವಣಿಗೆಯ ವೈಭವದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂತಹದ್ದು. ಬಹಳ ಅದ್ಧೂರಿಯಾದಂತಹ ಮೆರವಣಿಗೆ ನಡೀತಾ ಇರುವಂತಹದ್ದು. ಯಾವ ರೀತಿಯಾಗಿ ಮೆರವಣಿಗೆಯ ವೈಭವ ಇದೆ ಅನ್ನುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಅಪೂರ್ವವಾದಂಥ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಬಹಳ ಅದ್ಧೂರಿಯಾದಂಥ ಮೆರವಣಿಗೆಯ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಶೋಕ್ ಕುಮಾರ್ ರೈ ಅವರ ಈ ಒಂದು ಮೆರವಣಿಗೆ ತಂಡ ಎಲ್ಲವೂ ಕೂಡ ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ತೆರಳಲಿಕ್ಕಿದೆ. ಆ ಸನ್ನಿಧಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ನಡೀಲಿಕ್ಕಿದೆ. ಬಹಳ ಅದ್ಧೂರಿಯಾದಂತಹ ಮೆರವಣಿಗೆ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಸಮಾಪ್ತಿಗೊಳ್ಳಿಕ್ಕಿದೆ. ಆ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಅಭೂತಪೂರ್ವ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ನಾವೀಗ ಇರುವಂತಹದ್ದು ಗೋಳುವಾರನ್ನ ದಾಟಿ ಮುಂದೆ ಬಂದಿದ್ದೇವೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಈ ಮೆರವಣಿಗೆ ಸಾಗಲಿಕ್ಕಿದೆ. ರಸ್ತೆಯ ಇಕ್ಕೆಲೆಗಳಲ್ಲಿ ಇರುವಂತವರು ಅಶೋಕ್ ಕುಮಾರ್ ಅವರಿಗೆ ವಿಶ್ ಮಾಡ್ತಾ ಇರುವಂತದ್ದು, ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇರುವಂತದ್ದು ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಒಂದು ಕಡೆ ಘೋಷಣೆ, ಮತ್ತೊಂದು ಕಡೆ ವೈಭವದ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಆ ಒಂದು ಮೆರವಣಿಗೆಯ ದೃಶ್ಯಾವಳಿಗಳು ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅಶೋಕ್ ಕುಮಾರ್ ರೈ ಅವರು ವಿಶ್ ಮಾಡ್ತಾ ಇರುವಂಥದ್ದು ಇರ್ಬೋದು, ಅಶೋಕ್ ಕುಮಾರ್ ರೈ ಅವರು ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಇರ್ಬೋದು, ಅಶೋಕ್ ಕುಮಾರ್ ರೈ ಅವರು ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇರುವಂಥದ್ದು ಇರ್ಬೋದು, ಸೇರಿರುವಂತಹ ಬಹುದೊಡ್ಡ ಸಂಖ್ಯೆಯ ಸಾರ್ವಜನಿಕರಿರ್ಬೋದು, ಎಲ್ಲವನ್ನು ಕೂಡ ಮೆಲುಕು ಹಾಕ್ತಾ ಇದ್ದೀವಿ. ಎಲ್ಲವನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಬಹಳ ಅಭೂತಪೂರ್ವ ಕ್ಷಣ, ಅಭೂತಪೂರ್ವವಾದಂತಹ ಕ್ಷಣವನ್ನ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಮೆರವಣಿಗೆಯ ಮೂಲಕ ಬಹಳ ವಿಶೇಷ ಕ್ಷಣಗಳು ಕಬಕದಿಂದ ಇದೀಗ ಯಾವ ರೀತಿಯಾಗಿ ಈ ಮೆರವಣಿಗೆ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪುತ್ತೂರಿಗೆ ಮೆಡಿಕಲ್ ಕಾಲೇಜು ತಂದಿರುವಂತಹ ಅಥವಾ ಮೆಡಿಕಲ್ ಕಾಲೇಜು ಘೋಷಣೆ ಆದಂತಹ ಹಿನ್ನೆಲೆಯಲ್ಲಿ ಬಹಳ ಅಭೂತಪೂರ್ವವಾದಂತಹ ಒಂದು ಮೆರವಣಿಗೆ ಕಾರ್ಯ ನಡೀತಾ ಇದೆ. ಆ ಮೆರವಣಿಗೆ ಕಾರ್ಯ ಹೇಗಾಗ್ತದೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಪುತ್ತೂರಿನ ಟ್ರೆನ್ಸಿನ ಮುಂಭಾಗದಲ್ಲಿ ಸಾಗ್ತಾ ಇರುವಂಥದ್ದು. ಆ ಟ್ರೆನ್ಸಿನ ಮುಂಭಾಗದಲ್ಲಿ ಸಾಗಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗಕ್ಕೆ ಸಾಗಿ ಹೋಗಲಿಕ್ಕಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಮುಂಭಾಗಕ್ಕೆ ಸಾಗ್ತಾ ಇರುವಂತಹ ಮೆರವಣಿಗೆ ಕ್ಷಣಗಳನ್ನು ತಾವೀಗ ಬಹಳ ಅದ್ಧೂರಿಯಾದಂತಹ ಮೆರವಣಿಗೆಯ ಸಮಾಪ್ತಿಯಾಗುವಂತಹ ಸಂದರ್ಭ. ಯಾಕಂತಂದ್ರೆ ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಸಮಾಪ್ತಿ ಆಗ್ತಾ ಇದೆ. ಪುತ್ತೂರಿನ ಮಹಾಲಿಂಗೇಶ್ವರನ ಒಂದು ಸನ್ನಿಧಾನದಲ್ಲಿ ಈ ವೈಭವದ ಮೆರವಣಿಗೆ ಸಮಾಪ್ತಿ ಆಗಲಿಕ್ಕಿದೆ. ಬಹಳ ವಿಶೇಷವಾಗಿ ಪುತ್ತೂರಿನ ಒಂದು ಜನ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಗ್ರೇಟ್ ಅಚೀವ್ಮೆಂಟ್ ಅಂತಲೂ ಕೂಡ ಹೇಳುವಂಥದ್ದು, ಕಾಮೆಂಟ್ನ ಮೂಲಕ ಹೇಳುವಂಥದ್ದನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಜನ ಈ ಒಂದು ಕಾಮೆಂಟ್ ಮೂಲಕ ಬಹಳಷ್ಟು ಜನ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಹಳ ಅಭೂತಪೂರ್ವವಾದಂಥದ್ದು ಕ್ಷಣವನ್ನು ನೇರ ಪ್ರಸಾರದ ಮೂಲಕ, ಸುದ್ದಿ ಲೈವ್ನಲ್ಲಿ ನೇರ ಪ್ರಸಾರದ ಮೂಲಕ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಕ್ಷಣಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು, ಬಹಳ ಅಭೂತಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇರುವಂಥದ್ದು. ಪುತ್ತೂರಿನಲ್ಲಿ ಬಹಳ ಅಭೂತಪೂರ್ವವಾದಂಥ ಮೆರವಣಿಗೆ, ಜೊತೆಗೆ ಅವರಿಗೆ
ಪ್ರೀತಿಪೂರ್ವಕ ಅಭಿನಂದನಾಪೂರ್ವಕ ಸ್ವಾಗತ ದೊರೀತಾ ಇದೆ. ಆ ಸ್ವಾಗತಕ್ಕೆ ಅವರನ್ನು ನೂರಾರು ಮಂದಿ ಸೇರಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇದೀಗ ಇದೀಗ ನೇರ ಪ್ರಸಾರದ ಮೂಲಕ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಪುತ್ತೂರಿಗೆ ಅಶೋಕ್ ಕುಮಾರ್ ರೈ ಅವರನ್ನು ಸ್ವಾಗತಿಸಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಪುತ್ತೂರಿಗೆ ಅಶೋಕ್ ಕುಮಾರ್ ರೈ ಅವರನ್ನು ಸ್ವಾಗತಿಸಲಾಗ್ತಾ ಇದೆ. ಕಬಕದಿಂದ ಇಲ್ಲಿಯ ತನಕವೂ ಕೂಡ ಮೆರವಣಿಗೆಯ ಮೂಲಕ ಸಾಗಿ ಬಂದಿರುವಂತಹ ಕ್ಷಣಗಳನ್ನು ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಇದೀಗ ಪುತ್ತೂರಿನ ಕಬಕದಿಂದ ಇಲ್ಲಿಯ ತನಕವೂ ಕೂಡ ನಿರಂತರವಾಗಿ ಸಾಗಿ ಬರ್ತಾ ಇರುವಂಥ ಕಾರ್ಯಕರ್ತರ ದಂಡಿರ್ಬೋದು, ರಸ್ತೆ ಇಕ್ಕೆಲಗಳಲ್ಲಿ ನಿಂತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥವರ ತಂಡ ಇರ್ಬೋದು, ಎಲ್ಲವೂ ಕೂಡ ಬಹಳ ಅಭೂತಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಈ ಒಂದು ಮಧ್ಯಾಹ್ನದ ಪೂಜೆಯ ಸಮಯಕ್ಕೆ ಪುತ್ತೂರಿನ ದೇವಸ್ಥಾನಕ್ಕೆ ತಲುಪುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಪುತ್ತೂರಿನ ದೇವಸ್ಥಾನಕ್ಕೆ ಪೂಜೆಯ ಟೈಮ್ನಲ್ಲಿ ಸಾಗಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇಲ್ಲಿಗ ಹೋಗ್ತಾ ಇರುವಂಥದ್ದು. 1 ಗಂಟೆಯ ಮೊದಲು ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ತಲುಪಬೇಕು ಅನ್ನುವಂತಹ ಇರಾದೆಯೊಂದಿಗೆ ಈ ಒಂದು ಮೆರವಣಿಗೆ ಆರಂಭವಾಗ್ತಾ ಇರುವಂಥದ್ದು. ಬಹಳ ಅದ್ಧೂರಿ ಮೆರವಣಿಗೆಯ ಸಂಭ್ರಮದ ಕ್ಷಣಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ರಸ್ತೆ ಇಕ್ಕೆಲಗಳಲ್ಲಿ ತಮ್ಮ ಶಾಪ್ಗಳಿಂದ ಹೊರ ಬಂದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನೇರ ಪ್ರಸಾರದ ಮೂಲಕ ತಾವೀಗ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಪುತ್ತೂರು ಸುದ್ದಿ ನ್ಯೂಸ್ ಪುತ್ತೂರಿನಲ್ಲಿಯೂ ಕೂಡ ನೇರ ಪ್ರಸಾರ ಇದೆ. ಸುದ್ದಿ ಲೈವ್ನಲ್ಲೂ ಕೂಡ ನೇರ ಪ್ರಸಾರವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಬಹಳ ಅದ್ಧೂರಿಯಾಗಿ ಬಹಳಷ್ಟು ನೂರಾರು ಜನರು ಸ್ವಾಗತಿಸಿ ಅವರನ್ನು ಮೆರವಣಿಗೆಯ ಮೂಲಕ ಕರೆತರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಮೆರವಣಿಗೆಯ ಸಂಭ್ರಮದ ಕ್ಷಣಗಳು ಸಾಗ್ತಾ ಇದ್ದಾವೆ. ಮೇಲ್ಭಾಗದಲ್ಲಿರ್ತಕ್ಕಂತಹ ಅಶೋಕ್ ಕುಮಾರ್ ರೈ ಮತ್ತು ಅವರ ತಂಡ ಎಲ್ಲರಿಗೂ ವಿಶ್ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ರಸ್ತೆ ಇಕ್ಕೆಲಗಳಲ್ಲೂ ನಿಂತು ಅವರನ್ನು ಸ್ವಾಗತಿಸ್ತಾ ಇರುವಂಥದ್ದು. ಆರಕ್ಷಕರು ಅವರಿಗೆ ರಕ್ಷಣೆಯನ್ನು ಕೊಡುವಂಥ ನಿಟ್ಟಿನಲ್ಲಿ, ಟ್ರಾಫಿಕನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ನಿರಂತರವಾಗಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಪ್ರಯತ್ನಿಸ್ತಾ ಇರುವಂಥದ್ದು ಎಲ್ಲವನ್ನು ಕೂಡ ತಾವೀಗ ನೋಡ್ತಾ ಇರುವಂಥದ್ದು. ಶ್ರೀಕ್ಷೇತ್ರ ಪುತ್ತೂರು ಮಹಾಲಿಂಗೇಶ್ವರ ಮಹತೋಬರ ಮಹಾಲಿಂಗೇಶ್ವರನ ಸನ್ನಿಧಾನದ ಎದುರು ಭಾಗಕ್ಕೆ ಬಂದಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಾನದ ಎದುರು ಭಾಗಕ್ಕೆ ತೆರಳಲಿಕ್ಕಿದ್ದೇವೆ. ಇದೀಗ ನಾವು ಪುತ್ತೂರು ಮಹಾಲಿಂಗೇಶ್ವರನ ದೇವಸ್ಥಾನದ ಹಿಂಭಾಗದಲ್ಲಿ ಇದ್ದೇವೆ. ಪುತ್ತೂರು ಮಹಾಲಿಂಗೇಶ್ವರನ ದೇವಸ್ಥಾನದ ಹಿಂಭಾಗದಲ್ಲಿದ್ದೇವೆ. ಆ ಹಿಂಭಾಗದಿಂದ ನೇರವಾಗಿ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ತೆರಳುತ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಪುತ್ತೂರು MLA ಅಶೋಕ್ ಕುಮಾರ್ ರೈ ಅವರು ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ದರ್ಶನವನ್ನು ಮಾಡಲಿಕ್ಕಿದ್ದಾರೆ. 1 ಗಂಟೆಯ ಪೂಜೆಗೆ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಗ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ತೆರಳುತ್ತಾ ಇರುವಂಥದ್ದು. ಬಹಳ ವಿಶೇಷವಾಗಿ ಈ ಮೆರವಣಿಗೆ ಕಾರ್ಯವನ್ನು ಇದೀಗ ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ತೆರಳುತ್ತಾ ಇರುವಂಥ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ
ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಆ ಒಂದು ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ತೆರಳಿಸುವಂತಹ ಅಪೂರ್ವ ಕ್ಷಣವನ್ನು ತಾವಿಗೆ ನೋಡ್ತಾ ಇದ್ದೀರಿ. ನಾವೀಗ ತಲುಪ್ತಾ ಇರುವಂಥ ಮಹಿಳಾ ಪೊಲೀಸ್ ಠಾಣೆ ಪುತ್ತೂರು, ಇಲ್ಲಿಯ ಮುಂಭಾಗದಲ್ಲಿ ಸಾಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಪುತ್ತೂರಿನ ಮಹಾಲಿಂಗೇಶ್ವರನ ಕ್ಷೇತ್ರಕ್ಕೆ ಈ ಒಂದು ಮೆರವಣಿಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಕಬಕದಿಂದ ಹೊರಟು ಕಬಕದಿಂದ ವಾಹನ ಜಾಥಾದ ಮೂಲಕ ಬಂದು ಇದೀಗ ಗೊಳುವಾರ್ನಿಂದ ಬಹಳಷ್ಟು ಜನ ಸೇರಿ ಈ ಬಿರು ಬಿಸಿಲಿನಲ್ಲೂ ಕೂಡ ನೂರಾರು ಜನ ಸೇರಿ ನಡಿಗೆಯ ಮೂಲಕ ನಡೆದಾಡಿಕೊಂಡು ಬರ್ತಾ ಇರುವಂತಹ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇದು ಎಲ್ಲ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ ಅಂತ ಹೇಳ್ಬೋದು. ಬಹಳ ಅಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇರುವಂಥದ್ದು. ಆ ಎಲ್ಲ ಸಂಭ್ರಮದ ಕ್ಷಣಗಳನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾಗಿ ನೇರ ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ಒಂದು ಚಾರಿತ್ರಿಕವಾದಂತಹ ಒಂದು ಘೋಷಣೆ ಆಗಿದೆ. ಪುತ್ತೂರಿನ ಮೆಡಿಕಲ್ ಕಾಲೇಜಿನ ಘೋಷಣೆಗೆ ಬಹಳಷ್ಟು ದೊಡ್ಡ ಒಂದು ಗೆಲುವು ಸಿಕ್ಕಿದೆ. ಯಾಕೆಂತಂದರೆ ಈ ಬಾರಿಯ ಸರ್ಕಾರದ ಬಜೆಟ್ನಲ್ಲಿ ಸಿದ್ದರಾಮಯ್ಯರವರು ಮಂಡಿಸಿರುವಂಥ ಬಜೆಟ್ನಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಘೋಷಣೆಯಾಗಿದೆ. ಘೋಷಣೆ ಆದ ನಂತರ ಮೊದಲ ಬಾರಿಗೆ ಪುತ್ತೂರಿಗೆ ಆಗಮಿಸ್ತಾ ಇರುವಂತಹ ಅಶೋಕ್ ಕುಮಾರ್ ರೈ ಅವರನ್ನು ಬಹಳ ಅದ್ಧೂರಿಯಾಗಿ ಸ್ವಾಗತಿಸ್ತಾ ಇದ್ದಾರೆ. ಗೌತು ಸ್ಟಾಪ್. ಎಸ್, ಇದೀಗ ಅಲ್ಲಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಒಂದು ಮಹಿಳೆ ಅಲ್ಲಿ ಮೇಲ್ಭಾಗಕ್ಕೆ ಹತ್ತಿ ಅವರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ತಮ್ಮ ಅಭಿಮಾನವನ್ನು ಈ ಮೂಲಕ ಪ್ರಕಟಿಸ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಎಸ್, ಇದೀಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಈ ಒಂದು ಮೆರವಣಿಗೆ ಸಾಗಲಿಕ್ಕಿರುವಂಥದ್ದು. ಕೆಲವು ಕ್ಷಣಗಳಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಈ ಮೆರವಣಿಗೆ ಸಾಗಲಿಕ್ಕಿದೆ. ಬಹಳ ಅಭೂತಪೂರ್ವ ಮೆರವಣಿಗೆಯ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ, ಮೆಲುಕು ಹಾಕ್ತಾ ಇದ್ದೀರಿ. ಯಾವ ರೀತಿಯಾಗಿ ಮೆರವಣಿಗೆ ಸಾಗ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀರಿ ನೇರ ಪ್ರಸಾರದ ಮೂಲಕ. ದಿನದಿಂದಲೇ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಘೋಷಣೆಯಾಗಿದೆ ಅನ್ನುವಂತಹ ಸಂಭ್ರಮದಲ್ಲಿ ಕಾರ್ಯಕರ್ತರು ಅಭಿವೃದ್ಧ ಇದೀಗ ಮೆರವಣಿಗೆ ಸಾಗ್ತಾ ಇರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಆ ಕಬಕದಿಂದ ಹೊರಟಿರುವಂತಹ ಮೆರವಣಿಗೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಮಧ್ಯಾಹ್ನದ ಪೂಜೆಗಾಗುವಾಗ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ತೆರಳಬೇಕು ಅನ್ನುವಂಥ ಕಾರಣಕ್ಕಾಗಿ ಇದೀಗ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ವಿಶೇಷವಾದಂತಹ ಪೂಜೆ ನಡೀಲಿಕ್ಕಿದೆ. ಆ ಪೂಜೆಯಲ್ಲೂ ಕೂಡ ಇಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ಸಾಕ್ಷಿ ಆಗಲಿಕ್ಕಿದ್ದೀರಿ. ಎಸ್, ಇದೀಗ ಆ ಎಲ್ಲ ಕ್ಷಣಗಳನ್ನು ತಾವು ನೋಡ್ತಾ ಇದ್ದೀರಿ. ಪುತ್ತೂರು ಹರಿದು ಬರ್ತಾ ಇರುವ ಅವರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇರುವಂಥದ್ದು ಎಲ್ಲವನ್ನು ಕೂಡ ತಾವು ನೇರ ಪ್ರಸಾರದ ಮೂಲಕ ರೆಕಾರ್ಡ್ ಬರು
ಎಸ್, ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ಆಗಮನ ಆಗಿದೆ. ಮಹಾಲಿಂಗೇಶ್ವರನ ಮಧ್ಯಾಹ್ನದ ಪೂಜೆಯ ಹೊತ್ತು ಮಹಾಲಿಂಗ ಆಗಮನ ಆಗಿದೆ. ಶಿವಕುಮಾರ್ ರೈ ಅವರ ಆಗಮನಕ್ಕೆ ಬಹಳ ಅದ್ದೂರಿಯಾದಂತಹ ಸ್ವಾಗತವನ್ನು ಕೂಡ ಕೊಡ್ತಾ ಇದ್ದಾರೆ. ಬಹಳ ಅಪೂರ್ವ ಕ್ಷಣ. ಅನೇಕ ಎಡ್ಡೆ ಕಾರ್ಯಾಚರಣೆ ಅಂಚನೆ ಆ ಪುತ್ತೂರು ಮೆಡಿಕಲ್ ಕಾಲೇಜ್ ಆವಡು ಪಂಪುನ ಅನೇಕ ಜನಕ್ಕೆ ಅನೇಕ ವರ್ಷದ ಆಸೆ. ಆ ಒಂದು ಆಸೆ ಸಾಂಬ್ರಾಣಿದ ಬಜೆಟ್ ಸಿದ್ದರಾಮಯ್ಯ ಆ ಒಂದು ಇಂಚಿನ ಒಂದು ಆಶೋತ್ತರ ಉಂಟು. ಐಕ ಸಂಪೂರ್ಣ ಒಪ್ಪಿಗೆಲ್ಲ ಆರಾಧನೆ ಮತ್ತು ಇಂಚಿತಿ ಮೈಸೂರು ಮಾತುಗಳು ಐಕ್ಲ ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹಿಗಳು ಈ ದಶಾದೋಷವು ಸಂಧಿ ದೋಷವು ಶನಿಗ್ರಹಚಾರ ರಾಹು ಕೇತು ದೋಷ ಇದ್ದ ಮಾತ್ರ ನಿವೃತ್ತಿ ಮಾಡ್ತದೆ. ಯಾವ ರೀತಿ ಶುಕ್ಲ ಪಕ್ಷ ಚಂದ್ರೆ ದಿನೇ ದಿನೇ ಅಭಿವೃದ್ಧಿ ಅಂದ್ಬಿಟ್ಟು ಅವೇ ರೀತಿ ಆದರೆ ಈಗಿನ ಅವಧಿ ಕಾಲದ ಮಕ್ಕಳ ಮಾತ ಕಾರ್ಯ ಸಪರಿವಾರ ಸಮೇತ ಮಹಾಲಿಂಗೇಶ್ವರನ ಸಂಪೂರ್ಣ ಅನುಗ್ರಹ ಸ್ವಾಮಿ ಹರಿಯಾಣ ವಿಶ್ವರ ವಿಶ್ವನಾಥ ಹರಿಯಾಣ ಅವರದ್ದು ಉದ್ಘಾಟನೆ నేను ఆనుండా 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 ಜಾಗೃತಿ ಮೂಡಿಸೋಣ ಒಂಜಿ ಎಲ್ಲೆಡು ಮೈಕದ ಲೆಕ್ಕ ಐದು ದಿಗಡು ರಿಪ್ಲೈ ಯಾವೊಂದೇ ఇప్పుడు ನಮ್ಮ ಕಿರಣ್ ಕುಮಾರ್ ಇಂದ ಒಂಜಿ ಸೋರಣ ಸಂಯೋಜನೆ ಅಂತ ಕೊಡ್ತೇವೆ ಈರ್ನ ಒಂಜಿ ನೆಟ್ಟು ಉದ್ಘಾಟನೆ ಅನ್ಕೊಂಡು ಇದು ಕೊಡ್ತದೆ ಆಗ್ತದೆ 10ವರೆಗೆ ಬಸ್ ದುಂಬುದು ಇರೇನು ಅದೇನಿತ್ತ ಪರಿಸ್ಥಿತಿ ಇರ್ನ ಇದು ಕೊಡ್ತದೆ ಸಂತೋಷ ಏನು ಇವತ್ತು ಉದ್ಘಾಟನೆ ಅನ್ಕೊಂಡು ಅವ್ರು ಕೇಳಿ ನಾವು ಪಿರೋ ಅಲ್ಲಿ ಅಂಗನಕ್ಕೆ ಚಪ್ಪಲ್ ಬಳ್ಳಿ ಬರಲ್ಲ ಚಪ್ಪಲ್ ತಿಟ್ಟ ವ್ಯವಸ್ಥೆ ಸ್ಟ್ಯಾಂಡ್ ಉಂಟು
ಚಪ್ಪಲಿ ಪೂಜೆಗಳಿಗೆ ಬಣ್ಣ ಕೈ ಪೂಜೆ ಒಯ್ತು ದಕ್ಕುಣೆ ಬುಕ್ಕುರಿ ಪುಣ ಪುಣ ಈಗ ತೋರಿ ಪುಣ ಅಂಚಾರ ಬಲ್ಲಿ ತೊಂದರೆ ಜತ್ತು ಬೆಟ್ಟೆ ಕಾನ್ಸೆಪ್ಟ್ ಎಟ್ಟೆ ನಮಗೆ ವ್ಯವಸ್ಥೆ ಬಂತು ನೋಡು ಮೊನ್ನೆ ನಮ್ಮ ದೇವಸ್ಥಾನದಲ್ಲಿ ಕೊಡ್ಕೊಂಡ ಎರೆಗಾಲ ಕೊಂಚ ಇತ್ತು ಮಾತಾ ದೇವಸ್ಥಾನ ಕತ್ತೆ ದೇವಸ್ಥಾನ 50 ಪೈಸೆ 100 ರೂಪಾಯಿ ತೊಂಡ ಎರೆಗಾಲ ಡಿಸೇಬಲ್ ಇರಲ್ಲ ಇತ್ತೆಂದ ಆಗ ಕೊಂಚ ಉದ್ಯೋಗ ಹಾಕೊಂಡು ಅಪ್ಪ ಒಂದು ಸ್ವಲ್ಪ ಕುಳ್ಳಿಯರ್ನ ಶೋಕದ ರ್ಯಾಕ್ ಮಂತ ಕೊರಿಯರ್ ಈ ಥರ ರ್ಯಾಕಿಗೆಲ್ಲ ದುಮ್ಮು ಬಿರೋ ಒಂದು ಲಜ್ಜಿ ಸೊ ಸರಿ ವ್ಯವಸ್ಥೆ ಮಂತ ಕೊರಲಿ ಎರೆಗಾಲ ಡಿಸೇಬಲ್ ಏರಲ್ಲ ಮಲ್ಪಣ ದಿನ ಕೊಂಚ 500 ರೂಪಾಯಿ ಆಗಿ ಲಾಭ ಬರ್ಪುಣ ಅಂದ ವಯಸ್ಸದು ಕೊರಲಿ ಅಪಕಾಯ ವ್ಯವಸ್ಥಿತವಾದ ನಿರ್ವಹಣೆ ಮಲ್ಪೆ ನಿರ್ವಹಣೆ ಮಲ್ಪಂದೆ ಕೆಲಸ ನಾನು ಪ್ರಯತ್ನ ಶುಭವಾಗಲಿ ಎಸ್ ಅವೆಟ್ಟೆ ಕಾನ್ಸೆಪ್ಟ್ 15,000 ಖರ್ಚು ಮಾಡ್ತೀರಾ ಶುಭ ಅಯ್ಯೋ ಮೂಲ ಬೈಟ್ ಬೋಡಿಗೆ ಮತ್ತೆ ಬೈಟ್ ಮೂಲ ಬಲೆ ಮೂಲ ಅಲ್ಲಿ ಮಾತ್ರ ಚೂರು ಲಕ್ಕನ ಚೂರು ಒಂದು ನಿಮಿಷ ಅಶ್ವತ್ಥ ಹೆಂಗ ಮಾಡ್ರೆ ಒಳ್ಳೆ ಏಮಾತಾನೆ ಒಳ್ಳೇದು ಇಲ್ಲಪ್ಪ ಕೊಡಿ ಮತ್ತೆ ನಿಮಗೆ ನನಗೆ ಇದನ್ನು ಮಾತ್ರ ಕೊಡಿ ಅಂತ ಹೇಳಿದೆ ನೀವು ಇಡೀ ಇಷ್ಟು ಬುಕ್ಕನ್ನು ಓದಿ ಇದು ಕಟ್ ಮಾಡಿ ಇದು ಮಾಡೋಕ್ಕಾಗಲ್ಲ ಅದು 27 ಪೇಜ್ ಕಳಿಸಿ ನಾನು ಮತ್ತೆ ಬಜೆಟ್ ಕಾಪಿಯಲ್ಲಿ ನೀವು ಅಂಡರ್ಲೈನ್ ಮಾಡಿ ಆ ಕಾಪಿ ಮಾಡಿ ಹಾಗೊಂದು ನೋಟ್ ಮಾಡಬೇಕು ಬರೀಬೇಕು ಇದನ್ನು ಹೀಗೆ ಮಾಡಲಿಕ್ಕೆ ಆಗ್ತದೆ 200 ಪೇಜ್ ಓದಲಿಕ್ಕೆ ಆಗ್ತದೆ ಸಿದ್ದರಾಮಯ್ಯ ಓದಿದಾಗೆ ಇಷ್ಟು 3 ಗಂಟೆಗೆ ಲೈವ್ ಮಾಡಿರ್ತೀನಿ ನಾನು ಮಹಿಳಾ ಅಧ್ಯಕ್ಷರಿದ್ದಾರೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ನನ್ನ ಗ್ರಾಮ ದೇವರಾಗಿರುವಂಥ ಮಹಿಷಮರ್ದಿನಿ ಅವರ ಆಶೀರ್ವಾದ ಪುತ್ತೂರಿನ ಜನತೆಯ ಬಹುತೇಕ ವರ್ಷಗಳಿಂದ ಇದ್ದಂಥ ಒಂದು ಕನಸಿತ್ತು. ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಬರಬೇಕು. ನಾವು ಕೂಡ ಚುನಾವಣಾ ಸಮಯದಲ್ಲಿ ಹೇಳಿದ್ದೇವೆ, ಪುತ್ತೂರಿನಲ್ಲಿ ಕುಡಿಯುವ ನೀರಿಗೆ ಯಾವುದೇ ಹಾಹಾಕಾರ ಇದೆ, ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಗಳಿರಬಾರ್ದು.
ಯಾರೂ ಕೂಡ ಮನೆಯಲ್ಲಿ ಕರೆಂಟ್ ಇಲ್ಲದೆ ಇರಬಾರ್ದು, ಯಾರೂ ಕೂಡ ನಿವೇಶನ ಇಲ್ಲದೆ ಇರಬಾರ್ದು, ಯಾರೂ ಕೂಡ ಮನೆ ಇಲ್ಲದೆ ಇರಬಾರ್ದು, ಊಟಕ್ಕೆ ಯಾರೂ ಕೂಡ ಇಲ್ಲದೆ ಇರಬಾರ್ದು. ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಕೂಡ ಬರಬೇಕು ಅಂತ ನಮ್ಮ ಭಾಷಣದಲ್ಲಿ ನಾವು ಹೇಳಿಕೊಂಡು ಬಂದಿದ್ದೇವೆ. ನಾನು ತುಂಬ ವರ್ಷದಿಂದ ನಾನು ಕೂಡ ಕೆಲವರು ಮಾಡುವಂಥ ಭಾಷಣಗಳನ್ನು ಕೇಳ್ತಾ ಇದ್ವಿ. ಹೊರಗಡೆ ಹಿಂದುಗಡೆ ಮುಂದುಗಡೆ ನಿಂತ್ಕೊಂಡು ನಾನು ಕೇಳ್ತಾ ಇದ್ದೆ. ಈ ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಯಿತು, ನಮ್ಮ ಸರ್ಕಾರ ಬಂತು, ಇನ್ನು ಮುಂದಿನ 1 ವರ್ಷದಲ್ಲಿ 2 ವರ್ಷದಲ್ಲಿ ಪುತ್ತೂರಿಗೆ ಎಲ್ಲ ಯೋಜನೆಗಳು ಬರ್ತದೆ. ಈ ಭಾಷಣಗಳನ್ನೆಲ್ಲ ನಾನು ಮುಂದಿನ ಪ್ರೇಕ್ಷಕನಾಗಿ ನಾನು ಭಾಷಣಗಳನ್ನು ಕೇಳ್ತಾ ಇದ್ದೆ. ನಾನು ಪಕ್ಷಾತೀತವಾಗಿ ಮಾತಾಡುವಂಥದ್ದು, ಆ ಪಕ್ಷದವರು ಹೇಳಿದರು ಈ ಪಕ್ಷದವರು ಹೇಳಿದರು ಅಂತೆಲ್ಲ ಕೇಳ್ತಾ ಇದ್ದೆ. ಆಗ ಕನಸು ಕಾಣ್ತಾ ಇದ್ದೆ, ಪುತ್ತೂರಿನ ಅಭಿವೃದ್ಧಿ ಎಲ್ಲಾದರೂ ಈ ದೇವರ ಆಶೀರ್ವಾದ ಸಿಕ್ಕಿದರೆ, ಜನತೆ ನನಗೆ ಆಶೀರ್ವಾದ ಮಾಡಿದರೆ ಪುತ್ತೂರಿನ ಅಭಿವೃದ್ಧಿಗೆ ಮೈಲುಗಲ್ಲು ಅನ್ನೋ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಅದರಲ್ಲಿ ಒಂದು ಕುಡಿಯೋ ನೀರಿಗೆ ಇರುವಂಥದ್ದು, ಒಂದು ಪುತ್ತೂರಿಗೆ ಉದ್ಯಮಗಳನ್ನು ತರಬೇಕು ಅನ್ನುವ ವಿಚಾರ ಇರುವಂಥದ್ದು, ಒಂದು ಪುತ್ತೂರನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಬೇಕು ಅನ್ನುವಂಥ ಇರೋದು, ಆರೋಗ್ಯದ ಕಡೆಗೆ ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ವಿಟ್ಲ ಈ ಯಾವ ಭಾಗದ ಜನರು ಎಮರ್ಜೆನ್ಸಿಗಳಾದರೆ ಅವರಿಗೆಲ್ಲ ಡಾಕ್ಟ್ರುಗಳು ಬರ್ಕೊಡುವಂಥದ್ದು, ನೀವು ಮಂಗಳೂರಿಗೆ ಹೋಗಿ ಅಂತ. ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಇಲ್ಲಿ ಬರುವಾಗ ಅದು ಡೆಡ್ ಬಾಡಿಯೇ ತರುವಂಥದ್ದು. ನಾವು ಇವತ್ತಲ್ಲ, ಇನ್ನೂ 25 ವರ್ಷದ ಕಲ್ಪನೆಗಳು ಬೇಕಾಗ್ತದೆ ನಮಗೆ. ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಿದ್ರೆ 25 ವರ್ಷದ ಕಲ್ಪನೆಗಳು ಬೇಕಾಗ್ತದೆ. ನಾವು ಇವತ್ತು ಮೆಡಿಕಲ್ ಕಾಲೇಜ್ ನಮಗೆ ನಾವು ಬದುಕುವವರೆಗಿರುವಂಥದ್ದಲ್ಲ, ಇದು ಇನ್ನೂ 500 ವರ್ಷಗಳಲ್ಲಿ ಬೆಳೆಯುವಂಥ ಇನ್ನು ಮುಂದಿನ ಜನಾಂಗಕ್ಕೆ ನಾವು ಅರ್ಪಣೆ ಮಾಡುತ್ತಿರುವಂಥದ್ದು. ಇವತ್ತು ನಾವು ಯಾರು ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಅಂತ ಗೊತ್ತಿಲ್ಲ. ಈ ರಾಜ್ಯ, ಈ ದೇಶ, ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಿದ್ರೆ ಇನ್ಫ್ರಾಸ್ಟ್ರಕ್ಚರ್ಗಳು ಬೇಕಾಗ್ತದೆ. ಆ ದೃಷ್ಟಿಕೋನ ಹಿಡ್ಕೊಂಡು ನಾನು ಯಾವತ್ತು ಶಾಸಕನಾಗಿದ್ದೇನೆ, ಆ ಶಾಸಕನಾದ ದಿನದಿಂದ ನಾನು ಮನವಿಯನ್ನು ಬರೆದು ನಮ್ಮ ಮುಖ್ಯಮಂತ್ರಿಗಳಿಗೆ, ವೈದ್ಯಕೀಯ ಮಂತ್ರಿಗಳಾದ ಅವರಿಗೆ, ಇಲ್ಲಿಯ ಉಸ್ತುವಾರಿಗಳಿದ್ದಾರೆ, ನಮ್ಮ ಈ ಪಕ್ಷದ ಇಲ್ಲಿ ಎಲ್ಲ ಮುಖ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡವರಿಗೆ ಎಲ್ರಿಗೂ ಕೂಡ ನಾನು ನಿರಂತರ ಮನವಿಗಳನ್ನು ಮಾಡಿಕೊಂಡು ಬರ್ತಾಯಿದ್ದೆ. ಕಲ್ಪನೆ ಒಂದೇ, ಅಭಿವೃದ್ಧಿ ಆಗಬೇಕು, ಎಲ್ಲರನ್ನು ಕಾನ್ಫಿಡೆನ್ಸ್ಗೆ ತಗೊಳ್ಳುವ ಮುಖಾಂತರ. ಸುಮಾರು 1 ವರ್ಷ 7 ತಿಂಗಳು ಆಗಿದೆ ನಾವು ಶಾಸಕನಾಗಿ. ಕುಡಿಯುವ ನೀರಿನ ಕೆಲಸವನ್ನು 3 ಮುಗಿಸಿದ್ವಿ, ಟೆಂಡರ್ ಆಗಿ ಕೆಲಸ ಆಗ್ತಾಯಿದೆ. ಪ್ರವಾಸೋದ್ಯಮದ ಬಗ್ಗೆ 352 ಕೋಟಿ ರೂಪಾಯಿಯ ಅನುಮೋದನೆಗೆ, ಫೈನಲ್ ಅನುಮೋದನೆಗೆ ಉಪ್ಪಿನಂಗಡಿಯಲ್ಲಿದೆ. ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಕೈ ಹಾಕಿದ್ದೀವಿ, ಸುಮಾರು 75-100 ಕೋಟಿ ರೂಪಾಯಿಯಲ್ಲಿ. ಅದನ್ನು ಮುಂದಿನ ದಿವಸಗಳಲ್ಲಿ ಮುಂದೆ ತಗೊಂಡು ಹೋಗುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಉದ್ಯಮಕ್ಕಾಗಿ KMFಗೆ ಜಾಗ ಕೊಟ್ಟಿದ್ದೇವೆ. ಇನ್ನು ನಮ್ಮ ಹತ್ರ ಪೆಂಡಿಂಗ್ ಇರುವಂಥದ್ದು ಒಂದು, ನನ್ನ ಭಾಷಣದಲ್ಲಿ ನಾನು ಚುನಾವಣೆ ಮುಂಚೆ ಮಾಡಿರುವ ಭಾಷಣದಲ್ಲಿ ಪೆಂಡಿಂಗ್ ಇರುವುದು ಒಂದು, ಅದು ಡ್ರೈನೇಜ್ ಸಿಸ್ಟಮ್. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಹಂತವಾಗಿ ತರುವಂಥ ಕೆಲಸವನ್ನು ಮಾಡ್ತೇವೆ. ಈ ಮೆಡಿಕಲ್ ಕಾಲೇಜಿನ ಬಗ್ಗೆ ನಾನು ಮಾಡಿದಂಥ ಹೋರಾಟ, ನಾನು ಪ್ರತಿ ವರ್ಷ ಪ್ರತಿ ವಾರಕ್ಕೆ ಹೋಗುವಾಗ ಮುಖ್ಯಮಂತ್ರಿಗೆ ನನ್ನ ಮುಖವನ್ನು ನೋಡುವಾಗ ಅಲ್ಲಿ ಮೆಡಿಕಲ್ ಕಾಲೇಜಿನವನು ಬರ್ತಾ ಇದ್ದಾನೆ ಅಂತ ಅಲ್ಲಿವರೆಗೆ ಅವರ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೆ. ಮೊನ್ನೆ ತಾನೇ ಬಜೆಟ್ಗಳಲ್ಲಿ ನೀವು 5 ವರ್ಷದ ಬಜೆಟ್ಗಳನ್ನು ನೋಡಿ, ಈ ಹಿಂದಿನ 5 ವರ್ಷ ಬಜೆಟ್, 10 ವರ್ಷದ ಬಜೆಟನ್ನು ನೀವು ತುಳುಕು ಹಾಕಿ, ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಎಲ್ಲಾದರೂ ಇದ್ದರೆ ಎಲ್ಲಿಯೂ ಕೂಡ ದಕ್ಷಿಣ ಕನ್ನಡದ ಹೆಸರು ಇಲ್ಲ. ಒಂದೇ ಒಂದು ಅಲ್ಲಿರುವಂಥದ್ದು ಬೀಚ್ ಪಕ್ಕ ಒಂದು ಬೋಟಿಂಗಿಗಾಗಿ 50 ಲಕ್ಷ ಇಟ್ಟಿದ್ವಿ, 25 ಲಕ್ಷ ಇಟ್ಟು ಬಿಟ್ಟರೆ ಬೇರೆ ಯಾವುದೇ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಬಜೆಟಿನಲ್ಲಿ ಬಂದಿಲ್ಲ. ಪುತ್ತೂರಿನ ಹೆಸರು ಇವತ್ತಿನವರೆಗೆ ಬಜೆಟಿನಲ್ಲಿ ಬಂದದ್ದೇ ಇಲ್ಲ. ನಾನು ನೋಡಿ, ರಾಜಕೀಯ ವ್ಯಕ್ತಿಗಳಾದ ನಂತರ ಬರೀ ಭಾಷಣಕ್ಕೆ ಸೀಮಿತ ಆಗಬಾರ್ದು. ನಾನು ಯಾರಿಗೂ ಹೇಳೋದಾಗಿ ಭಾಷಣದಲ್ಲಿ ಹೇಳಿದ್ದನ್ನು ಕಾರ್ಯಗತ ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ಅದಕ್ಕೆ ಎಂಡ್ ಯೂಸರ್ ಅಂತ ಹೇಳ್ತಾರೆ, ಆ ಲಾಸ್ಟ್ ರಿಸಲ್ಟ್ ಬರೋವರೆಗೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಾವು ಇಲ್ಲಿ ಭಾಷಣದಲ್ಲಿ ಹೇಳಿದ್ದನ್ನು ಅಲ್ಲೆಲ್ಲ ಮಾಡಬೇಕಿದ್ರೆ ನೀವು ಪ್ರೀ ಬಜೆಟ್ ಮೀಟಿಂಗಿಗೆ ಹೋಗಬೇಕು.
6 ತಿಂಗಳಿನಿಂದ ಅಧಿಕಾರಿಗಳು ಏನು ಬಜೆಟ್ಗೆ ತಯಾರಿ ಮಾಡ್ತಾ ಇದ್ದಾರೆ, ಎಲ್ಲ ಕೆಲ ಹಂತದ ಅಧಿಕಾರಿಗಳನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಆನಂತರ 3 ತಿಂಗಳ ಹಿಂದೆ ಯಾರು ಇದಕ್ಕೆ IAS ಅಧಿಕಾರಿಗಳು ಕೂಡ್ತಾರೆ, ಫೈನಾನ್ಸ್ ಸೆಕ್ರೆಟರಿ ಮತ್ತು ಅವರ ಬಾಡಿ ಯಾರೆಲ್ಲ ಈ ಬಜೆಟ್ ಮಾಡಲಿಕ್ಕೆ ಸುಮಾರು 750-800 ಜನ ಒಂದು ಬಾಡಿ ಮಾಡ್ತಾರೆ, ಅವರಿಗೆಲ್ಲ ಮನವರಿಕೆ ಮಾಡಿ ಅವರಿಗೆ ಪ್ರೆಸೆಂಟೇಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಆನಂತರ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಈ ಉಸ್ತುವಾರಿ ಸಚಿವರು ಮತ್ತು ಈ ನಮ್ಮ ವೈದ್ಯಕೀಯ ಸಚಿವರು ಇವರಿಗೆಲ್ಲ ಮನವರಿಕೆಯನ್ನು ಮಾಡುವ ಮುಖಾಂತರ ಇವತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಅನ್ನೋದು ಪುತ್ತೂರಿನ ನಿನ್ನೆ ಬಜೆಟಿನಲ್ಲಿ ಅನೌನ್ಸ್ ಆಗಿದೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಮಾಡಬೇಕಿದ್ರೆ ಸೀದಾ ಹೋಗಿ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಆಗೋದಿಲ್ಲ. 400ರಿಂದ 500 ಬೆಡ್ಡಿನ ಹಾಸ್ಪಿಟಲ್ ಆಗಬೇಕು. ಆ ಹಾಸ್ಪಿಟಲ್ ಆದ ನಂತರ ಮಾತ್ರ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನಿಮ್ಮ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಅನುಮತಿ ಕೊಡ್ತಾರೆ. ನಾವು ಇವಾಗಲೇ ಆ ಹಾಸ್ಪಿಟಲನ್ನು ಮಾಡುವಂಥ ಕೆಲಸವನ್ನು ಮೊದಲಿನ ಹಂತದಲ್ಲಿ ಮಾಡ್ತೇವೆ. ಯಾವಾಗ 350-400 ಬೆಡ್ಡಿನ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿ ಕಾರ್ಯಾಚರಣೆ ಆರಂಭ ಆಗ್ತದೆ, ಆ ಕೂಡಲೇ ನಾವು ಮೆಡಿಕಲ್ ಕೌನ್ಸಿಲ್ಗೆ ಅಪ್ಲೈ ಮಾಡಿದರೆ ವಿದಿನ್ 6 ತಿಂಗಳಲ್ಲಿ ಏನೆಲ್ಲ ಕ್ರೈಟೀರಿಯಸ್ಗಳು ಬೇಕು ಅದನ್ನು ಅವರ ಕಮಿಟಿಯಲ್ಲಿ ಬಂದು ಅದನ್ನು ನೋಡಿ ಇಲ್ಲಿ ಮೆಡಿಕಲ್ ಕಾಲೇಜಿಗೆ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡ್ತಿದೆ. ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ನಮಗೆ ಇನ್ನೊಂದು ಬಿಲ್ಡಿಂಗ್ದು ಮಾತ್ರ ಅವಶ್ಯಕತೆ ಇರುವಂಥದ್ದು. ಪ್ರೊಫೆಸರ್ಗಳು ಬಾಕಿದ್ದಕ್ಕೆ ಈವಾಗಲೇ ಈ ಬಜೆಟಿನಲ್ಲಿ ನಾವು ಹಂತವಾಗಿ ಅನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ. 3 ವರ್ಷದಲ್ಲಿ, ಈ ವರ್ಷದಲ್ಲಿ ಅದಕ್ಕೆ ಶಿಲಾನ್ಯಾಸ ನಡೀತದೆ. 3 ವರ್ಷದಲ್ಲಿ ಮೆಡಿಕಲ್ ಕಾಲೇಜು ಕೂಡ ಇಲ್ಲಿ 6 ದಿವಸಗಳಲ್ಲಿ ಮಾಡ್ತೇವೆ. ಒಂದಷ್ಟು ಟೀಕೆಗಳು ಟಿಪ್ಪಣಿಗಳು ಬರ್ತಾಯಿತ್ತು. ನಾನು ಮನೆಗಳ ಬಗ್ಗೆ ನಾನು ಅವರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಅವರ ಸಮಯದಲ್ಲಿ ಅವರು ಏನೇನು ಕೆಲಸ ಮಾಡಿದ್ದಾರೆ. ನಾನು ಹೇಳುವಂಥದ್ದಂತೆ ರಾಜಕೀಯ ಮಾಡೋದಿದ್ದರೆ ಆ ಚುನಾವಣಾ ಸಮಯದಲ್ಲಿ ನೀವು ಮಾಡಿ. ನೀವು 5 ವರ್ಷದಲ್ಲಿ ಏನು ಮಾಡಿದ್ದೀರಿ ಅಂತ ಗೊತ್ತಿದೆ. 4 ಮೆಡಿಕಲ್ ಕಾಲೇಜುಗಳನ್ನು ಈ ಬಜೆಟಿನಲ್ಲಿ ಅನೌನ್ಸ್ ಮಾಡಿದ್ದಾರೆ ಸ್ವಾಮಿ. ಅದಕ್ಕೆಲ್ಲ ಬರೆದಿದ್ದಾರೆ. ಮೆಡಿಕಲ್ ಕಾಲೇಜು ಮೆಟ್ಲು ಮಾಡ್ತೀನಿ, ಮೆಡಿಕಲ್ ಕಾಲೇಜು ಬಿಲ್ಡಿಂಗ್ ಮಾಡ್ತೇನೆ, ಇಲ್ಲ ಆಸ್ಪತ್ರೆ ಮಾಡ್ತೇನೆ. ಎಲ್ಲಿ ಬರೆದಿಲ್ಲ, ಓದಿ ಬಜೆಟನ್ನು ಫಸ್ಟು. ನೀವು ಇಷ್ಟರವರೆಗೆ ಮಾಡಿ ಓದದ್ದೇ ಮಾಡಿದ್ದು, ನಿಮಗೆ ತಲೆನೇ ಇಲ್ಲ. ನೀವು ಓದುವಂಥ ಕೆಲಸವನ್ನು ಮಾಡಬೇಕು. ಆ ಬಜೆಟನ್ನು ಓದಬೇಕು. 4 ಮೆಡಿಕಲ್ ಕಾಲೇಜ್
ಸಿಗುವಾಗ ನಾವು ಅದನ್ನು ಬಳಸ್ಕೊಳ್ಳುವಂಥ ಕೆಲಸ ಆಗಬೇಕು. ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಇವತ್ತು ಎಲ್ಲ ಪುತ್ತೂರಿನ ಜನತೆ ಬರೀ ಕಾಂಗ್ರೆಸ್ ಪಕ್ಷದವರು ಮಾತ್ರ ಅಭಿನಂದನೆ ನನಗೆ ಆಗ್ತಾ ಇಲ್ಲ. ಇಡೀ BJP ಪಕ್ಷದ ಕಾರ್ಯಕರ್ತರು, BJPಯ ಜನರು ಮತ್ತು ಈ ಪುತ್ತೂರಿನ ಯಾರು ಹಿತೈಷಿಗಳಿದ್ದಾರೆ ಅವರೆಲ್ಲ ನನಗೆ ಸುಮಾರು 16 ಲಕ್ಷ ಜನ ಇವತ್ತು ನನಗೆ ಸಹಕಾರ ಕೊಡುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಸಹಕಾರವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಪಕ್ಷಾತೀತವಾಗಿ ಜನರು ಸಹಕಾರವನ್ನು ಕೊಡ್ತಾ ಇದ್ದಾರೆ. 1-2% ಜನ ಇರ್ತಾರೆ ಅದನ್ನು ಟೀಕೆ ಮಾಡುವಂಥವ್ರು. ಅವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು, ನಾನು ಅವರು ನಿಮ್ಮ ಬಗ್ಗೆ ಏನನ್ನು ಮಾತಾಡೋದಿಲ್ಲ, ಅಭಿವೃದ್ಧಿ ಮಾಡಿ ತೋರಿಸ್ತೇವೆ, ಅದಕ್ಕೆ ಸಹಕಾರವನ್ನು ಕೊಡಿ ಅಂತ ಅವ್ರ ಹತ್ರ ಕೂಡ ವಿನಂತಿ ಮಾಡ್ಕೊಳ್ತೀವಿ. ಪುತ್ತೂರಿನ ಮೆಡಿಕಲ್ ಕಾಲೇಜ್ ಏನಿದೆ ಮುಂದಿನ ದಿವಸದಲ್ಲಿ, ಇವತ್ತು ಸಿದ್ದರಾಮಯ್ಯ ಅವರು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಗುಂಡೂರಾವ್ ಅವರು, ಅದರ ಜೊತೆ ನಮ್ಮ UT ಖಾದರ್ ಅವರು, ರಮನಾಥ್ ರೈ ಅವರು ಇರ್ಬೋದು, ಮಂಜುನಾಥ್ ಭಂಡಾರಿ ಅವರು ಇರ್ಬೋದು, ಹರೀಶ್ ಕುಮಾರ್ ಅವರು ಇರ್ಬೋದು, ಆನಂತರ ನಮ್ಮ ವೈದ್ಯಕೀಯ ಮಂತ್ರಿಗಳು ಇರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಇವರೆಲ್ಲರನ್ನು ಸಹಕಾರವನ್ನು ತೆಕ್ಕೊಂಡು, ಐವನ್ ಡಿಸೋಜ್ ಅವರು ಇರ್ಬೋದು, ಇವರನ್ನೆಲ್ಲ ಸಹಕಾರವನ್ನು ತೆಕ್ಕೊಂಡು ಈ ದೊಡ್ಡ ಕೆಲಸಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ದರೆ ಅನುಮೋದನೆಯನ್ನು ಬಜೆಟಲ್ಲಿ ತಗೊಳ್ಬೇಕಿದ್ರೆ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್, ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ, ಅಷ್ಟು ಒತ್ತಡಗಳ ಮಧ್ಯೆ ಇದನ್ನು ಅನೌನ್ಸ್ ಮಾಡುವಂಥ ಕೆಲಸ ಬಜೆಟಿನಲ್ಲಿ ಆಗಿದೆ. ಇನ್ನು ಬಜೆಟಲ್ಲಿ ಅನೌನ್ಸ್ ಆಗಿದೆ ಅಂತ ಕೂತ್ಕೊಳ್ಳೋದಲ್ಲ, ನಮಗೆ ಕೆಲಸ ಇದೆ, ನಾವು ಅದನ್ನು ಮುಂದೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಮಹಾಲಿಂಗೇಶ್ವರ ದೇವರ, ಮಹಿಷಮರ್ದಿನಿ ದೇವರ, ಗಣಪತಿ ಮತ್ತು ಎಲ್ಲ ಧರ್ಮದವರ ದೇವರುಗಳ ಜನರುಗಳ ಸಹಕಾರ ಇದ್ದರೆ ಮುಂದಿನ ದಿವಸದಲ್ಲಿ ಪುತ್ತೂರಿನ ಇತಿಹಾಸದಲ್ಲಿ ಬರೆದಿಡುವಂಥ ಪುತ್ತೂರಿನ ಮೆಡಿಕಲ್ ಕಾಲೇಜನ್ನು ನಾವು ಶಿಲಾನ್ಯಾಸ ಮಾಡಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು 3 ವರ್ಷದಲ್ಲಿ ಮಾಡ್ತೇವೆ ಅನ್ನೋ ವಿಚಾರವನ್ನು ನಿಮಗೆ ಹೇಳ್ತೇನೆ. ಏನಾದರೂ ಪ್ರಶ್ನೆಗಳಿದ್ರೆ ದೇವಸ್ಥಾನ ನುಂಗಿದ್ದಾರೆ ಅಂತ ಅದನ್ನು ಬಹಿರಂಗಪಡಿಸ್ಬೋದಲ್ಲ? ಅದು ನೋಡಿ, ಇನ್ನೊಬ್ಬರು ಚುಚ್ಚು ಮಾತುಗಳನ್ನು ಆಡ್ತಾರೆ, ಇನ್ನೊಬ್ಬರಿಗೆ ನೋವಾಗಿ ಮಾತಾಡ್ತಾರೆ. ಅವರು ಕೆಸರಲ್ಲಿ ಮತ್ತು ಈಗ ನಾಯಿ ಮಾಡುವ ಕೆಲಸವನ್ನು ನಾವು ಮಾಡೋಕ್ಕಾಗ, ನಾವು ಮನುಷ್ಯರು ಅಲ್ವಾ? ಅವರು ತಪ್ಪು ಮಾಡಿದ್ದಾರೆ, ಆ ತಪ್ಪು ಮಾಡುವಾಗ ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಲವರು ಒಬ್ಬರ ಹೆಸರನ್ನು ಹೇಳಿದರೆ ತುಂಬ ಜನರ ಹೆಸರನ್ನು ಹೇಳಬೇಕು. ಅದರಿಂದ ಜನರಿಗೆ ಗೊತ್ತಾಗ್ತದೆ ಇವತ್ತೆಲ್ಲ ನಾಳೆ. ನಾವು ಅಂಥ ಸಮಯ ಬರುವಾಗ ಅದನ್ನು ಹೇಳ್ತೀವಿ. ಸಾರ್ವಜನಿಕರ ಹಣ ಏನು ಮಾಡೋದು, ಅವರು ಇರುವಾಗ ಮಾಡಿದ್ದಾರೆ, ಆ ರೀತಿ ಮಾಡಿದ್ದಾರೆ. ಅದನ್ನು ಸಾರ್ವಜನಿಕ ಹಣವನ್ನು ದುರ್ಬಳಕೆ ಮಾಡುವಂಥ ಕೆಲಸಗಳು ದೇವಸ್ಥಾನಗಳಲ್ಲಿ ಆಗಿದೆ. ಸರ್ಕಾರದಿಂದ ಬರುವಂಥ ಒಂದು ಹೆಜ್ಜೆ ಮುಂದೆ ಹೋದರೆ ಸರ್ಕಾರದಿಂದ ಕಾಂಪನ್ಸೇಷನ್ ಸಿಗುವಂಥ ಹಣವು ಯಾರ್ಯಾರ ಪಾಲಿಗೆ ಹೋಗಿದೆ. ನಾನು ಉಪ್ಪಿನಂಗಡಿ ದೇವಸ್ಥಾನದ ಹೇಳ್ತಿರುವಂಥದ್ದು. ಅದು ಈಗ ಅಲ್ಲಿಂದ ಒಂದು ಟೀಮ್ ಬರ್ತದೆ. ನಮ್ಮ ಕಲ್ಪನೆ ಇರುವಂಥದ್ದು CDF ಅಲ್ಲಿ ಮಾಡುವಂಥದ್ದು. ಅಂದರೆ ನಾವು 450 ಬೆಡ್ಡಿನ ಆಸ್ಪತ್ರೆ ಇಲ್ಲಿ ಮಾಡಲಿಕ್ಕೆ ಜಾಗಗಳು ಸಿಗುವುದಿಲ್ಲ, ಮತ್ತು ಮೆಡಿಕಲ್ ಕಾಲೇಜು ಅಲ್ಲಿ ಆಸ್ಪತ್ರೆ ಇಲ್ಲಿ ಮಾಡೋದ್ರಿಂದ ನಮಗೆ ತೊಂದರೆಗಳಾಗ್ತದೆ. ಅಲ್ಲಿ ಮೆಡಿಕಲ್ ಕಾಲೇಜು ಮಾಡಿ, ಆನಂತರ ಇನ್ನು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮಾಡಿ, ಈ ಥರ ಹಂತವಾಗಿ ಆ ಜಾಗ 40 ಎಕರೆ ಜಾಗವನ್ನು ಮುಂದೆ ಬೆಳೆಸುವಂಥ ಕೆಲಸವನ್ನು ಮಾಡ್ತೇವೆ. ಈಗ ನಮ್ಮ ಬೇಡಿಕೆ ಮೆಡಿಕಲ್ ಕಾಲೇಜು ಮುದ್ದ ಕೂಡಲೇ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೇಳ್ತೇವೆ. ಆನಂತರ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎಲ್ಲ ಆ 40 ಎಕರೆಯಲ್ಲಿ ಅದನ್ನು ಒಂದು ವೈದ್ಯಕೀಯ ಹಬ್ ಮಾಡಬೇಕು. ಒಂದು ಆ ಕಡೆ ಪಶು ವೈದ್ಯಕೀಯ ಹಬ್, ಈ ಕಡೆ ವೈದ್ಯಕೀಯ ಹಬ್, ಈ ಥರದನ್ನು ಬೆಳೆಸುವಂಥ ಕಲ್ಪನೆಗಳು ನಮ್ಮ ಹತ್ರ ಇದೆ. ಪುತ್ತೂರಿನ ಜನ ಮುಂದಿನ ದಿವಸಗಳ ಆಶೀರ್ವಾದ ಮಾಡಿದರೆ ಖಂಡಿತ ಅವಕಾಶಗಳನ್ನು ಕೊಡಲಿ. ಹಂತವಾಗಿ ಪುತ್ತೂರು ಯಾವುದೇ ಉದ್ದೇಶಗಳಿಲ್ಲದೆ, ಹಿಡನ್ ಎಜೆಂಡಾ ಅಂತ ಹೇಳ್ತಾರೆ, ಅದು ಇಲ್ಲದೆ ಪುತ್ತೂರಿನ ಅಭಿವೃದ್ಧಿಯನ್ನು ಮಾಡ್ತೀವಿ. ಪುತ್ತೂರು ಮೆಡಿಕಲ್ ಆಸ್ಪತ್ರೆಯಲ್ಲಿ ಮಾಡಿದಲ್ಲಿ ಸ್ಪೇಸ್ ಇಲ್ಲ, ಅಥವಾ ಅದಕ್ಕೆ 250-300 ಬೆಡ್ಡಿನ ಆಸ್ಪತ್ರೆ ಮಾಡಲಿಕ್ಕೆ ಅಲ್ಲಿ ಸ್ಪೇಸ್ ಇಲ್ಲ. ಅದನ್ನು ಮಹಿಳಾ ಅಂದರೆ ಹೆರಿಗೆ ಹಾಸ್ಪಿಟಲ್ ಅಂತ ನಾವು ಮಾಡ್ಬೋದು. ಈಗ ಏನು ಮಂಗಳೂರಿನಲ್ಲಿ ಇದೆ ಆ ಥರ ಲೇಡಿ ಕೋಶನ್ ಇದೆ, ಅದೇ ಥರ ಹೆರಿಗೆ ಹಾಸ್ಪಿಟ್ಲ್ ಅಂತ ಇದನ್ನು ಇಟ್ಕೊಂಡು ಹೈಟೆಕ್ ಹಾಸ್ಪಿಟ್ಲ್ ಅಂತ ಇಟ್ಕೊಂಡು
ಅದನ್ನು ನಾವು ಫುಲ್ ಪ್ಲಜ್ಡ್ ಹಾಸ್ಪಿಟಲ್ ಮಾಡ್ಬೋದು CDF ಅಲ್ಲಿ. ಆ ರೀತಿ ಕಲ್ಪನೆಗಳಿದೆ. ಇನ್ನು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು, DPR ಮಾಡಬೇಕು. ಕೆಲವರು ಹೇಳ್ತಾರೆ ದುಡ್ಡು ಅದಕ್ಕೆ ರಿಸರ್ವ್ ಮಾಡಿಲ್ಲ ಅಂತ ಹೇಳಿದರೆ, DPR ಮಾಡಿದ್ರೆ ರಿಸರ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಒಮ್ಮೆ ಬಜೆಟಲ್ಲಿ ಬಂದರೆ, ಈಗ ನೀವು 4 ಮೆಡಿಕಲ್ ಕಾಲೇಜನ್ನು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಕೋಲಾರದಲ್ಲಿ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ ಕೋಲಾರ ಮೆಡಿಕಲ್ ಕಾಲೇಜಿಗೆ ಮೆಟ್ಲು ಮಾಡಿ, ಇದು ಮಾಡಿ, 20 ಮಾಡಿ, ಇದು ಬರೆದಿದ್ದಾರೆ. ಕೋಲಾರಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲು ಉದ್ದೇಶಿಸಿದೆ, ಹಾಗೆಯೇ ಬರೆದಿರುವಂಥ. ಈ ರೀತಿ ಬಜೆಟಲ್ಲಿ ಬೇಕಾಗುವಂಥ ನೋಡಿ, ಈ ಬಜೆಟಲ್ಲಿ ನಾವು ಕೃಷಿಕರಿಗೆ ಬೇಕಾಗುವಂಥದ್ದು ಹಳದಿ ರೋಗಕ್ಕೆ, ಎಲೆಚುಕ್ಕಿ ರೋಗಕ್ಕೆ. ಎಲೆಚುಕ್ಕಿ ರೋಗ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ವರ್ಷ ಆಯ್ತು ಸ್ವಾಮಿ? ಎಷ್ಟು ವರ್ಷ ಆಯಿತು? ಯಾರಾದರೂ ಹೇಳಿ, 10-12 ವರ್ಷದಿಂದ ಎಲೆಚುಕ್ಕಿ ರೋಗ, ಹಳದಿ ರೋಗ ಬಂದಿದೆ ಅಡಿಕೆಗೆ. ಬಜೆಟಲ್ಲಿ 1 ರೂಪಾಯಿ ಇಟ್ಟಿದ್ದಾನ? ಯಾರಾದರೂ ಇಟ್ಟಿದ್ದಾರ? ನಾನು, ನಮ್ಮ ಎಲ್ಲ ತಂಡ, ಇನ್ಕ್ಲೂಡಿಂಗ್ BJP ಅವರು, ಅದರಲ್ಲಿ ನಮ್ಮ ಮಾಜಿ ಹಿಂದಿನ ಹೋಮ್ ಮಿನಿಸ್ಟರ್ ಆಗಿದ್ದರು ಆರಗ ಜ್ಞಾನೇಂದ್ರ, ನನ್ನನ್ನು ಕರ್ಕೊಂಡು ಹೋಗಿ ನಾವು ಮುಖ್ಯಮಂತ್ರಿ ಅವ್ರ ಹತ್ರ ಅವರ ಜೊತೆಯಲ್ಲಿ ಕೂತು ನಾವು ಡಿಸ್ಕಷನ್ ಮಾಡಿ ಬಜೆಟ್ ಮುಂಚೆ, ಸರ್ ಎಲೆಚುಕ್ಕಿ ರೋಗದಲ್ಲಿ ಶಿವಮೊಗ್ಗದಿಂದ ಈ ಕಡೆ ಬಂದಾಗ ಎಲ್ರಿಗೂ ಇದು ದೊಡ್ಡ ಒಂದು ರೋಗ, ಇದಕ್ಕೆ 100 ಕೋಟಿ ರೂಪಾಯಿಯನ್ನು ಇಡಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಮನವಿಯನ್ನು ಕೊಟ್ಟಿದ್ದರೆ ವಿನಂತಿ ಮಾಡ್ಕೊಂಡಿದ್ದೀವಿ. 62 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಈ ಬಜೆಟಲ್ಲಿ. 62 crores ಬಜೆಟಲ್ಲಿ ಇಟ್ಟಿದ್ದಾರೆ. ನೀವು ಹಿಂದೆ ನೋಡಿ, 10 ವರ್ಷದ ಬಜೆಟ್ಗಳನ್ನು ಓದಿ, ಇದರಲ್ಲಿ 1 ರೂಪಾಯಿ ಆದರೆ ಅದು ಇಟ್ಟಿದ್ದಾರೆ. ಇಲ್ಲಿ ಬಂದು ಮೈಕದಿಕನ್ನು ರೀಲ್ ಬಿಡೋದು, ಅಲ್ಲಿ ಹೋಗಿ ಮನೆ ತರ ಕೂತ್ಕೊಳ್ಳೋದು. ಇವರ ಕಾಮಗಾರಿಗಳು ಏನೆಲ್ಲ ಇದೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆ ಕಾಮಗಾರಿ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಸ್ವಲ್ಪ ಆದರೂ ಇದನ್ನೊಂದು ಬಳಸಿದರೆ ಒಳ್ಳೆಯದಿತ್ತು. 5 ವರ್ಷ ವೇಸ್ಟ್ ಆಯ್ತಲ್ಲ. ಈಗ ಸುಮ್ಮನೆ ಯಾಕೆ ಅದನ್ನು ಹಾಗೆ ಹೇಳಿದ್ದಾರೆ, ಹೀಗೆ ಹೇಳಿದ್ದಾರೆ ಅಂತ ಹೇಳೋದು. ಅನಂತರ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಎಲ್ಲ ಮನವಿ ಕೊಟ್ಟದ್ದು ಏನಿದೆ, ಹೌದು ಅವ್ರಿಗೆ 15,000 ಸಿಗಬೇಕು ಅಂತ ಕೇಳಿದರು. 1,750 ರೂಪಾಯಿ ನಮ್ಮ ಅಡುಗೆ ಮಾಡುವವರಿಗೆ, ಅಂಗನವಾಡಿ 750 ರೂಪಾಯಿ ಹೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ವಿ. ಹಂತವಾಗಿ ಅವರನ್ನು ಕೂಡ, ಈ ಬಡವರನ್ನು ಆರ್ಥಿಕವಾಗಿ ಮೇಲೆತ್ತುವಂಥ ಕೆಲಸವನ್ನು ಮಾಡಿದೆ. ಒಳ್ಳೆಯ ರೀತಿಯ ಬಜೆಟನ್ನು ಕೊಟ್ಟಿದ್ದಾರೆ. ಆ ರೀತಿ ಅಭಿವೃದ್ಧಿಗೆ ಯಾವತ್ತೂ ಕೂಡ ಬಜೆಟಲ್ಲಿ ಯಾವ ಶಾಸಕನಿಗೆ ದುಡ್ಡಿಟ್ಟು ಅನ್ನೋದಿಲ್ಲ. 8,000 ಕೋಟಿ ನಮಗೆ ಇಟ್ಟಿದ್ದಾರೆ. ನಮಗೆಲ್ಲ 50 ಕೋಟಿ ನಾವು ಯಾವುದಕ್ಕೂ ಬೇಕು ರಸ್ತೆಗಳಿಗೆ ಬಳಕೆ ಮಾಡ್ಬೋದು. 50 ಕೋಟಿ ನಮಗೆ ಎಲ್ಲರಿಗೂ ಕೊಡುವಂಥ ಭರವಸೆಯನ್ನು ಮುಖ್ಯಮಂತ್ರಿ ಕೂಡ 8,000 ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ. ಅದರಿಂದ ಅಭಿವೃದ್ಧಿಗೂ ಇದೆ, ಬಾಕಿಯದು ಇದೆ. ನೀವು ಮುಂದಿನ 3 ವರ್ಷಗಳ ನಡೆಯನ್ನು ನೋಡಿ, ಉಪ್ಪಿನಂಗಡಿ ನಮ್ಮ ಪುತ್ತೂರು ಇದನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡ್ತೀವಿ. ಗಿರಿಮಲಗುಡ್ಡೆಯನ್ನು ಅಭಿವೃದ್ಧಿ ಮಾಡ್ತೀವಿ. ಗೆಜ್ಜಗಿರಿ ನಂದನ ಬಿತ್ತಲು ಕೂಡ ಅಧಿವೇಶನದಲ್ಲಿ ಮಾತಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಸುರುವಿನ ಅಧಿವೇಶನದಲ್ಲಿ 2 ಪ್ರಶ್ನೆಗಳನ್ನು ಹಾಕಿದೆ. ಮುಂದಿನ ದಿವಸದಲ್ಲಿ ಕರಾವಳಿ ಅಭಿವೃದ್ಧಿ ಬಗ್ಗೆ ಅರ್ಧ ಗಂಟೆ ಸಮಯವನ್ನು ನಮ್ಮ ಸ್ಪೀಕರ್ ಹತ್ರ ಕೇಳಿದ್ದೀನಿ. ಅದರ ಬಗ್ಗೆಯೂ ಚರ್ಚೆಯನ್ನು ಮಾಡ್ತೀವಿ. ಪುತ್ತೂರಿನ ಅಭಿವೃದ್ಧಿಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ದಿವಸದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯೂ ಕೂಡ ಅಭಿವೃದ್ಧಿಗೆ ಸುಮಾರು 1,000 ಕೋಟಿ ರೂಪಾಯಿಯ ಮಂಗಲ ಕಾರ್ನಿಸ್ ರಸ್ತೆಯನ್ನು ಮಾಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಏನು ಬೆಂಚ್ ಮಾರ್ಕ್ ಅಂತ ಹೇಳ್ತೀವಿ, ಆ ರೀತಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಪುತ್ತೂರಿನ ಅಭಿವೃದ್ಧಿ ಆಗ್ತದೆ. ನಿಮ್ಮೆಲ್ಲ ಸಹಕಾರವನ್ನು ಕೊಡ್ತೇನೆ. ಎಲ್ಲರೂ ಕೂಡ ಊಟ ಮಾಡಿ ಹೋಗ್ಬೋದು. ಮಜ್ಜಿಗೆ ನೀರಿನ ವ್ಯವಸ್ಥೆ ಉಂಟು, ಊಟದ ವ್ಯವಸ್ಥೆ ಉಂಟು. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಬರೀ ನಾವು ವಿಧಾನಸಭಾ ಅಧಿವೇಶನದಲ್ಲಿ
ವಿಧಾನಸಭಾ ಅಧಿವೇಶನದಲ್ಲಿ ಭಾಗವಹಿಸಿ ಕರ್ನಾಟಕ ಸರ್ಕಾರದ ಬಜೆಟ್ನಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿಸಿ ಇದೀಗ ಪ್ರಥಮ ಬಾರಿ ಆಗಮಿಸಿದ ಎಲ್ಲ ಜನತೆ ಅವರಿಗೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಮ್ಮ ಶಾಸಕರು ಜನತೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿದ್ದೇನೆ. ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ ಮಹಾಗಣಪತಿ ವಿಘ್ನ ವಿನಾಯಕ ದೇವರ ಅನುಗ್ರಹವನ್ನು ಬೇಡುತ್ತಾ ಎಲ್ಲ ಜಾತಿ ಧರ್ಮದ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ ಇವತ್ತು ಪುತ್ತೂರಿನ ಜನತೆಗೆ ಒಂದು ಸಂತೋಷದ ದಿನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ತುಂಬ ಜನ ಅಷ್ಟು ದೂರದಿಂದ ನಡ್ಕೊಂಡು ಬಂದು ಸಾಕಾಗಿರುವುದು. ಪುತ್ತೂರಿನ ಇತಿಹಾಸದ ಪುಟದಲ್ಲಿ ಬರೆಯುವಂಥ ಒಂದು ದಿನ ಅಂತ ಹೇಳಬಹುದು. ಇಡೀ ಪುತ್ತೂರಿನ ಜನತೆ ಮೆಡಿಕಲ್ ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ರು, ಆದರೆ ಕನಸು ಕಾಣ್ತಾ ಇದ್ರು. ನಮ್ಮ ಒಂದು ಪಕ್ಷಾತೀತವಾಗಿ ನಮ್ಮ ವಿಶ್ವನಾಥ ರೈಗಳು ಮತ್ತೆ ಅವರ ತಂಡ ಒಂದು ಹೋರಾಟ ಸಮಿತಿಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಎಲ್ಲರ ಹತ್ರ ಒಂದು ಸಂಶಯ ಇತ್ತು. ನನ್ನ ಹತ್ರ ಹೇಳ್ತಾ ಇದ್ರು, ಅದು ಎಲ್ಲರೂ ನನ್ನ ಹತ್ರ ಹೇಳ್ತಾ ಇದ್ರು, ಪುತ್ತೂರಿಗೆ ಬರ್ಪುಡ ಮೆಡಿಕಲ್ ಕಾಲೇಜ್ ಪುತ್ತೂರಿಗೆ ಬರಲೇ ಉಂಟ, ಸಾಧ್ಯ ಉಂಟ. ಇನ್ನೊಂದು ಅಷ್ಟು ಜನ ಮಂತ್ರಿಗಳ ಹತ್ರ ಹೇಳುವಾಗ, ಆ ನಂತರ ಮುಖ್ಯಮಂತ್ರಿ ಅವ್ರ ಹತ್ರ ಉಲ್ಲೇಖ ಮಾಡುವಾಗ, ಇಲ್ಲ ಉಸ್ತುವಾರಿ ಮಂತ್ರಿಗಳ ಹತ್ರ ಉಲ್ಲೇಖ ಮಾಡುವಾಗ ನನ್ನ ಹತ್ರ ಹೇಳ್ತಾ ಇದ್ರು, ಅಶೋಕ್ ರೈಗಳೇ ನೀವು ಎಲ್ಲ ಮೆಡಿಕಲ್ ಕಾಲೇಜ್ ಅಂತ ಈಗಲೇ ಹೇಳಿ ಆಗಿದೆ, ಈಗ ಚಾಲೆಂಜಿಂಗ್ ಪಾಯಿಂಟ್ ಆಗ್ತದೆ, ನೀವು ಅದನ್ನು ಭಾಷಣದಲ್ಲಿ ಹೇಳುವುದನ್ನು ನಿಲ್ಲಿಸಿ, ಅಂದರೆ ತಾಲೂಕು ಮಟ್ಟದಲ್ಲಿ ಎಲ್ಲಾದ್ರೂ ಮೆಡಿಕಲ್ ಕಾಲೇಜ್ ಆಗುತ್ತಿದ್ರು ಅದು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಆಗೋದು ಹೊರತು ತಾಲೂಕು ಮಟ್ಟದಲ್ಲಿ ಆಗೋದು ಭಾರಿ ಕಷ್ಟ. ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತೆಗೆದುಕೊಂಡು ಅದನ್ನು ಬಜೆಟ್ ಅಲ್ಲಿ ಓದಬೇಕಾಗ್ತದೆ. ಅದರಿಂದ ನೀವು ಸ್ವಲ್ಪ ಅದರ ಬಗ್ಗೆ ಸಡಿಲವಾಗಿ ಸ್ವಲ್ಪ ನಿಧಾನವಾಗಿ ಮಾತಾಡಿ ಅಂತ ನಿಮ್ಮ ಹತ್ರ ಹೇಳ್ತೇವೆ. ಹಾಗಾದರೆ ಮಂಗಳೂರಿನಲ್ಲಿ 8 ಮೆಡಿಕಲ್ ಕಾಲೇಜುಗಳಿದೆ. ಮತ್ತೆ ನೆಕ್ಸ್ಟ್ ಬರಬೇಕಿದ್ರೆ ಅದು ಪುತ್ತೂರಿಗೆ ಬರಬೇಕು. ಯಾಕಂತಂದ್ರೆ ನಾನು ಸ್ವಲ್ಪ ಸ್ಟಡಿ ಮಾಡ್ತೇನೆ. ಆಸ್ ಪರ್ ದ ಮೆಡಿಕಲ್ ಕೌನ್ಸಿಲ್ ನಾರ್ಮ್ಸ್ ಪ್ರಕಾರ ಒಂದು ಹಾಸ್ಪಿಟಲ್ ಇದ್ರೆ ಅದರಿಂದ 18 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಮೆಡಿಕಲ್ ಕಾಲೇಜ್ ಮಾಡಬಹುದು. ಹಿಂದೆ ಎಲ್ಲಿ ಬೇಕಿದ್ರು ಮಾಡಬಹುದು, ಈಗ ಆಗುದಿಲ್ಲ. ಅದನ್ನು ನೋಡಿದ್ರೆ ಬಂಟ್ವಾಳಕ್ಕೆ ಸಿಗಲಿಲ್ಲ, ಬೆಳ್ತಂಗಡಿ ಸಿಗಬೇಕು, ಸುಳ್ಯಕ್ಕೆ ಸಿಗುವಂತ ಸಿಗುದಿಲ್ಲ, ಅಲ್ಲೊಂದಿದೆ, ಪುತ್ತೂರಿಗೆ ಸಿಗಬೇಕು, ಇಲ್ಲ ವಿಟ್ಲಕ್ಕೆ ಸಿಗಬೇಕು. ಇದನ್ನು ನಾವು ಹಿಡಿತವಾಗಿ ಇಟ್ಕೊಂಡು ಎಲ್ಲಿ ನಾವು ಪ್ರೆಸೆಂಟೇಷನ್ ಮಾಡಿದ್ದೀವಿ ಅಲ್ಲೆಲ್ಲ ಅವರಿಗೆ ಮನವರಿಕೆ ಮಾಡುವಂತಹ ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಪುತ್ತೂರಿನ ಎಲ್ಲ ಜನ ಪಕ್ಷಾತೀತವಾಗಿ ನಮ್ಮನ್ನು ಸ್ವಾಗತಿಸುವುದು, ಅಭಿನಂದಿಸುವುದು ನೋಡಿದರೆ ಪುತ್ತೂರಿನ ಜನ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನೆಲ್ಲ ನಮ್ಮ ಕಾರ್ಯಕರ್ತರು ಬಂದವರೆಲ್ಲ ಇದ್ದೀರಿ, ನನ್ನನ್ನು
ಸ್ವಾಗತ ಮಾಡಿಕೊಂಡು ಅಲ್ಲಿಂದ ಮೆರವಣಿಗೆ ಮುಖಾಂತರ ಇಲ್ಲಿ ಕರ್ಕೊಂಡು ಬಂದು ಒಳ್ಳೆಯ ಸ್ವಾಗತವನ್ನು ಕೊಡುವ ಮುಖಾಂತರ ನನ್ನ ಹತ್ರ ಇನ್ನಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿ ಅಂತ ನನಗೆ ನಿಮ್ಮ ಒಂದೊಂದು ಹಾರ ಹಾಕುವಾಗಲೂ, ಒಂದೊಂದು ಗುಲಾಬಿ ಹೂ ಸಿಗುವಾಗಲೂ, ಒಂದೊಂದು ಹಾರ ತಲೆಗೆ ಮನಸ್ಸಿಗೆ ನಿಮ್ಮ ಶುಭ ಸಂದೇಶಗಳನ್ನು ಹೇಳುವಾಗ ಕಂಗ್ರಾಚ್ಯುಲೇಷನ್ ಅಂತ ಹೇಳುವಾಗ ನನ್ನ ಮನಸ್ಸಿಗೆ ಅದು ಇನ್ನಷ್ಟು ಒತ್ತಡಗಳನ್ನು ತರ್ತಾ ಇತ್ತು. ಯಾಕಂತ ಹೇಳಿದ್ರೆ ಇದನ್ನು ನಾನು ಇಂಪ್ಲಿಮೆಂಟ್ ಮಾಡಿ ತೋರಿಸುವ ಜವಾಬ್ದಾರಿ ನನ್ನ ಹತ್ರ ಇದೆ. ಆದಷ್ಟು ಬೇಗ ಇದನ್ನು ಇಂಪ್ಲಿಮೆಂಟೇಷನ್ ಮಾಡುವ ಕೆಲಸಗಳು ಕೂಡ ಆಗಬೇಕು ಅನ್ನೋ ವಿಚಾರ ನನ್ನ ಮನಸ್ಸಲ್ಲಿ ಆಗ್ತದೆ. ನಾನು ಯಾವಾಗಲೂ ಒಂದು ವಿಚಾರವನ್ನು ಗಂಭೀರವಾಗಿ ತಗೊಂಡ್ರೆ ಅದರ ಕೆಲಸ ಕಡೆಯವರೆಗೆ ಮುಟ್ಟುವವರೆಗೆ ನಾನು ಕೊಡುವುದಿಲ್ಲ. ಇದು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಅದರಲ್ಲಿ ರಿಸಲ್ಟ್ ಬರಬೇಕು. ಆ ರಿಸಲ್ಟ್ ಓರಿಯೆಂಟೆಡ್ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನಿನ್ನೆ ನಮಗೆ ಅತ್ಯಂತ ಸಂತೋಷ ಬಿದ್ದಿದೆ ಸರ್. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದಕ್ಕೆ ಫೌಂಡೇಶನ್ ಬೇಕಾಗ್ತದೆ. ಮೆಡಿಕಲ್ ಕಾಲೇಜು ಆಗಬೇಕಾದ್ರೆ ಸೀದಾ ಹೋಗಿ ಮೆಡಿಕಲ್ ಕಾಲೇಜ್ ನಾಳೆ ಕ್ಲಾಸ್ ಉದ್ಘಾಟನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ 400ರಿಂದ 450 ಬೆಡ್ಡಿನ ಆಸ್ಪತ್ರೆಗಳಾಗಬೇಕು. ನಮ್ಮ ಹತ್ರ ಈಗ 100 ಬೆಡ್ಡಿನ ಆಸ್ಪತ್ರೆ, 70-80 ಬೆಡ್ಡಿನ ಆಸ್ಪತ್ರೆ ಇದೆ. ಇನ್ನು 300 ಬೆಡ್ಡಿನ ಆಸ್ಪತ್ರೆಗಳನ್ನು ತರಬೇಕು. ಅಲ್ಲಿ ಸುಸಜ್ಜಿತ ಎಲ್ಲ ಡಿಪಾರ್ಟ್ಮೆಂಟ್ಗಳನ್ನು ಆರಂಭ ಮಾಡಬೇಕು. ಅದಾದ ಕೂಡಲೇ ಬಿಲ್ಡಿಂಗನ್ನು ಮೆಡಿಕಲ್ ಕಾಲೇಜಿಗೆ ಬಿಲ್ಡಿಂಗನ್ನು ಕಟ್ಟುವಂಥ ಕೆಲಸಗಳಾಗಬೇಕು. ಸುಮಾರು ಒಂದು 5,000ದಿಂದ 7,500 ಜನರವರೆಗೆ ಇದರಲ್ಲಿ ತೊಡಗಿಸಿಕೊಳ್ಳುವಂಥ ಕೆಲಸಗಳಾಗಿರ್ಬೋದು. ಡಾಕ್ಟರ್ಗಳು, ಪ್ರೊಫೆಸರ್ಗಳು, ನರ್ಸ್ಗಳು, ಟೆಕ್ನಿಷಿಯನ್ಸು, ಅದಕ್ಕೆ ಸಪೋರ್ಟೆಡ್ ಜನಗಳು. ಸುಮಾರು 500 ಬೆಡ್ಡಿನ ಆಸ್ಪತ್ರೆ ಆದರೆ ಕನಿಷ್ಠ 350ರಿಂದ 375, 400ವರೆಗೆ ಪೇಷಂಟು ಡೈಲಿ ಆಗಿರುವಂಥ ಕೆಲಸಗಳು ಆಗ್ತದೆ. ಪೇಷಂಟ್ ಹೆಚ್ಚಬೇಕು ಅಂತ ನಾನು ಹೇಳೋದಲ್ಲ, ಆರೋಗ್ಯ ಸೇವೆಯನ್ನು ನಾವು ಹೆಚ್ಚುವರಿಯನ್ನಾಗಿ ಮಾಡುವಂಥ ಕೆಲಸ ನಮ್ಮ ಹತ್ರ ಇದೆ. ಅದರಿಂದ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಂದರೆ ಪುತ್ತೂರಿನ ಅಭಿವೃದ್ಧಿ ಆಗ್ತದೆ. ಹಂತವಾಗಿ ನಮ್ಮ ಕಾರ್ಯಕರ್ತರಂತೆ ನಾವು ವಿನಂತಿ ಮಾಡಿಕೊಳ್ಳೋಣ. ನಾವು ಪ್ರತಿ ಬೂತ್ ಮಟ್ಟದಲ್ಲಿ ಹೋಗಿ ನಮ್ಮ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಆಗ್ತದೆ. ನಾವು ಎಷ್ಟು ದೊಡ್ಡ ಕೆಲಸ ಮಾಡಿದರೂ ಅದನ್ನು ಜನಗಳಿಗೆ ಮುಟ್ಟಿಸುವಂಥ ಕೆಲಸ ನಾವು ಕಾರ್ಯಕರ್ತರು ಮಾಡಬೇಕಾಗಿದೆ. ಇವತ್ತು ಮೆಡಿಕಲ್ ಕಾಲೇಜಿನ ಬಗ್ಗೆ ಬೇರೆ ಬೇರೆ ಪಕ್ಷದವರು ಅದರ ಬಗ್ಗೆ ವಿರೋಧವನ್ನು ಹೇಳ್ತಾರೆ. ಬರೀ ಅವು ಅದೆಂಥದ್ದು ಬರೀ ಅದರಲ್ಲಿ ಬರೆದದ್ದು ಮಾತ್ರ. ನಾನು ನಿಮಗೆ ಹೇಳ್ತಾ ಇರುವಂಥ ನಿಮ್ಮ ಗಮನಕ್ಕೆ 4 ಮೆಡಿಕಲ್ ಕಾಲೇಜುಗಳನ್ನು ಬರೆದಿದ್ದಾರೆ. ಹಾಗೇನೇ ಬರೀ ಅವರಿಗೆ ಬೇರೆ ಏನು ಸಿಗಲಿಲ್ಲ. 5 ವರ್ಷದಲ್ಲಿ ಅವರು ಮಾಡಿದಂಥ ಅಭಿವೃದ್ಧಿಗಳೇ ಏನಿಲ್ಲ. ಅವ್ರು ಹೇಳಿ 5 ವರ್ಷದಲ್ಲಿ ಇಡೀ ಬಜೆಟ್ ಪುಸ್ತಕವನ್ನು ಓದಿ ಅದರಲ್ಲಿ ಒಂದು ಪುತ್ತೂರಿನ ಹೆಸರು ಬಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಬಂದರೆ ನಾವು ಹೇಳಿ ನಾವು ಅವರಿಗೆ ಚಾಲೆಂಜ್ ಮಾಡಬೇಡಿ, ಅವರಿಗೆ ಜೋರಾಗಿ ಹೊರಟಾಗಿ ಮಾತಾಡಬೇಡಿ, ಅವರನ್ನು ಒಳ್ಳೆಯ ರೀತಿಯಲ್ಲಿ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಾನು ನಿನ್ನೆ ಒಂದು ಗ್ರೂಪಲ್ಲಿ ಚರ್ಚೆ ಆಗೋದು ನೋಡಿದೆ. ಅದು ಪುತ್ತೂರಿನ ಜನರನ್ನು ಮಂಗ ಮಾಡುವಂಥ ಒಂದು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಅಂತ ಕೆಲವರು ಹೇಳಿದ್ದಾರೆ. ನೋಡಿ, ಅವರಿಗೆ ಸ್ವಲ್ಪ ಆದರೂ ಬುದ್ಧಿ ಇರಬೇಕು. ಅವರಾಗಿ ಮಾಡಬೇಕು, ಇಲ್ಲ ಇನ್ನೊಬ್ಬರು ಮಾಡುವುದನ್ನು ನೋಡಿ ಅಂತ ಕಲಿಬೇಕು. ಈ ಬುದ್ಧಿ ಇಲ್ಲದ ಪೆಚ್ಚರ ಹತ್ರ ಮಾತಾಡೋದೇನು ಹೇಳಿ? 5 ವರ್ಷದಲ್ಲಿ ಇವರು ಮಾಡಿದಂಥ ಕೆಲಸಗಳಿಗೇನು? ಏನಾದರೂ ಒಂದು ಕೆಲಸಗಳು ಮಾಡಿದ್ದಾರೆ, ಆಯ್ತು. ರಸ್ತೆಗೆ ಅಶೋಕ ರೈ ಇರಲಿ, ಇನ್ನೊಬ್ಬ ಇರಲಿ, ಅದು 10 ರಸ್ತೆ ಆಗೋದು, 5 ರಸ್ತೆ ಆಗ್ಬೋದು ಹೊರತು ಬೇರೆ ಏನಾದರೂ ಬೆಂಚ್ ಮಾರ್ಕ್ ಅನ್ನೋ ಒಂದು ಕೆಲಸವನ್ನು ಅವ್ರು ಹೇಳಿ. ನಾನು ನೋಡಿ ಇತಿಹಾಸ ಪುಟದಲ್ಲಿ ಬರೆದಿರುವಂಥ ಒಂದು ಬೆಂಚ್ ಮಾರ್ಕ್ ಅನ್ನೋ ಕೆಲಸವನ್ನು ನಾವು ಮಾಡಿದ್ದೀವಿ. ಅದನ್ನು ಹೇಳಿ. ಕುಡಿಯುವ ನೀರಿನ ಸಮಸ್ಯೆ ಮುಗಿಸಿದ್ದೀವಿ, ಕೆಲಸಗಳಾಗ್ತೇವೆ. ಉದ್ಯಮಗಳನ್ನು ತಂದಿದ್ದೀವಿ, KMF ಅನ್ನು ತಂದಿದ್ದೀವಿ. ಆನಂತರ ಮೆಡಿಕಲ್ ಕಾಲೇಜೇ ಆಯಿತು. ಪ್ರವಾಸೋದ್ಯಮ ವಿಚಾರದಲ್ಲಿ ಉಪ್ಪಿನಂಗಿಗೆ 352 ಕೋಟಿ ಮುಂದಿನ ದಿವಸಗಳಲ್ಲಿ ಬರಲಿಕ್ಕಿದೆ. ನಾವು ತುದಿಕಾಲು ಮುಖ್ಯಮಂತ್ರಿಯವರ ಸಹಿ ಮಾತ್ರ ಬಾಕಿ ಆಗಲಿಕ್ಕಿರುವಂಥದ್ದು. ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪ್ರವಾಸೋದ್ಯಮಕ್ಕೆ ಬಿಮ್ಮಡಗುಡ್ಡೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇನ್ನು ನಾವು ಹೇಳುವಂಥ ಕೆಲಸ ಒಂದೇ ಬಾಕಿ ಇರುವಂಥದ್ದು ಡ್ರೈನೇಜ್ ಸಿಸ್ಟಮನ್ನು ನಾವು ತರಬೇಕು. ಅದಕ್ಕೆ ನಗರಸಭೆಯಿಂದ ಬಹುಶಃ ಅವರು ಇನ್ನೂ DPR ಮಾಡಲಿಕ್ಕೆ ಹಣವನ್ನು ಕಳಿಸ್ಕೊಡ್ಲಿಲ್ಲ. ಪದೇ ಅವರಿಗೆ ಹೇಳ್ತಾ ಇದ್ದಾರೆ, ನೀವು DPR ಮಾಡಲಿಕ್ಕೆ ಅಂದರೆ ನಗರಸಭೆಯಲ್ಲಿ ಅವರ ಬಾಡಿ BJP ಪಕ್ಷದವರ ಬಾಡಿ ಇರುವುದರಿಂದ ನಮಗೆ ಅದಕ್ಕೆ DPR ಮಾಡಲಿಕ್ಕೆ 25-30 ಲಕ್ಷ ಕಳಿಸ್ಕೊಡ್ಲಿಕ್ಕೆ ಹೇಳ್ತಾರೆ ಇದ್ದಾರೆ. ಇವತ್ತಿನವರೆಗೆ ಕಳಿಸ್ಕೊಡುವಂಥ ಕೆಲಸಗಳಾಗಲಿಲ್ಲ. ಅದನ್ನು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ಕೆಲಸಗಳಾಗ್ತವೆ. ನಾವು ಕಾರ್ಯಕರ್ತರ ಎಲ್ಲ ವಿಚಾರಗಳನ್ನು ಹೇಳೋದು, ಮನೆ ತಿಳಿಸುವಂಥ ಕೆಲಸವನ್ನು ಮಾಡಿ ನಮ್ಮ ಕುಡಿಯುವ ನೀರಿರಲಿ, ಅಭಿವೃದ್ಧಿ ಕೆಲಸಗಳಲ್ಲಿ ಉಪ್ಪಿನಂಗಳಲ್ಲಿ
ಉಪ್ಪಿನಂಗಡಿ ಕೆಲಸಕ್ಕೂ ಯಾರೆಲ್ಲ ವಾಟ್ಸಪ್ ಅಲ್ಲಿ ನೋಡಿದ್ರೆ ಅದು ಯಾರೋ ಮಾಡಿದ್ದನ್ನು ಕಳಿಸ್ಕೊಟ್ಟಿದ್ರು. ಅದು ಕೇಂದ್ರ ಸರ್ಕಾರದಿಂದ ಅಲ್ಲಿ ಅವರು ಸುಳ್ಳು ಹೇಳ್ತಾನೆ ಬರುದು ಇಷ್ಟುವರೆಗೆ. ನಾನು ಅದನ್ನೇ ಇಲ್ಲ, ಯಾರು ಬರ್ತದೆ ಯಾರು ಮಾಡ್ತಾರೆ. ರಾಜ್ಯದಲ್ಲಿ ಮಾಡಿದ್ರೆ ನಾವೇ ಮಾಡ್ಬೇಕಲ್ಲ, ಅದು ಕೇಂದ್ರ ಇಲ್ಲಿ ರಾಜ್ಯ ನಾವೇ ಮಾಡ್ಬೇಕು. ಕೇಂದ್ರದಿಂದ ದುಡ್ಡು ಬಂದ್ರು ಇಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಮಾಡಬೇಕು, ಪುತ್ತೂರಿನಿಂದ ಸುಬ್ರಹ್ಮಣ್ಯ ಮಾಡಬೇಕು. ಬೇರೆ ಯಾರು ನಾವು ಇರುವಾಗೆ ಬೇರೆ ಯಾರು ಮಾಡಲಿಕ್ಕೆ ಆಗುದಿಲ್ಲ. ಆದ್ರೆ ಅವ್ರು ಮಾಡದೆ ಅದರ ಬೆನಿಫಿಟ್ಗಳನ್ನು ತಗೊಳ್ತಾರೆ. ಕೇಂದ್ರ ಸರ್ಕಾರಕ್ಕೆ ಕಳಿಸಿದ ಕೂಡಲೇ ಅಲ್ಲಿಂದ ಬರುವುದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಕಳಿಸ್ಲಿಕ್ಕೆ ಆರಂಭ ಮಾಡಿದ್ರಲ್ಲ ಮಾಲಿಂಗೇಶ್ವರ ದೇವಸ್ಥಾನದ ಆ ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಓದಿ ಪ್ರಸಾದಮ್ಮ ಸ್ಕೀಮ್ ಅಲ್ಲಿ ನಾನು ಕಳಿಸ್ಲಿಕ್ಕೆ ಶುರು ಮಾಡಿದ್ದು ನಾನು. ಆನಂತರ ಅವರು ಶಾಸಲಿಂಗೇಶ್ವರ ದೇವಸ್ಥಾನದ ಕೂಡ ಕಳಿಸ್ಕೊಟ್ಟಿದ್ದಾರೆ, ಕೊಡ್ಲಿಲ್ಲ ಅಂತಲ್ಲ. ಅಭಿವೃದ್ಧಿಯಲ್ಲಿ ನಾನು ಸಂಸದರ ಜೊತೆ ಕೂಡ ಮಾತಾಡಿದೆ. ನೋಡಿ, ಅಭಿವೃದ್ಧಿ ಜೊತೆಯಲ್ಲಿ ನಾವು ಜೊತೆಯಲ್ಲಿ ಹೋಗುವ ಪುತ್ತೂರಿನ ಅಭಿವೃದ್ಧಿ ಆಗ್ತದೆ. ನಾವು ಯಾವತ್ತೂ ಕೂಡ ಒಂದು ರಾಜಕೀಯವನ್ನು ದೇವಸ್ಥಾನದಲ್ಲಿ ಶಾಲೆಯಲ್ಲಿ ಮಾಡಬಾರ್ದು. ಅಭಿವೃದ್ಧಿಯಲ್ಲಿ ರಾಜಕೀಯವನ್ನು ಸ್ವಲ್ಪ ದೂರವಿಟ್ಟು ಅಭಿವೃದ್ಧಿಯನ್ನು ಮಾಡಬೇಕು. ಯಾರು ಮಾಡಿದ್ದಾರೆ 2 ವರ್ಷ ಹೋದ್ರು ಅವ್ರು ನಾನು ಮೆಡಿಕಲ್ ಕಾಲೇಜ್ ನಾನು ಮಾಡಿದ್ರೆ ನಾನು ವಾಟ್ಸಪ್ ಅಲ್ಲಿ ಬರ್ತೇನೆ ನೋಡಿ. ಖಾಲಿ ಮೆಡಿಕಲ್ ಕಾಲೇಜ್ ಆದ್ರೆ ಅದು ನಾನು ಮಾಡಿದಂತೆ ಬರ್ತದೆ. ನಾನು ಇಲ್ಲಿ MLA ಆಗಿ ಬರುವಾಗ ಆ ಫೈಲು ಕೂಡ ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗ್ಲಿಲ್ಲ. ಶಕುಂತಲ ಶೆಟ್ಟಿ ಅವರು ಇವಾಗ ರಿಸರ್ವ್ ಮಾಡಿ ಇಟ್ಟಿದ್ದ ಫೈಲು ಇಲ್ಲೇ ಧೂಳು ಇಟ್ಕೊಂಡಿತ್ತು. ನಾನು ಬಂದ 5 ದಿವಸದಲ್ಲಿ ಕಳಿಸ್ಕೊಟ್ಟಿರುವಂಥದ್ದು. ಅಲ್ಲಿ ಪುತ್ತೂರಿನ ಅಭಿವೃದ್ಧಿಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಸಂತೋಷ ಪಡುವಂತಹ ವಿಚಾರ. ಪುತ್ತೂರಿನ ಅಭಿವೃದ್ಧಿ ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಮುಂದೆ ತಗೊಂಡು ಹೋಗುವ ಕೆಲಸವನ್ನು ಮಾಡ್ತೀವಿ. ನೀವೆಲ್ಲ ಕಾರ್ಯಕರ್ತರು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ನನ್ನನ್ನು ಇಲ್ಲಿ ಕರ್ಕೊಂಡು ಬರುವಂತಹ ಕೆಲಸದ ಮುಖಾಂತರ ನನ್ನ ಜವಾಬ್ದಾರಿಯಲ್ಲಿ ಹೆಚ್ಚಿಸುವಂತಹ ಕೆಲಸವನ್ನು ಮಾಡಿದರೆ ನಿಮಗೆಲ್ಲ ಅಭಿನಂದನೆಯನ್ನು ಹೇಳುತ್ತಾ ಯಾವ ರೀತಿಯ ಅಭಿನಂದನೆಗಳನ್ನು ಹೇಳಬೇಕು ಅಂತ ಗೊತ್ತಾಗುವುದಿಲ್ಲ. ಈ ಬಿಸಿಲಲ್ಲಿ ನಡ್ಕೊಂಡು ಅಲ್ಲಿಂದ ಇಲ್ಲಿಗೆ ನಿನ್ನೆ ಎಲ್ಲ ಬ್ಯಾಂಗ್ಳೂರಿಗೆ ಬಂದು ಅಲ್ಲಿ ಸೆಲೆಬ್ರೇಷನ್ ಮಾಡಿ ನಿನ್ನೆ ಬಹುಶಃ ಎಲ್ಲ ಟಿವಿಗಳಲ್ಲಿ ಪುತ್ತೂರಿನವರು ಇರ್ತಕ್ಕಂಥದ್ದು ಎಲ್ಲ ಹೇಳ್ತಾ ಇದ್ರು, ಎಲ್ಲ ಟಿವಿ ಅದರಲ್ಲೂ ನಾನು ಹೇಳ್ತೇನೆ. ಈಗ ಇವರು ಹೇಳ್ತಾರಲ್ಲ ಬರೀ ಬರ್ತದಂತ, ಹಾಗೆ ಎಲ್ಲ ಟಿವಿಯವರು ಮಾಧ್ಯಮದವರು ಬರ್ತದೆಲ್ಲ ಹೇಳಿದ್ರು ಇಲ್ಲೇ. ಈ TV9 ಪಬ್ಲಿಕ್ ಟಿವಿ ಇನ್ನು ಆ ಮಾಧ್ಯಮದೆಲ್ಲ ಬಂದದ್ದೆಲ್ಲ ಸುಳ್ಳು ಇವರ ಪ್ರಕಾರ. ಇವ್ರು ಹೇಳೋದೆಲ್ಲ ಸತ್ಯ, ಬಾಕಿ ಅವರು ಎಲ್ಲ ಸುಳ್ಳು ಹೇಳೋದು. ಅದರ ಬಗ್ಗೆ ನಮಗೆ ಚರ್ಚೆಗಳು ಬೇಡ. ನಾವು ಮಾಡಿದಂಥ ಒಳ್ಳೆಯ ಕೆಲಸವನ್ನು ಎಲ್ರಿಗೂ ಮನವರಿಕೆ ಮಾಡುವಂತಹ ಕೆಲಸವನ್ನು ಮಾಡುವ ಮುಖಾಂತರ ಕೆಲಸಗಳನ್ನು ಮಾಡುವಾಗ ಕೂಡ ನಾನು ಕಾರ್ಯಕರ್ತರಿಗೆ ಹೇಳಲು ಪಕ್ಷವನ್ನು ನೋಡಬೇಡಿ, ಜನರನ್ನು ನೋಡಿ, ಜನರ ಮನಸ್ಸನ್ನು ಗೆಲ್ಲುವ ಮುಖಾಂತರ ಮುಂದಿನ ಚುನಾವಣೆಯನ್ನು ಕೂಡ ಆ ಅಶೋಕ್ ವೈಗಳು ಇವರು ಆಗಬಹುದು ಅನ್ನೋ ವಿಚಾರ ಜನಗಳ ಮನಮುಟ್ಟುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಿದೆ. ಮಾಡುವುದು ಹೇಗೆ ಅಂತ ಹೇಳಿದ್ರೆ ಜನ ಸೇವೆ ಮಾಡುವ ಮುಖಾಂತರ ನಾವು ಮಾಡಬೇಕು ಅನ್ನೋ ವಿನಂತಿಯನ್ನು ನಿಮ್ಮ ಹತ್ರ ಮಾಡಿ ನಿಮಗೆಲ್ಲ ಶುಭವನ್ನು ಹಾರೈಸಿದ ಮಾತನ್ನು ಮುಗಿಸಿ ಜೈ ಹಿಂದ್. ಊಟದ ವ್ಯವಸ್ಥೆ ಇದೆ. ದೇವಸ್ಥಾನದ ಇದರಲ್ಲಿ ಊಟದ ವ್ಯವಸ್ಥೆ ಇದೆ ದೇವಸ್ಥಾನದಲ್ಲಿ. ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. आजाद पंडेरा ದಯವಿಟ್ಟು ಗಾಡಿಗಳಿಗೆ ವಾಹನಗಳಿಗೆ ಹಾಕಿದ ಫ್ಲಾಗ್ಗಳನ್ನು ದಯವಿಟ್ಟು ಕಾಂಗ್ರೆಸ್ ಕಚೇರಿಗೆ ಮುಗಿಸಬೇಕು. ದಯವಿಟ್ಟು ಹೆಚ್ಚಿಸಿ ಕಾರ್ಯಕರ್ತರಿಗೆ ವಿನಂತಿ. ಫ್ಲಾಗ್ಗಳನ್ನು ದಯವಿಟ್ಟು ಪಕ್ಷದ ಕಚೇರಿಗೆ ಮುಗಿಸಬೇಕಾಗಿ ವಿನಂತಿ.
MS Mohammed. ಮೀಡಿಯಾದ ಬರ್ಬೇರೆ ಯಾರ ಬಲ್ಲೆ ಇತ್ತೆ ಅಲ್ಪ ಒಂದು ಇಂದು ಬೇರೆ ಪೋರು ಮೊಬೈಲ್
ಮೆಡಿಕಲ್ ಕಾಲೇಜಿನ ಬಗ್ಗೆ ಯಾರಾದರೂ ಮಾತಾಡಿದ್ದಾರೆ, ಈ ಪುತ್ತೂರಿನ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ಯಾರಾದರೂ ಮಾತಾಡಿದವರು ಇದ್ದಾರೆ, ದೇವಸ್ಥಾನದ ಜಾಗ ಕಬಳಿಕೆ ಮಾಡಿದವರು ಯಾರು ಬಿಜೆಪಿಯವರು ಭಾಗವಹಿಸಿದ್ದಾರೆ. ದೇವಸ್ಥಾನದ ಜಾಗವನ್ನು ಇನ್ನೂರೇ ಪಾಲಿಕೆಯಲ್ಲಿ ರಾಜ್ಯಕ್ಕೆ ಧರ್ಮದ ರಾಜಕೀಯ ಮಾಡಬೇಡ ಭಾಷಣ ಕೊಡುವಾಗ ನಾನು ಅದನ್ನು ವಿರೋಧ ಅಂತ ಅಲ್ಲ, ನಾವು ಮಾತಾಡೋದಕ್ಕೆ ನಾವು ಮಾಡೋದಕ್ಕೆ ಸಮತೋಲನ ಯಾವುದು ಎಕ್ಸ್ಪೋರ್ಟ್ ಮೀಸಲಿಗೆ ಸಾಧ್ಯ ಅಥವಾ ಹಸುಗಳನ್ನು ಮಾಡಿ ಅದನ್ನು ಕೋಟಿಗೆ ಮಾಡಲಿಕ್ಕೆ ನಾವು ಮಾತಾಡೋದೇನು ನಾವು ನಾನು ಹೇಳ್ತೇನೆ ಸರಿಯಾಗಿ ಯಾರು ಕೈಯನ್ನು ಕಡಿಯಿರಿ, ಯಾರು ಹಸಿವಿನ ಅವರ ಕೈಯನ್ನು ಕಡಿಯಿರಿ, ಯಾರು ರೇಪ್ ಮಾಡ್ತಾನೆ ಅವನನ್ನು ಶೂಟ್ ಔಟ್ ಮಾಡಿ, ಯಾರು ಈ ದೇಶದ ವಿರೋಧ ಸೈನಿಕರಿಗೆ ವಿರೋಧ ಮಾಡ್ತಾನೆ ಅವರನ್ನು ಎನ್ಕೌಂಟರ್ ಮಾಡಿ, ದೇಶದ ಬಗ್ಗೆ ಸೈನಿಕರ ಬಗ್ಗೆ ಅಲ್ಲೊಂದು ತಾಯಿ ಕೊಡ್ತಾರೆ ಎನ್ಕೌಂಟರ್ ಭಾಷಣದಲ್ಲಿ ಕಾರ್ಯದಲ್ಲಿ ಇಷ್ಟು ದಮ್ಮಿದ್ದವರು ಈ ದೇವಸ್ಥಾನದ ಜಾಗವನ್ನೆಲ್ಲ ಕಬಳಿಕೆ ಮಾಡಿದ್ರಲ್ಲ, ಯಾಕೆ ತೆಗಿಲಿಕ್ಕೆ ಆಗಲಿಲ್ಲ? ಯಾಕೆ ಹೋಗೋಣ ಒಂದು ಜಾಗವನ್ನು ಮುಟ್ಲಿಕ್ಕೆ ಆಗಲಿಲ್ಲ? ಯಾಕೆ ದಮ್ಮು ಬೇಕು ಸರ್, ದಮ್ಮು ಬೇಕಾದಕ್ಕೆಲ್ಲ ಅದಕ್ಕೆ ಬಾಯಲ್ಲಿ ಮಾತಾಡಿದರೆ ಆಗಲಿಕ್ಕೆ ದೇವರ ಕೈಯಲ್ಲಿ ಕೂಡ ಒಂದು ಕೈ ದೇವರು ಈಗ ಹೇಳ್ತಾರೆ ಆಶೀರ್ವಾದ ಮಾಡ್ತಾರೆ, ಇನ್ನೊಂದು ಕೈಯಲ್ಲಿ ವಿಶ್ವ ಹೇಳ್ತಾರೆ.
ಅಣ್ಣ ಕಾರ್ಡ್ ಬೋರ್ಡ್ ಅಲ್ಲಿ ಇಲ್ಲೇ ರೆಪ್ಪು ನಾಡೆ ಹೋಯ್ ಅದು 3 ನಿಮಿಷ ಹೋಗ್ಲಿ ಜೆಸಿಬಿ ಕಾರ್ ಬರ್ ಓದಿ ರೇಂಜರ್ಗೆ ಒಂದು ಫೋನ್
ಪುತ್ತೂರಿನಲ್ಲಿ ಒಂದು ಚಾರಿತ್ರಿಕವಾದಂತಹ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಬೇಕು ಅನ್ನುವಂಥದ್ದು ಬಹಳ ದಶಕಗಳ ಕೂಗು. ಇದೀಗ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜು ಘೋಷಣೆಯಾದ ಕೂಡಲೇ ಪುತ್ತೂರಿನ ಶಾಸಕ ಬಜೆಟ್ನಲ್ಲಿ ಘೋಷಣೆಯಾದ ನಂತರ ವಿಧಾನಸೌಧದಲ್ಲೊಂದು ಹಬ್ಬ ಆಗಿತ್ತು. ಇದೀಗ ತವರಿಗೆ ಆಗಮಿಸ್ತಾ ಇರುವವರಂತ ಅವರನ್ನು ಬಹಳ ಅದ್ಧೂರಿಯಾಗಿ ಬಹಳ ವಿಶೇಷವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ. ಆ ಸ್ವಾಗತದ ಕ್ಷಣ ಹೇಗಿತ್ತು, ಈ ಒಂದು ಪ್ರಯತ್ನದ ಹಿಂದಿನ ಕೆಲಸಗಳು ಏನೆಲ್ಲ ಆಗಿದೆ, ಹೇಗೆ ಸಾಧ್ಯ ಆಯಿತು, ಮೊದಲ ಬಾರಿ ಶಾಸಕರಾಗಿದ್ದವರು ಈ ಒಂದು ಮೆಡಿಕಲ್ ಕಾಲೇಜನ್ನು ತರುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಸಾಹಸಗಳನ್ನು ಮಾಡಬೇಕಾಯಿತು ಎಲ್ಲವನ್ನು ಕೂಡ ಕೇಳಬೇಕು. ಸರ್ ನಮಸ್ತೆ. ಈಗ ಈ ಕ್ಷಣದ ಬಗ್ಗೆ ಏನು ಹೇಳ್ತೀರಿ? ನೋಡಿ, ನಾನು ಇದನ್ನು ಯಾವುದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಇಲ್ಲಿನ ಬ್ಲಾಕ್ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ನನ್ನ ಈ ಪುತ್ತೂರಿಗೆ ಬರುವ ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು ಹೊರತುಪಡಿಸಿ ಪುತ್ತೂರಿನ ಅಭಿವೃದ್ಧಿಗೆ ಸಂತೋಷ ಪಡುವಂಥ ಅಷ್ಟು ನಾಗರಿಕರು ಕೂಡ ಇದ್ದಾರೆ. ಅವರೆಲ್ಲ ಸೇರಿ ಅದ್ಧೂರಿಯ ಸ್ವಾಗತವನ್ನು ಆಯೋಜನೆ ಮಾಡಿದ್ದಾರೆ. ನಾನು ಕೂಡ ಆದಷ್ಟು ಬೇಗ ಈ ಮೆರವಣಿಗೆ ಹೋಗಬೇಕು, ಜನಗಳಿಗೆ ತೊಂದರೆ ಆಗಬಾರ್ದು. ಬೇರೆ ಬೇರೆ ಕಡೆಗೆಲ್ಲ ಹೋಗುವವರು ಇದ್ದಾರೆ. ನಾವು ಮೆರವಣಿಗೆ ಮಾಡುವಾಗ ಇನ್ನೊಬ್ಬರಿಗೆ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು. ಆದರೂ ಅವರು ಇಲ್ಲಿಂದ ದೇವಸ್ಥಾನದವರೆಗೆ ನಾವು ಹೋಗಬೇಕು, ನಮ್ಮನ್ನು ಕರ್ಕೊಂಡು ಹೋಗಬೇಕು ಅನ್ನುವ ಈ ಸ್ವಾಗತಕ್ಕೆಲ್ಲ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಆ ಪ್ರಕಾರ ನಾವು ಒಳ್ಳೆ ಅದ್ಧೂರಿಯ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಮೇಲೆ ಜವಾಬ್ದಾರಿ ಇದೆ. ಮೆಡಿಕಲ್ ಕಾಲೇಜ್ ಬಂದಿದೆ, ತುಂಬ ಸಂತೋಷದ ವಿಚಾರ. ಯಾಕಂತ ಹೇಳಿದರೆ, ನಾನು ಶಾಸಕನಾಗುವ ಈ ಚುನಾವಣಾ ಸಮಯದಲ್ಲಿ ಎಲ್ಲರಿಗೂ ಹೇಳಿದ್ದೇವೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ತರ್ತೀವಿ ಅಂತ. ಬಹುಶಃ 1 ವರ್ಷ 8 ತಿಂಗಳ ಸಮಯದಲ್ಲಿ ಒಂದಷ್ಟು ಸಾಧನೆಗಳನ್ನು ಮಾಡಿ ತೋರಿಸಿದ್ದೇವೆ. ಅದು ಕೂಡ ಬೆಂಚ್ ಮಾರ್ಕ್ ಅಂತ ಹೇಳ್ಬೋದು. ಇವತ್ತು ಘೋಷಣೆಯಲ್ಲಿ ಬಜೆಟಿನಲ್ಲಿ ನಮ್ಮ ಪುತ್ತೂರಿನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸುವ ವಿಚಾರವನ್ನು ಉಲ್ಲೇಖ ಆಗಿದೆ. ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಮೊದಲನೇದಾಗಿ ಯಾವುದೇ ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ಅದಕ್ಕೆ 400 ಬೆಡ್ಡಿನ ಆಸ್ಪತ್ರೆ ಅವಶ್ಯಕತೆ ಇದೆ. ಆದರೆ ಮಾತ್ರ ಮೆಡಿಕಲ್ ಕೌನ್ಸಿಲಲ್ಲಿ ಅದು ಅಪ್ರೂವ್ ಆಗ್ತದೆ. 400 ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿ ಆನಂತರ ಮುಂದಿನ ದಿವಸಗಳಲ್ಲಿ ಮೆಡಿಕಲ್ ಕಾಲೇಜನ್ನು ಕೂಡ ಪುತ್ತೂರಲ್ಲಿ ಮಾಡುವ ಕೆಲಸವನ್ನು ಮಾಡ್ತೇವೆ. ಈಗ ಸರ್, ಹೇಗೆ ಒಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಹೇಳ್ತಾ ಇರುವಂಥದ್ದು ಮೊದಲ ಬಾರಿಯ MLA ಇಂಥದ್ದೊಂದು ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ ಅಂತ, ಇದರ ಹಿಂದಿನ ಶ್ರಮದ ಬಗ್ಗೆ ಏನು ಹೇಳ್ತೀರಿ? ನಾನು ಯಾವತ್ತು ಶಾಸಕನಾಗಿ ಆಯ್ಕೆ ಆಗಿದೆ, ಆ ತಿಂಗಳಿನಿಂದ ಆರಂಭ ಮಾಡಿ ಇವತ್ತಿನವರೆಗೆ, ನಾನು ಮೊನ್ನೆವರೆಗೆ ಕೂಡ ಮುಖ್ಯಮಂತ್ರಿಯವರ ಹತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳ ಹತ್ರ ನನ್ನ ವಿಚಾರಗಳನ್ನು ಹೇಳ್ತಾ ಇದ್ದೆ, ನನ್ನ ಬೇಡಿಕೆಯನ್ನು ಇಟ್ಟಿದ್ದೆ. ಆ ಪ್ರಕಾರ ಮುಖ್ಯಮಂತ್ರಿಯವರು ಇದನ್ನು ಮಂಜೂರುಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ಅತ್ಯಂತ ಸಂತೋಷದ ದಿವಸ ಇವತ್ತು. ಮಹಾಲಿಂಗೇಶ್ವರ ದೇವರು, ಮಹಿಷಮರ್ದಿನಿ, ಆ ಗಣಪತಿ, ಬಾಕಿ ಧರ್ಮದ ಎಲ್ಲ ದೈವ ದೇವರುಗಳ ಆಶೀರ್ವಾದದಿಂದ ಆಗಿದೆ. ಇದು ದೊಡ್ಡ ಚಿಕ್ಕ ಕೆಲಸ ಅಲ್ಲ. ಇದು ಹಿಂದಿನ ಬಜೆಟ್ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಪುತ್ತೂರಿನ ಜನತೆಗೆ ನೀಡಿದ ಹೆಗ್ಗಳಿಕೆ ಹಿಂದಿನ 10 ವರ್ಷದ ಬಜೆಟ್ಗಳನ್ನು ನೋಡಿ, ಯಾವ ಬಜೆಟ್ ಅಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರು ಇಲ್ಲ, ಪುತ್ತೂರಿನ ಹೆಸರು ಬಂದೇ ಇಲ್ಲ. ಆದರೆ ನಮಗೆ ದೊಡ್ಡ ಒಂದು ಯೋಜನೆಯನ್ನು ಇತಿಹಾಸ ಪುಟಗಳಲ್ಲಿ ಬರೆದಿಡುವಂತಹ ಒಂದು ಯೋಜನೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜು. ಇದು ಅಗತ್ಯ ಇರುವಂಥದ್ದು. ಸುಮಾರು ಕನಿಷ್ಠ 5,000 ಜನರು ಬೇರೆ ಬೇರೆ ಭಾಗದಿಂದ ಪುತ್ತೂರಿಗೆ ಬರುವಂಥದ್ದಾಗ್ತದೆ. ಪುತ್ತೂರಿನ ಅಭಿವೃದ್ಧಿ ಆಗ್ತದೆ, ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಕಾರಣೀಭೂತವಾಗ್ತದೆ. ಆ ರೀತಿಯಲ್ಲಿ ಆಗುವಂಥ ಕೆಲಸಗಳಾಗ್ತದೆ. ನನಗೆ ಕೂಡ ಅತ್ಯಂತ ಸಂತೋಷ ಆಗ್ತದೆ. ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಬರೀ ಮೆಡಿಕಲ್ ಕಾಲೇಜ್ ಅನೌನ್ಸ್ ಆಗಿದೆಲ್ಲ, ಇದನ್ನು ಕಾರ್ಯರೂಪಕ್ಕೆ ತರುವುದು ಕೂಡ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಹಂತ ಹಂತವಾಗಿ ಯಾರು ವಿರುದ್ಧ ಮಾತಾಡ್ತಾರೆ,
ಅವರಿಗೆ ಮುಂದಿನ ವರ್ಷದಲ್ಲಿ ಮಾಡಿ ತೋರಿಸುವ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ. ಈಗ ಬಹಳಷ್ಟು ಕಾಂಪಿಟಿಷನ್ ಇರುವಂಥ ಒಂದು ಯೋಜನೆ ವೈದ್ಯಕೀಯ ಕಾಲೇಜು ನಮಗೆ ಬೇಕು ಅಂತ ಕೇಳುವವರ ಸಂಖ್ಯೆ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇದೆ. ಈ ಕಾಂಪಿಟಿಷನ್ ನಡುವೆ ಹೇಗಿತ್ತು ಕಾಂಪಿಟಿಷನ್ ನೋಡಿ, ಎಲ್ಲರೂ ಬೇಡಿಕೆ ಇಡ್ತಾರೆ, ಅದಕ್ಕೆ ಪ್ರೀ ಪ್ಲಾನ್ ಬೇಕು. ಬರೀ ಬಜೆಟಿನ ದಿವಸ ಮೊದಲಿನ ದಿವಸ ಹೋಗಿ ನನಗೆ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಇದೆಲ್ಲ ಆಗೋದಿಲ್ಲ. ಸ್ವಲ್ಪ ಇದು ಖರ್ಚು ಮಾಡಬೇಕು. ಅದು ಖರ್ಚು ಮಾಡಿದರೆ ಮಾತ್ರ, ಇದೇ ಇಲ್ಲದಿದ್ದರೆ ಏನಾಗ್ತದೆ. ನಾನು ಕಂಟಿನ್ಯೂಸ್ ಪ್ರತಿ ಬಜೆಟಿನ 6 ತಿಂಗಳು ನಂತರ ಆಗುವಂಥ ಎಲ್ಲ ಬಜೆಟ್ ಮೀಟಿಂಗ್ಗಳಿಗೆ ಅಧಿಕಾರಿಗಳ ಹತ್ರ ಹೋಗಿ ನನ್ನ ಮನವೊಲಿಕೆಯನ್ನು ಅದು ಎಂತ ಇಲ್ಲ ಅಂಚನ 33 ಜನ ಪವರ್ ಬ್ಯಾಂಕ್ ಅಲ್ಲಿ ಅಂಡ ನೀರಲ್ಲಿ ರೋಡ್
ಈಗ ರಾಮೋಹನ್ ರಾಣಿ ಅಂತ ಗೊತ್ತಿಲ್ಲ ನಮ್ಮ ಪವರ್ ಬ್ಯಾಂಕ್ ಅವ್ರನ್ನ ಗಡ್ಡೆ ಚಾರ್ಜ್ ರಬ್ಬರ್ ಬಂಡ ಇದು ಮೂಲತ ಗೊತ್ತಾ అవునంట ಗಾಡಿ ಓಪನ್ ಆಗಿದೆ ಈ ಕಡೆ ಡಿಕ್ಕಿದ ನೀರು ಡಿಕ್ಕಿದ ನೀರು ಇಲ್ಲೇ ಬರ
ಮನೆಯವರು ಬನ್ನಿ ಸರ್, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಏನು ಆರ್ಟಿಫಿಷಿಯಲ್ ಏನು ಸೆನ್ಸ್ ಸರ್, 6 ಬೇಕು, 5 ಬೇಕು ಅಣ್ಣ. ಆಯ್ತದ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸೇರಿರುವಂಥ ಏನು ಉಳ್ಳಾಲ್ತಿ ಬರುವಂಥ ಜಾಗದಲ್ಲಿ ಸುಮಾರು 7 ಸೆಂಚು ಜಾಗ. ಹೌದು, 7 ಸೆಂಚು ಜಾಗ ನಮ್ಮ ಸರಾವ್ ಜರಾಮ್ ಸರಾವ್ ಅವರ ಸ್ವಾಧೀನದಲ್ಲಿ ಸುಮಾರು ಬಹುಶಃ ಈ ಹಿಂದೆ ಒಂದಷ್ಟು ಮನೆಗಳನ್ನು ತೆರವುಗೊಳಿಸಿದ್ರು. ಆಗ ಅವರು ಒಬ್ಬರು ಕ್ರಿಶ್ಚಿಯನ್ ಧರ್ಮದವರಾಗಿ ಅವ್ರು ನಮ್ಮ ಹತ್ರ ಬಂದು ಹೇಳಿದರು, ನೀವು ಬಂದು ಇಲ್ಲಿ ಉಳ್ಳಾಲ್ತಿ ಹೋಗುವಾಗ ಇಲ್ಲಿ ಈ ನಡೆಯಲ್ಲಿ ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ. ನಾನು ದೇವಸ್ಥಾನದ ಜಾಗವನ್ನು 16-17 ವರ್ಷದಿಂದ ಇಟ್ಕೊಂಡಿದ್ದೀನಿ. ನಾವೆಲ್ಲ ಈ ಜಾಗವನ್ನು ನಾನು ದೇವಸ್ಥಾನಕ್ಕೆ ಬಿಟ್ಟು ಕೊಡ್ತೀನಿ ಅನ್ನೋ ವಿಚಾರವನ್ನು ಅವರು ಸ್ವಂತ ನೆಲೆಯಲ್ಲಿ ಹೇಳಿದರು. ನಾವು ಎಲ್ಲ ದೇವಸ್ಥಾನದ ಜಾಗವನ್ನು ಸರ್ವೆ ಮಾಡಲಿಕ್ಕೆ ಸರ್ಕಾರದಿಂದ ನಾನು ಆದೇಶಿಸಿದ್ದೇನೆ. ಇನ್ನು ಬಜೆಟಿನಲ್ಲಿ ಕೂಡ ನಮ್ಮ ರೆವಿನ್ಯೂ ಮಿನಿಸ್ಟರ್ ಹತ್ರ ಹೇಳಿ ಕರ್ನಾಟಕದಲ್ಲಿರುವಂಥ ಎಲ್ಲ ದೇವಸ್ಥಾನಗಳ ಹಿಂದೂ ದೇವಸ್ಥಾನಗಳ ಆಸ್ತಿ ಪಾಸ್ತಿಗಳು ಎಲ್ಲೆಲ್ಲಿದೆ ಅದನ್ನು ಸರ್ವೆ ಮಾಡಬೇಕು, ಅದನ್ನು ದೇವಸ್ಥಾನದ ಸ್ಪರ್ಧೆಗೆ ತಗೊಳ್ಬೇಕು ಅನ್ನುವ ನಿರ್ಧಾರವನ್ನು ನಿನ್ನೆ ಬಜೆಟಿನಲ್ಲಿ ಕೂಡ ಮಾಡಿದ್ದೇವೆ. ಆದ್ದರಿಂದ ಅವರೇ ಬಂದು ನನ್ನ ದೇವಸ್ಥಾನದ ಜಾಗ ನನ್ನ ಹತ್ರ 7 ಸೆನ್ಸು ಜಾಗ ಇತ್ತು, ನಾನು ದೇವಸ್ಥಾನಕ್ಕೆ ಅದನ್ನು ಅರ್ಪಣೆ ಮಾಡ್ತೇನೆ, ನಾನು ಒಳ್ಳೆಯದಾಗಿದ್ದೇನೆ, ಒಬ್ಬ ಕ್ರಿಶ್ಚಿಯನ್ ಧರ್ಮದವರು ಹೇಳುವ ಮುಖಾಂತರ ಎಲ್ಲರಿಗೂ ನಿದರ್ಶನ ಆಗಿದ್ದಾರೆ. ಈ ಮನೆಯಲ್ಲಿ ಕೂಡ 2 ಕುಟುಂಬಗಳು ವಾಸ ಆಗ್ತಾಯಿತ್ತು. ಅದು ನನಗೆ ಯಾವುದು ಬೇಡ, ಅವರನ್ನು ಕಳಿಸಿ ತೆರವುಗೊಳಿಸಿ ಅವರೇ ಇವತ್ತು ಮನೆಯಲ್ಲಿರುವಂಥ ಎಲ್ಲ ಇದನ್ನು ಬಿಟ್ಟುಕೊಟ್ಟು ನಾನು ಮಹಾಲಿಂಗೇಶ್ವರ ದೇವರಿಗೆ ಮಹಾಲಿಂಗೇಶ್ವರ ದೇವರ ಜಾಗವನ್ನು ಬಿಟ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಇವತ್ತು ನಾವು ತೆರವುಗೊಳಿಸುವಂಥ ಕೆಲಸವನ್ನು ನಾವು ದೇವಸ್ಥಾನದ ಮುಖಾಂತರ ಮಾಡ್ತಾಯಿದ್ವಿ. ಈಶ್ವರ ಭಟ್ರು ಕೂಡ ಅವರ ಹತ್ರ 2-3 ದಿವಸಗಳಿಂದ ಮಾತುಕತೆ ನಡೆಸಿ ಅದಕ್ಕೆ ಏನೇನು ಆಗಬೇಕು ಅವರ ಹತ್ರ ಮಾತುಕತೆಗಳನ್ನು ನಡೆಸಿ ಆ ದೇವಸ್ಥಾನದ ಸುಪರ್ದಿಗೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿವಸಗಳಲ್ಲಿ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳೋದು, ಯಾರೆಲ್ಲ ದೇವಸ್ಥಾನದ ಆಸ್ತಿಗಳನ್ನು ನಿಮ್ಮ ಸುಪರ್ದಿಯಲ್ಲಿ ಇದೆ, ಸರ್ಕಾರ ಈಗಲೇ ಆದೇಶಗಳನ್ನು ಹೊರಡಿಸಿದೆ, ತಾವು ಇಷ್ಟು ವರ್ಷ ಅನುಭವಿಸಿದರೆ ದೇವಸ್ಥಾನಕ್ಕೆ ಬಿಟ್ಟು ಕೊಡುವಂಥ ಕೆಲಸ ಒಳ್ಳೆ ಮನಸ್ಸಿನಿಂದ ನಾವು ಮಾಡಬೇಕು. ದೇವಸ್ಥಾನ ಭ್ರಷ್ಟ ಚಿಂತನೆಯಲ್ಲೂ ಕೂಡ ಅದು ಕಂಡು ಬಂದಿದೆ. ಯಾರೆಲ್ಲ ದೇವಸ್ಥಾನದ ಜಾಗಗಳಿದೆ ಅದನ್ನು ಬಿಟ್ಟು ಕೊಡಬೇಕು ಅನ್ನೋ ವಿಚಾರ ಭ್ರಷ್ಟ ಚಿಂತನೆಯಲ್ಲೂ ಕೂಡ ಬಂದಿದೆ.
ಆದ್ದರಿಂದ ನಾವು ನಿಮ್ಮ ಹತ್ರ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀವಿ. ದೇವಸ್ಥಾನದ ಜಾಗೆ ಅದಕ್ಕೆ ಬೇಕು, ಕಾನೂನಾತ್ಮಕವಾಗಿ ಕೂಡ ನಾವು ಅದನ್ನು ತಗೊಳ್ಳುವಂಥ ಕೆಲಸ ಆಗಬೇಕಿದೆ. ಅದನ್ನು ನೀವೆಲ್ಲ ಸಹಕರಿಸಬೇಕು. ಜನತೆ ಕೂಡ ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಲ್ಲ, ಎಲ್ಲ ಜನ ಕೂಡ ಆ ಆಶಯದಲ್ಲಿದ್ದಾರೆ. ಎಲ್ಲೆಲ್ಲಿ ದೇವಸ್ಥಾನದ ಆಸ್ತಿಗಳನ್ನು ಬೇರೆ ಬೇರೆಯವರು ಕಬಳಿಕೆ ಮಾಡಿದ್ದಾರೆ ಅಲ್ಲ, ಅವರನ್ನು ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ಕೆಲವರು ತಗೊಂಡಿರ್ಬೋದು, ಕೆಲವು ದೇವಸ್ಥಾನ ಕೊಟ್ಟಿರ್ಬೋದು ಹಿಂದಿನ ದಿವಸಗಳಲ್ಲಿ. ಅದನ್ನೆಲ್ಲ ಅವರು ವಾಪಸ್ ಕೊಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡಬೇಕು ಅಂತ ವಿನಂತಿ ಮಾಡೋ ಮುಖಾಂತರ ಇವತ್ತು ಎಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರ ಪರವಾಗಿ ನಮ್ಮ ಸರಾವ್ ಅವರಿಗೆ ನಾವು ಅಭಿನಂದನೆಯನ್ನು ಹೇಳ್ತೇವೆ. ಒಬ್ಬ ಕ್ರಿಶ್ಚಿಯನ್ ಧರ್ಮದವರಾಗಿ ಅವರು ನಿದರ್ಶನ ಆಗಿದ್ದಾರೆ. ಅವರಾಗಿ ಸ್ವಂತ ವಿಚಾರದಲ್ಲಿ ಬಂದು ಆ ದೇವಸ್ಥಾನದ ಜಾಗವನ್ನು ಬಿಟ್ಟುಕೊಡ್ತೇವೆ ಅನ್ನೋ ವಿಚಾರ ಎಲ್ರಿಗೂ ದೇವರು ಈ ರೀತಿಯ ಮನಸ್ಸುಗಳನ್ನು ಕೊಡಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತೀವಿ. ಎಷ್ಟು ನಾವು 16 ವರ್ಷದಿಂದ ಇಲ್ಲಿ ಇದ್ದೇವೆ. ಮತ್ತು ನಮಗೆ ದೇವಸ್ಥಾನದ ಏನು ತೊಂದರೆ ಆಗಲಿಲ್ಲ, ನಾವು ಒಳ್ಳೆ ಮಾದರಿ ಇದ್ದೆವು. ಈಗ ದೇವಸ್ಥಾನದವ್ರು ಅವರ ಜಾಗ ಬಿಟ್ಟು ಕೊಡಬೇಕಂತ ನಮ್ಮ ಹತ್ರ ಕೇಳಿದರು. ಅದಕ್ಕೆ ನಾವು ಏನು ಅಬ್ಜೆಕ್ಷನ್ ಮಾಡಲಿಲ್ಲ. ನಾವು ಏನು ಅದರ ಏನು ಪರಿಹಾರ ನಾವು ಕೇಳಲಿಲ್ಲ. ನಾವು ಬಿಟ್ಟು ಕೊಡ್ತೇವೆ, ಒಳ್ಳೆ ಮನಸ್ಸನ್ನ ಬಿಟ್ಟು ಕೊಡ್ತೇವೆ. ಅದೇ ದೇವರ ಆಶೀರ್ವಾದ ನನಗೂ ಸಹ ಎಲ್ಲರಿಗೂ ಇರಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ. ಶಾಸಕರ ಸೂಚನೆಯಂತೆ ದೇವಸ್ಥಾನದ ಜಾಗೆಯನ್ನು ಗಡಿಗುರ್ತು ಮಾಡುವಂಥ ಕೆಲಸ ಮೊನ್ನೆ ತಾನೇ ಕೆಲವು ಜಾಗವನ್ನು ಆಗಿದೆ. 38,500 ರೂಪಾಯಿ ನಾವು ದೇವಸ್ಥಾನದಿಂದ ಕಟ್ಟಿದ್ದೇವೆ. ಕೆಲವು ಗಡಿ ಗುರ್ತ ಜಾಗೆ ಮಾಡಿ ನಮಗೀಗ ಎಲ್ಲಿ ದೇವಸ್ಥಾನದ ಜಾಗೆ ಕೆಲವು ಜಾಗಗಳು ಎಲ್ಲಿರುವುದಂತ ಹೇಳಿ ಗೊತ್ತಾಗಿದೆ. ಹಾಗೆ ಇವರು ಕೂಡ ಮೊನ್ನೆ ಬಂದು ಹೇಳಿದರು, ದೇವಸ್ಥಾನದಿಂದ 10 ಪೈಸೆ ತಗೊಳ್ಳಿಲ್ಲ, ಅವರು ಕೇಳಲೂ ಇಲ್ಲ. ಅವರ ಸಂತೋಷದಿಂದ ದೇವಸ್ಥಾನ ಜಾಗೆಯನ್ನು ಬಿಟ್ಟು ಕೊಟ್ಟಿದ್ದಾರೆ. ಅದಲ್ಲದೆ ತನ್ನ ಈ ಹಂಚು ಸಾಮಾನುಗಳನ್ನೆಲ್ಲ ಕೊಡಬೇಕಂತ ಹೇಳಿದರು. ಅದು ದೇವಸ್ಥಾನದ ಖರ್ಚಿನಿಂದಲೇ ನಾವು ಅದನ್ನು ತೆಗೆದು ಅವರಿಗೆ ಕೊಡಿಸುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೇವೆ. ಇನ್ನೂ ಕೂಡ ಕೆಲವು ಜನ ಕೆಲವು ಬಾಡಿಗೆಗೆ ಅವರು ಕೋಟಿಗಟ್ಟಲೆ ಇದ್ದು ಕೆಲವು ಜಾಗೆಯನ್ನು ಬಾಡಿಗೆಗೆ ಮನೆಯನ್ನು ಕೊಟ್ಟಿರುತ್ತಾರೆ. ಅವರ ಹತ್ರ ಕೂಡ ಇನ್ನು ಮಾತುಕತೆ ಮಾಡಿ ಆದಷ್ಟು ಬೇಗ ಅದನ್ನು ದೇವಸ್ಥಾನಕ್ಕೆ ಸಿಕ್ಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗ ಈ ಜಾಗೆಯನ್ನು ಬಿಟ್ಟುಕೊಟ್ಟ ಇವರಿಗೆ ನನ್ನ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಶಾಸಕರವರನ್ನು ಗೌರವಿಸಬೇಕಾಗಿ ಕೇಳಿದರು. ಮಾತುಕತೆ ಪೂಜೆ ಇಲ್ಲಡಿ ಯೋಜನೆ ಜೀತೆ ಪಾತಿದ್ರು. ಈಗ ನೋಡಿ, ದೇವಸ್ಥಾನದ 7 ಸೆಂಟ್ ಜಾಗ ನಮ್ಮ ಕ್ರಿಶ್ಚಿಯನ್ ಧರ್ಮದವರ ಹತ್ರ ಇತ್ತು. ನಾವು ಈಗ ಎಲ್ಲ ಕಡೆ ದೇವಸ್ಥಾನದ ಜಾಗ ಎಲ್ಲಿದೆ ಅದನ್ನು ಸರ್ವೆ ಮಾಡುವಂಥ ಕೆಲಸವನ್ನು ಆರಂಭ ಮಾಡಿದ್ವಿ. ನಾವು ಈ ಹಿಂದೆ ಕಮಿಷನರನ್ನು ಕೂಡ ಆದೇಶ ಮಾಡಿಸಿದ್ದೇವೆ. ದೇವಸ್ಥಾನದ ಜಾಗವನ್ನು ಸರ್ವೆ ಮಾಡಬೇಕು ಅಂತ 35,000 ರೂಪಾಯಿ ಕಟ್ಟಿದ್ದಾರೆ. ಎಲ್ಲ ಕಡೆ ಸರ್ವೆಗಳಾಗ್ತಿದೆ. ನಮಗೆ ಎಲ್ಲಿ ದೇವಸ್ಥಾನಗಳು ಜಾಗ ಇದೆ ಅಂತ ಗೊತ್ತಾಗ್ತದೆ. ಇವರು ಕೂಡ ಇವ್ರದ್ದು ಜಾಗ ಇದೆ ಅಂತ ನಮಗೆ ಕಂಡು ಬಂದಾಗ ನಾವು ಇವರನ್ನು ಭೇಟಿ ಮಾಡುವಂಥ ಕೆಲಸವನ್ನು ನಮ್ಮ ಈಶ್ವರ ಭಟ್ರು ಮಾಡಿದ್ರು. ಅವರು
ಸ್ವಂತ ನೆಲೆಯಲ್ಲಿ ಯಾವುದೇ ಒಬ್ಜೆಕ್ಷನ್ ಇಲ್ಲ. ನಾನು ಈಗ ಒಳ್ಳೆಯದಾಗಿದ್ದೀನಿ, 16 ವರ್ಷದಿಂದ ಈ ಜಾಗದಲ್ಲಿದ್ದೇನೆ. ನಾನು ದೇವರಿಗೆ ಬಿಟ್ಟು ಕೊಡ್ತೇನೆ. ನನಗೆ ಯಾವುದೇ ಆಶೆ ಆಕಾಂಕ್ಷೆಗಳು ಇಲ್ಲ. ನಾನು ಕ್ರೈಸ್ತ ಧರ್ಮದವರಾಗಿ ಈ ದೇವಸ್ಥಾನದ ಜಾಗದಲ್ಲಿ ಇದು ಒಳ್ಳೆಯದಾಗಿದೆ, ಅದರಿಂದ ನಾನು ಬಿಟ್ಟು ಕೊಟ್ಟೆ ಅನ್ನೋ ವಿಚಾರವನ್ನು ಹೇಳಿದಾಗ ಇವತ್ತು ಬಿಟ್ಟು ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ನಾವು ಹಂಚುಗಳನ್ನು ತೆಗೆದು ಅವರಿಗೆ ಎಲ್ಲಿ ಬೇಕಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಈ ಸಲಿನ ಬಜೆಟನ್ನು ಕೂಡ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೆ ರೆವಿನ್ಯೂ ಮಿನಿಸ್ಟ್ರಿಗೆ. ದೇವಸ್ಥಾನದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಆಸ್ತಿ ಕಬಳಿಕೆಗಳಾಗಿದೆ, ಅದರಿಂದ ಅದಕ್ಕೆ ಬಜೆಟಿನಲ್ಲಿ ನೀವು ಮೆನ್ಷನ್ ಮಾಡಬೇಕು. ಬಜೆಟ್ನಲ್ಲಿ ಮೆನ್ಷನ್ ಮಾಡಿದರೆ ದೇವಸ್ಥಾನದ ಆಸ್ತಿಗಳನ್ನು ಎಲ್ಲ ಹಿಂದೂ ದೇವಸ್ಥಾನದ ಆಸ್ತಿಗಳನ್ನು ಎಲ್ಲ ಸರ್ವೆ ಮಾಡಿ ಅದನ್ನು ಎಲ್ಲ ದೇವಸ್ಥಾನದ ಸುಪರ್ದಿಗೆ ತಗೊಳ್ಬೇಕು ಅನ್ನೋ ಆದೇಶ ಬಜೆಟಿನಲ್ಲಿ ಆಗಿದೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ನಾನೆಲ್ಲ ನಿಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ಳೋದು, ಯಾರೆಲ್ಲ ದೇವಸ್ಥಾನದ ಆಸ್ತಿಗಳು ನಿಮ್ಮ ಹತ್ರ ಇದೆಯಾ ಅದನ್ನು ನಿಮ್ಮ ಒಳ್ಳೆಯ ಮನಸ್ಸಿನಿಂದ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಇವರಿಗೆ ಪರ್ಯಾಯ ವ್ಯವಸ್ಥೆ ಈಗ ಬೇರೆ ಮನೆ ಉಂಟು ಅವರ ಹೆಸರು ಸರ್? ನೀವು ಹೇಳಿ, ಅವರಿಗೆ ಬಂದದ್ದು ಇದು ಹಿರಿಯರ ಕಾಲದಿಂದ ಇದ್ರೆ ನೀವು ನಿಮಗೆ ಯಾವ ಇದರಿಂದ ಸಿಕ್ಕಿದೆ? ಪರ್ಚೇಸ್ ಮಾಡಿ ನಮಗೆ ಬೇರೆ ಪರ್ಚೇಸ್ ಅಂದ್ರೆ ರಿಜಿಸ್ಟರ್ ಆಗಿಯೇ ಸಿಕ್ಕಿದೆ ಸರ್ ಅಥವಾ ಅಗ್ರಿಮೆಂಟ್ ಸಿಕ್ಕಿದೆ? ಅಗ್ರಿಮೆಂಟ್ ಅಲ್ಲಿ ಮೇಲಿದ ಭಾಗ ನಮ್ಮದು, ಅಡಿಭಾಗ ದೇವಸ್ಥಾನ. ಇದು ನಾವು ಇದು ಪರ್ಚೇಸ್ ಮಾಡ್ತೇವೆ. ಬಿಲ್ಡಿಂಗ್ ಅನ್ನೇ ಪರ್ಚೇಸ್. ಹೌದು. ಇಲ್ಲಿಗಲ್ ಟ್ರಾನ್ಸಾಕ್ಷನ್. ಎಷ್ಟು ಸೆನ್ಸ್ ಆಗಿದೆ? ಇದು 7 ಸೆಂಟ್ ಹೇಳಿ. ಇದು ಒಂದು ದೇವಸ್ಥಾನ ಇಲ್ಲಿಗಲ್ ಟ್ರಾನ್ಸಾಕ್ಷನ್. ಹೌದೌದು. ಯಾರ ಜಾಗವನ್ನು ಯಾರೋ ಮಾರೋದು. ಈಗ ನೀವು ಖುಷಿಯಿಂದ ಬಿಟ್ಕೊಡ್ತಾ ಇದ್ದೀವಿ. ಖುಷಿ ಕೊಡ್ತೀವಿ. ನಿಮಗೆ ಇನ್ನು ಪರ್ಯಾಯ, ನಿಮಗೇನು ಆಲ್ಟರ್ನೇಟಿವ್? ನೀವು ಇನ್ನು ಏನು ಮಾಡ್ತೀರಿ? ಬೇರೆ ಇಲ್ಲ, ನಮಗೆ ಬೇರೆ ಮನೆ ಉಂಟು, ನಾವು ಅಲ್ಲಿ ಹೋಗ್ತೇವೆ. ಇಲ್ಲಿ ಸರ್ ನಾವು ಬರಲಾಡ್ತೇವೆ. ಪರ್ಚೇಸ್ ಮಾಡಿದ್ದಷ್ಟಕ್ಕೆ ಸರ್? 3.5 ಲಕ್ಷ. 3 ಲಕ್ಷ. ಯಾರ ಜಾಗ ಯಾರು ಮಾರೋದು, ಯಾರು ತೆಗೆದು ಪರಿಸ್ಥಿತಿ. ಮತ್ತು ಮೊನ್ನೆ ಈಗ ತಾಂಬೂಲ ಫಸ್ಟ್ ಇಟ್ಟಿದ್ದಾರೆ, ನಾಳೆ ಈಗ ಪ್ರಾಯಶ್ಚಿತ್ತ ಹೋಮ ಎಲ್ಲ ನಡೀತದೆ. ಅಲ್ಲಿ ಮನೆ ಹೋದವ್ರಿಗೆಲ್ಲ ಥ್ರೂ ಹೇಳಿದ್ದೇವೆ, ಅವರೆಲ್ಲ ದೇವಸ್ಥಾನಕ್ಕೆ ಬಂದು ತಪ್ಪು ಒಪ್ಪಬೇಕಂತೇಳಿ ಎಲ್ಲ ಆ ಕಾರ್ಯಕ್ರಮದಲ್ಲಿ ಸೇರಬೇಕಂತ ಹೇಳುವ ಮಾತನ್ನು ಆಚಾರ್ಯರು ಹೇಳಿದ್ದಾರೆ. ಎಲ್ರಿಗೂ ಕೂಡ ತಿಳಿಸಿದ್ದೇವೆ. ಎಲ್ಲರೂ ಕೂಡ ನಾಳೆ ಬರಬಹುದು ಅಂತ ಹೇಳಿ ನಮ್ಮ ನಂಬಿಕೆ. ಈ ಮನೆಯಲ್ಲಿ ನೀವೇ ಇದ್ರಲ್ಲ, ಬೇರೆ ಬಾಡಿಗೆ ಕೊಟ್ಟಿದ್ರೆ? ನಾವು ಮೊದಲು ನಾವೇ ಇದ್ದೇವೆ. ಮತ್ತೆ ಒಂದು ಮನೆಯಲ್ಲಿ ಈ ಒಂದು 5 ತಿಂಗಳ ಒಂದು ಬಾಡಿಗೆ ಕೊಟ್ಟಿದ್ದೇವೆ. ನಾವು ಅಲ್ಲಿ ಹೋಗಿದ್ದೇವೆ. ಬಾಡಿಗೆ. ಈಗ ದೇವಸ್ಥಾನ ಜಾಗ ಅಂತ ಇವರು ಬಂದು ಹೇಳಿದ್ರೆ ಅಂತ ನೀವು ಖುಷಿಯಿಂದ ಒಪ್ಪಿಕೊಡಿ. ಹೌದು. ದೇವಸ್ಥಾನ ನಮಗೆ ಗೊತ್ತುಂಟು. ನಾವು ಹೌದು 1100 ಬಾಡಿಗೆ ಕೊಡ್ತೇವೆ ದೇವಸ್ಥಾನಕ್ಕೆ ವರ್ಷಕ್ಕೆ. ಹೌದು. ಅದು ರಸೀದೆಲ್ಲ ಉಂಟು ನಮ್ಮ ಹತ್ರ. ಬಾಡಿಗೆ ಉಂಟು. ಯಾರ ಹತ್ರ ಬಾಡಿಗೆ ತಗೊಳ್ಳಿಕ್ಕಿಲ್ಲ. ಇನ್ನು ಮುಂದೆ ರಸೀದಿ ಮಾಡಿದ್ರೆ ಸಸ್ಪೆಂಡ್ ಮಾಡ್ತೇನೆ. ಯಾರು ಬಾಡಿಗೆ ತಗೊಳ್ಳಿಕ್ಕಿಲ್ಲ, ಯಾರಾದ್ರೂ ತಗೊಂಡ್ರೆ ಅವನು ಓಡಿಸಿ. ಅಧ್ಯಕ್ಷರು, ಈಗ ಇಂಥೇ ರೀತಿಯಲ್ಲಿ ಬೇರೆ ಯಾವುದಾದ್ರು ಮನೆ ದೇವಸ್ಥಾನದ ಜಾಗ ಉಂಟು ನೋಡಿ, ಅಲ್ಲಿ 15 ಎಕರೆ ಇದೆ. ದೇವಸ್ಥಾನದ್ದು ಬೇರೆ ಬೇರೆ ಜಾಗದಲ್ಲಿ ಇರುವಂತ 15.3 ಎಕರೆ ಜಾಗ ಇದೆ. ನೋಡಿ, ಇದರ ಹಿಂದುಗಡೆ ಒಂದು ಮನೆ ಇದೆ. ಇದರ ಪಕ್ಕ 11 ಸೆನ್ಸ್ ಜಾಗ ಇದೆ. ಅಲ್ಲೊಂದು 9 ಸೆನ್ಸ್ಗೆ ಮೊನ್ನೆ ಒಬ್ಬರು ಬೇಳೆ ಹಾಕ್ತಾ ಇದ್ರು, ಅದೊಂದು ಜಾಗ ಇದೆ. ಎಲ್ಲ ಜಾಗವನ್ನು ನಾವು ಯಾರಿಗೂ ಉಪದ್ರ ಮಾಡೋದಿಲ್ಲ. 1.5 ಎಕರೆ ಒಬ್ಬರ ಹತ್ರ ಇದೆ. ಅವರೆಲ್ಲ ದೊಡ್ಡ ಮನೆ ಕಟ್ಟಿ ಇದನ್ನೆಲ್ಲ ಬಾಡಿಗೆ ಕೊಡ್ತಾ ಇದ್ದಾರೆ. 46,000 ಬಾಡಿಗೆ ಸಿಗ್ತದೆ ಅವರಿಗೆ ತಿಂಗಳಿಗೆ ಒಬ್ಬರಿಗೆ. ದೇವಸ್ಥಾನಕ್ಕೆ ಸಿಕ್ಕುದು 100 ವರ್ಷ. ಎಲ್ಲ ಕಡೆ ಇದೆ, ವ್ಯವಸ್ಥೆ ಮಾಡಿಕೊಂಡು ಸರ್. ಈ ಜಾಗಕ್ಕೆ ಮುಂದೆ, ಈ ಜಾಗದಲ್ಲಿ ಮುಂದೆ ಏನಾಗ್ತದೆ? ಅಲ್ಲ, ನೋಡಿ, ಎಲ್ಲ ಅಭಿವೃದ್ಧಿ ಇಲ್ಲಿ ನೋಡಿ, ಉಳ್ಳಾಳ್ತಿದ್ದು ನಡೆ ಬರ್ತದೆ. ಆ ರಸ್ತೆ ನೋಡಿ, ಉಳ್ಳಾಳ್ತಿ ಯಾವಾಗಲೂ ಕೇಳ್ತಾರೆ ನಡೆದು ಉದಾಗಿರ್ಬೇಕು. ದೇವಸ್ಥಾನದ ಜಾಗ ಈಗ ನಿಮ್ಮ ಜಾಗದಲ್ಲಿ ನೀವು ಅಭಿವೃದ್ಧಿ ಮಾಡ್ಬೋದು, ಹಾಗೇನೆ ಹುಡುಕಬಹುದು. ಅದು ಬೇರೆಯವರಿಗೆ ಕೊಡಬೇಕು ಅಂತ ಕೊಡಬೇಕು. ಸರ್ಕಾರದ ಆದೇಶ ಮೇಲೆ ಕೊಡಬೇಕು. ಸರ್ಕಾರ ಆದೇಶ ಕೊಡಬೇಕು. ಇದಕ್ಕೊಂದು ರೆಂಟ್ ಫಿಕ್ಸ್ ಮಾಡಿ ಅದರ ಕೊಡಿ ಅಂತ ಹೇಳಿದ್ರೆ ಕೊಡಬೇಕು.
ಇನ್ನೊಂದು ಕೂಡ ಈಗ ಕೆಲವು ಕಮರ್ಷಿಯಲ್ ಜಾಗಗಳಿದೆ, ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿ ದೇವಸ್ಥಾನಕ್ಕೆ ಒಂದು 50, 1 ಲಕ್ಷ 2 ಲಕ್ಷ ಬಾಡಿಗೆ ಬಂದು ಬರಲಿ. ನಾವು ಆಗಬಾರ್ದು ಅಂತಲ್ಲ. ಈಗ ನೆಲ್ಲಿಕಟ್ಟೆಯಲ್ಲಿ 1.5 ಎಕರೆ ಜಾಗ ಇದೆ, ಒಳ್ಳೆ ಕಾಂಪ್ಲೆಕ್ಸ್ ಕಟ್ಟಿದ್ರೆ ತಿಂಗಳಿಗೆ 4 ಲಕ್ಷ ರೂಪಾಯಿ ಬಾಡಿಗೆ ಬರ್ತೇವೆ, ಬಾಡಿಗೆ ಕೊಟ್ಟು ಕೊಡ್ಬೋದಲ್ಲ. ಈಗ ಶಾಸಕರು ಏನು ಹೇಳಿದೆ ಅಂತ ಹೇಳಿದ್ರೆ ಎಲ್ಲ ಡೆಮಾಲಿಷ್ ಮಾಡಿ ಬೇಲಿ ಹಾಕಿ ಮಹಾಲಿಂಗೇಶ್ವರ ದೇವಸ್ಥಾನ ಜಾಗ ಅಂತ ಹೇಳಿ ಬೋರ್ಡ್ ಆಗ್ತದೆ ಎಲ್ಲ ವಿಚಾರ ಮಾಡಿ ಮೇಂಟೈನ್ ಮಾಡ್ಕೊಂಡು ಒಬ್ಬರೊಬ್ಬರು ಮಾಡೋದು ಅಂತ ಹೇಳಿದ್ರೆ ಪಾಪ ಇವ್ರು ಗೊತ್ತಿಲ್ಲ ಅಂತ ತಗೊಂಡಿದ್ದಾರೆ. ದೇವಸ್ಥಾನ ಜಾಗ ಅಂತ ಗೊತ್ತಿದೆ, ಅವ್ರಿಗೆ ಆಶ್ರಯ ಬೇಕಿತ್ತು. ಬಟ್ ಈ ಜಾಗಕ್ಕೆ ಬಂದು ಒಳ್ಳೆದಾಗಿದ್ದಾರೆ, ಬೇರೆ ಮನೆ ಕಟ್ಟಿದ್ದಾರೆ, ಒಳ್ಳೆಯದರಲ್ಲಿದ್ದಾರೆ. 40,000 ಖರ್ಚು ಮಾಡಿದ್ರು ಮತ್ತೆ ಅಲ್ಲಿ ಇದು ಪೈಪ್ ಹಾಕಲಿಕ್ಕೆ ದೇವಸ್ಥಾನಕ್ಕೆ 10,000 ಕೊಟ್ಟಿದ್ದೇನೆ. ನೀರು ಪಾಸ್ ಹೋಗ್ಬೇಕು, ನೀರು ಅಲ್ಲಿಂದ ಅದು ಜಾಗ ನಮ್ದೇನಾ ಆ ಕಡೆ? ಹೌದಾ, ಟಾಯ್ಲೆಟ್ 10,000 ಅವರಿಗೆ ಕೊಟ್ಟಿದ್ದೇನೆ ದೇವಸ್ಥಾನ. ಇಲ್ಲಿ ಇದು ಬಪ್ಪಾಳಿಗೆ ಪಂಚವಟಿ ಹತ್ತಿರ. ಆಯ್ತು ನಿಮ್ಮಂಥ ಮನುಷ್ಯರಿಗೆ ಬರಲಿ, ಇಲ್ಲಿ ಇದ್ದವರೆಲ್ಲ ನಿಮ್ಮಂಥ ಮನಸ್ಕರ ಆಗಲಿ, ದೇವಸ್ಥಾನದ ಜಾಗವನ್ನು ಬಿಟ್ಟುಕೊಟ್ಟು ಒಳ್ಳೇದಾಗಲಿ. ಉಪಕಾರ ಬೇಡ. ಎಸ್, ನೀವೊಂದು ನಿದರ್ಶನ ಆಗಿದ್ರಿ. ಇದರಲ್ಲಿ ಬಿಟ್ಟುಕೊಟ್ಟವರು ನಿದರ್ಶನ. ಅಲ್ಲೇ ಒಣಸ್ವತ್ತ ದೇವಸ್ಥಾನದ ಜಾಗ ಇರ್ತದೆ ಅದು ನಾವು ಅವರ ಹತ್ರ ಹೇಳಿದ್ದು, ಅಪ್ಪರು ಇದ್ದಾರಲ್ಲ ಅವರ ಹತ್ರ ಹೇಳಿದ್ದು. ಅವರು ಕಲೀಲಿಕ್ಕೆ ಬರುವಾಗ ಮನೆ ತುಂಡಾಯಿತು, ಹಾರಾಯಿತು ಅವರಿಗೆ. ಇದು ದೇವಸ್ಥಾನ ಜಾಗ ಅಲ್ಲ? ಇದು ಇಲ್ಲಿ ನಮಗೆ 11 ಸೆನ್ಸ್ ಉಂಟು ಅಲ್ಲ ಸರ್? ಇಲ್ಲಿ ಉಂಟು ಇಟ್ಕೊಳ್ಳಿ, ಮೊನ್ನೆ ಅಳತೆ ಮಾಡಲು ಬಂದು ಅದು ಅಳತೆ ಮಾಡಿ ಕ್ಲೀನ್ ಮಾಡಿ ಬೇಲಿ ಹಾಕಿ ಮತ್ತೆ ಇದು ಎಂತ ಮರ ಬಿದ್ದಿದೆ, ಅವರು ಕಟ್ ಮಾಡ್ಲಿಕ್ಕೆ ಅಂತ ಬಂದಿದ್ರು, ಮಿಷನ್ ಹಾಳಾಯಿತು. ಮತ್ತೆ 1-2 ದಿವಸದಲ್ಲಿ ನಿಮ್ಮ ಆರ್ಡ್ರ್ ಬಂತು ಬಿಡಬೇಕು ಅಂತೇಳಿ, ಅವರು ಬೆಳಿಗ್ಗೆ ಬಿಟ್ಟರು. ಮತ್ತೆ ಮರ ಅಲ್ಲೇ ಬಾಕಿ ಆಗಿದೆ. ಅದು ದೇವಸ್ಥಾನದ ಕಟ್ಟಿಗೆಗೆ ಕೊಂಡೋಗ್ಬೋದಲ್ಲ? ಅದನ್ನು ಕಟ್ಟಿಗೆ ತಗೊಂಡು ಹಸಿರು ತಂದು JCB ಉಂಟು ಈಗ ಬರ್ತದೆ. ಇದು ಈ ಜಾಗವನ್ನು ಎಲ್ಲ ಹಾಕಿ ಬೇಲಿ ಹಾಕಿ ಎಲ್ಲ ಕ್ಲಿಯರ್ ಮಾಡಿ, ಯಾರು ಬಂದರೆ ನಿಲ್ಲಿಸ್ಲಿಕ್ಕಿಲ್ಲ. ಕ್ಲಿಯರ್ ಮಾಡೋದು, ಎಲ್ಲೆಲ್ಲಿ ಜಾಗ ಬೇಲಿ ಹಾಕೋದು. ಆಯ್ತು, ಬರ್ತೀವಿ, ಮಾಡಿಸ್ತೀವಿ. ನೀರು
ಜನರು ಎಮರ್ಜೆನ್ಸಿಗಳಾದರೆ ಅವ್ರಿಗೆಲ್ಲ ಡಾಕ್ಟ್ರುಗಳು ಬರ್ಕೊಡುವಂಥದ್ದು ನೀವು ಮಂಗಳೂರಿಗೆ ಹೋಗಿ ಅಂತ. ಮಂಗಳೂರಿಂದ ಇಲ್ಲಿ ಬರುವಾಗ ಅದು ಡೆಡ್ ಬಾಡಿಯೇ ತರುವಂಥದ್ದು. ನಾವು ಇವತ್ತು ಮೆಡಿಕಲ್ ಕಾಲೇಜ್ ನಮಗೆ ನಾವು ಬದುಕುವವರೆಗಿರುವಂಥದ್ದಲ್ಲ. ಚುನಾವಣೆ ಮುಂಚೆ ಮಾಡಿರುವ ಭಾಷಣದಲ್ಲಿ ಪೆಂಡಿಂಗ್ ಇರುವುದು ಒಂದು, ಅದು ಡ್ರೈನೇಜ್ ಸಿಸ್ಟಮ್. ಮುಖ್ಯಮಂತ್ರಿಯವರಿಗೆ ನನ್ನ ಮುಖವನ್ನು ನೋಡುವಾಗ ಅಲ್ಲಿ ಮೆಡಿಕಲ್ ಕಾಲೇಜಿನವನು ಬರ್ತಾ ಇದ್ದಾನೆ, ಮೆಡಿಕಲ್ ಕಾಲೇಜಿನವನು ಬರ್ತಾ ಇದ್ದಾನೆ ಅಂತ ಅಲ್ಲಿವರೆಗೆ ಅವರ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೆ. ಈ ಹಿಂದಿನ 5 ವರ್ಷ ಬಜೆಟ್, 10 ವರ್ಷದ ಬಜೆಟನ್ನು ನೀವು ತುಳುಕು ಹಾಕಿ, ಎಲ್ಲಿಯೂ ಕೂಡ ದಕ್ಷಿಣ ಕನ್ನಡದ ಹೆಸರು ಇಲ್ಲ. ಪುತ್ತೂರಿನ ಹೆಸರು ಇವತ್ತಿನವರೆಗೆ ಬಜೆಟಿನಲ್ಲಿ ಬಂದದ್ದೇ ಇಲ್ಲ. ರಾಜಕೀಯ ವ್ಯಕ್ತಿಗಳಾದ ನಂತರ ಬರೀ ಭಾಷಣಕ್ಕೆ ಸೀಮಿತ ಆಗಬಾರ್ದು. ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ಸೀದಾ ಹೋಗಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಆಗೋದಿಲ್ಲ. 400ರಿಂದ 500 ಬೆಡ್ಡಿನ ಹಾಸ್ಪಿಟಲ್ ಆಗಬೇಕು. ಈ ವರ್ಷದಲ್ಲಿ ಅದಕ್ಕೆ ಶಿಲಾನ್ಯಾಸ ನಡೀತದೆ. 3 ವರ್ಷದಲ್ಲಿ ಮೆಡಿಕಲ್ ಕಾಲೇಜು ಕೂಡ ಇಲ್ಲಿ ಆರಂಭ ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಟೀಕೆಗಳು ಟಿಪ್ಪಣಿಗಳು ಬರ್ತಾ ಇತ್ತು. ಅವರ ಸಮಯದಲ್ಲಿ ಅವರು ಏನೇನು ಕೆಲಸ ಮಾಡಿದ್ದಾರೆ, ಮೆಡಿಕಲ್ ಕಾಲೇಜು ಮೆಟ್ಲು ಮಾಡ್ತೀನಿ, ಮೆಡಿಕಲ್ ಕಾಲೇಜು ಬಿಲ್ಡಿಂಗ್ ಮಾಡ್ತೇನೆ, ಇಲ್ಲ ಆಸ್ಪತ್ರೆ ಮಾಡ್ತೇನೆ, ಎಲ್ಲಿ ಮಾಡ್ತಿಲ್ಲ. ಓದಿ ಬಜೆಟನ್ನು ಫಸ್ಟ್. ನಿಮಗೆ ತಲೆನೇ ಇಲ್ಲ. ನೀರಿಂದ ಮೇಲೆ ತೆಗೆದು ಹಾಕಿದ ಮೀನಿನ ಥರ ಆಗಿದೆ. ನೀರಿಲ್ಲ, ಮೇಲೇನು ಜಾಗ ಇಲ್ಲ, ಪಟ ಪಟ ಹೊಡೆಯುವಂಥದ್ದು. ಈ ರೀತಿ ಎಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ಈಗ ನನ್ನನ್ನು ನೋಡಿ ಅವ್ರಿಗೆ ಗೊತ್ತಾಗ್ತದೆ. ಕಾಳಿಂಗ ದೇವಸ್ಥಾನದಲ್ಲಿ ಎಲ್ಲ ನಮ್ಮವರೇ ತಿಂತಿದ್ರು, ಅವರನ್ನು ಎಬ್ಬಿಸಬಹುದಾ? ಕೆಲವು ದೇವಸ್ಥಾನದ ಜಾಗೆಯನ್ನು ಒಳಗೆ ಹಾಕಿ ಅದರ ಬಂದ ದುಡ್ಡನ್ನು ಒಳಗೆ ಹಾಕಿದ ಪ್ರಕರಣಗಳಿದೆ. ನಾನು ಅದನ್ನು ಮಾಧ್ಯಮದ ಮುಖಾಂತರ ಹೇಳುವುದಿಲ್ಲ. ಬಾಯನ್ನು ಬಿಚ್ಚುವಂತ ಕೆಲಸವನ್ನು ಮಾಡಬೇಡಿ. ಶಕುಂತಲಾ ಶೆಟ್ಟಿ ಅವರು 40 ಎಕರೆ ಜಾಗವನ್ನು ನಿಗದಿ ಮಾಡಿದ್ರು. ಆ ಫೈಲು AC ಆಫೀಸಲ್ಲಿ ಬಿದ್ದಿತ್ತು. ಪಕ್ಷಾತೀತವಾಗಿ ಜನರು ಸಹಕಾರವನ್ನು ಕೊಡ್ತಾ ಇದ್ದಾರೆ. 1-2% ಜನ ಇರ್ತಾರೆ ಅದನ್ನು ಟೀಕೆ ಮಾಡುವಂಥವ್ರು. ದೊಡ್ಡ ಕನಸು ಮೆಡಿಕಲ್ ಕಾಲೇಜ್ ಇರುವಂಥದ್ದು ಆರಂಭ ಆಗಿದೆ. ಸ್ವಾಗತವನ್ನು ಮಾಡಿ ನೀವು. ಪುತ್ತೂರು ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ, ನನ್ನ ಗ್ರಾಮ ದೇವರಾಗಿರುವಂಥ ಮಹಿಷಮರ್ದಿನಿಯವರ ಆಶೀರ್ವಾದದಿಂದ, ವಿಘ್ನ ವಿನಾಯಕ ಗಣಪತಿ ದೇವರ ಅನುಗ್ರಹದಿಂದ, ಎಲ್ಲ ಜಾತಿ ಧರ್ಮದವರ ನಂಬಿರುವಂಥ ದೇವರುಗಳ ಆಶೀರ್ವಾದದಿಂದ ಪುತ್ತೂರಿನ ಜನತೆಯ ಬಹುತೇಕ ವರ್ಷಗಳಿಂದ ಇದ್ದಂಥ ಒಂದು ಕನಸಿತ್ತು. ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಬರಬೇಕು. ನಾವು ಕೂಡ ಚುನಾವಣಾ ಸಮಯದಲ್ಲಿ ಹೇಳಿದ್ದೇವೆ, ಪುತ್ತೂರಿನಲ್ಲಿ ಕುಡಿಯುವ ನೀರಿಗೆ ಯಾವುದೇ ಹಾಹಾಕಾರ ಇದೆ. ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಗಳಿರಬಾರ್ದು. ಯಾರೂ ಕೂಡ ಮನೆಯಲ್ಲಿ ಕರೆಂಟ್ ಇಲ್ಲದೆ ಇರಬಾರ್ದು, ಯಾರೂ ಕೂಡ ನಿವೇಶನ ಇಲ್ಲದೆ ಇರಬಾರ್ದು, ಯಾರೂ ಕೂಡ ಮನೆ ಇಲ್ಲದೆ ಇರಬಾರ್ದು, ಊಟಕ್ಕೆ ಯಾರೂ ಕೂಡ ಇಲ್ಲದೆ ಇರಬಾರ್ದು. ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಕೂಡ ಬರಬೇಕು ಅಂತ ನಮ್ಮ ಭಾಷಣದಲ್ಲಿ ನಾವು ಹೇಳಿಕೊಂಡು ಬಂದಿದ್ದೇವೆ. ನಾನು ತುಂಬ ವರ್ಷದಿಂದ ನಾನು ಕೂಡ ಕೆಲವರು ಮಾಡುವಂಥ ಭಾಷಣಗಳನ್ನು ಕೇಳ್ತಾ ಇದ್ವಿ. ಹೊರಗಡೆ ಮುಂದುಗಡೆ ನಿಂತ್ಕೊಂಡು ನಾನು ಕೇಳ್ತಾ ಇದ್ದೆ. ಈ ಪುತ್ತೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಯಿತು, ನಮ್ಮ ಸರ್ಕಾರ ಬಂತು, ಇನ್ನು ಮುಂದಿನ 1 ವರ್ಷದಲ್ಲಿ 2 ವರ್ಷದಲ್ಲಿ ಪುತ್ತೂರಿಗೆ ಎಲ್ಲ ಯೋಜನೆಗಳು ಬರ್ತದೆ. ಈ ಭಾಷಣಗಳನ್ನೆಲ್ಲ ನಾನು ಮುಂದಿನ ಪ್ರೇಕ್ಷಕನಾಗಿ ನಾನು ಭಾಷಣಗಳನ್ನು ಕೇಳ್ತಾ ಇದ್ದೆ. ನಾನು ಪಕ್ಷಾತೀತವಾಗಿ ಮಾತಾಡುವಂಥದ್ದು. ಆ ಪಕ್ಷದವರು ಹೇಳಿದರು, ಈ ಪಕ್ಷದವರು ಹೇಳಿದರು ಅಂತೆಲ್ಲ ಕೇಳ್ತಾ ಇದ್ದೆ. ಆಗ ಕನಸು ಕಾಣ್ತಾ ಇದ್ದೆ, ಪುತ್ತೂರಿನ ಅಭಿವೃದ್ಧಿ ಎಲ್ಲಾದರೂ ಈ ದೇವರ ಆಶೀರ್ವಾದ ಸಿಕ್ಕಿದರೆ, ಜನತೆ ನನಗೆ ಆಶೀರ್ವಾದ ಮಾಡಿದರೆ, ಪುತ್ತೂರಿನ ಅಭಿವೃದ್ಧಿಗೆ ಮೈಲುಗಲ್ಲು ಅನ್ನೋ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಅದರಲ್ಲಿ ಒಂದು ಕುಡಿಯುವ ನೀರಿಗೆ ಇರುವಂಥದ್ದು, ಒಂದು ಪುತ್ತೂರಿಗೆ ಉದ್ಯಮಗಳನ್ನು ತರಬೇಕು ಅನ್ನುವ ವಿಚಾರ ಇರುವಂಥದ್ದು, ಒಂದು ಪುತ್ತೂರನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಬೇಕು ಅನ್ನುವಂಥ ಇರೋದು. ಆರೋಗ್ಯದ ಕಡೆಗೆ ಪುತ್ತೂರು, ಬೆಳ್ತಂಗಡಿ, ಸುಳ್ಯ, ವಿಟ್ಲ ಈ ಯಾವ ಭಾಗದ ಜನರು ಎಮರ್ಜೆನ್ಸಿಗಳಾದರೆ ಅವರಿಗೆಲ್ಲ ಡಾಕ್ಟ್ರುಗಳು ಬರ್ಕೊಡುವಂಥದ್ದು ನೀವು ಮಂಗಳೂರಿಗೆ ಹೋಗಿ ಅಂತ. ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಇಲ್ಲಿ ಬರುವಾಗ ಅದು ಡೆಡ್ ಬಾಡಿಯೇ ತರುವಂಥದ್ದು. ನಾವು ಇವತ್ತಲ್ಲ, ಇನ್ನೂ 25 ವರ್ಷದ ಕಲ್ಪನೆಗಳು ಬೇಕಾಗ್ತದೆ ನಮಗೆ. ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಿದ್ರೆ 25 ವರ್ಷದ ಕಲ್ಪನೆಗಳು ಬೇಕಾಗ್ತದೆ.
ನಮ್ಮ ಊರಿಗೆಲ್ಲ ಇದು ಬಹಳ ಒಂದು ಸಂತೋಷದ ವಿಷಯ. ಯಾಕಂತಂದರೆ ಬಹಳ ಸುಮಾರು ಸಮಯದಿಂದ ಎಲ್ಲ ಪ್ರಯತ್ನವನ್ನು ಮಾಡಿ ಇವರು ನಮಗೆ ಒಂದು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜನ್ನು ನಮಗೆ ಇಲ್ಲಿಗೆ ಒದಗಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಇವರನ್ನು ಎಷ್ಟು ಅಭಿನಂದಿಸುವ ಸಾಕಾಗಿಲ್ಲ. ಯಾಕಂದರೆ ಅವರು ಈಗಾಗಲೇ ನಮಗೆ ಸಾಧಾರಣ 1,500 ಕೋಟಿಯ ಅನುದಾನವನ್ನು ನಮ್ಮ ಊರಿಗೆ ತಂದು ನಮಗೆ ಬಹಳ ಒಂದು ಒಳ್ಳೆಯ ಒಂದು ಶಾಸಕರಾಗಿ ಮುಡಿಯೊಂದಿದ್ದಾರೆ. ಅವರಿಗೆ ನಾನು ನಮ್ಮ ಕಮಿಟಿಯವರಾಗಿ ಜಮಾತರವರಾಗಿ ಎಲ್ಲರವರೆಗೂ ನಾವು ಅಭಿನಂದಿಸ್ತೇನೆ. اللهم دمر أعداءنا وأعداء
ನಾವು ಇವತ್ತು ಮೆಡಿಕಲ್ ಕಾಲೇಜ್ ನಮಗೆ ನಾವು ಬದುಕುವವರೆಗಿರುವಂಥದ್ದಲ್ಲ. ಇದು ಇನ್ನೂ 500 ವರ್ಷಗಳಲ್ಲಿ ಬೆಳೆಯುವಂಥ ಇನ್ನು ಮುಂದಿನ ಜನಾಂಗಕ್ಕೆ ನಾವು ಅರ್ಪಣೆ ಮಾಡುತ್ತಿರುವಂಥದ್ದು. ಇವತ್ತು ನಾವು ಯಾರು ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಅಂತ ಗೊತ್ತಿಲ್ಲ. ಈ ರಾಜ್ಯ, ಈ ದೇಶ, ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕಿದ್ರೆ ಇನ್ಫ್ರಾಸ್ಟ್ರಕ್ಚರ್ಗಳು ಬೇಕಾಗ್ತದೆ. ಆ ದೃಷ್ಟಿಕೋನ ಹಿಡ್ಕೊಂಡು ನಾನು ಯಾವತ್ತು ಶಾಸಕನಾಗಿದ್ದೇನೆ, ಆ ಶಾಸಕನಾದ ದಿನದಿಂದ ನಾನು ಮನವಿಯನ್ನು ಬರೆದು ನಮ್ಮ ಮುಖ್ಯಮಂತ್ರಿಗಳಿಗೆ, ವೈದ್ಯಕೀಯ ಮಂತ್ರಿಗಳ್ಯಾರು ಅವರಿಗೆ, ಇಲ್ಲಿಯ ಉಸ್ತುವಾರಿಗಳಿದ್ದಾರೆ, ನಮ್ಮ ಈ ಪಕ್ಷದ ಇಲ್ಲಿ ಎಲ್ಲ ಮುಖ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡವರಿಗೆ ಎಲ್ರಿಗೂ ಕೂಡ ನಾನು ನಿರಂತರ ಮನವಿಗಳನ್ನು ಮಾಡಿಕೊಂಡು ಬರ್ತಾಯಿದ್ದೆ. ಕಲ್ಪನೆ ಒಂದೇ, ಅಭಿವೃದ್ಧಿ ಆಗಬೇಕು, ಎಲ್ಲರನ್ನು ಕಾನ್ಫಿಡೆನ್ಸ್ಗೆ ತಗೊಳ್ಳುವ ಮುಖಾಂತರ. ಸುಮಾರು 1 ವರ್ಷ 7 ತಿಂಗಳು ಆಗಿದೆ ನಾವು ಶಾಸಕನಾಗಿ. ಕುಡಿಯುವ ನೀರಿನ ಕೆಲಸವನ್ನು 3 ಮುಗಿಸಿದ್ವಿ, ಟೆಂಡರ್ ಆಗಿ ಕೆಲಸ ಆಗ್ತಾಯಿದೆ. ಪ್ರವಾಸೋದ್ಯಮದ ಬಗ್ಗೆ 352 ಕೋಟಿ ರೂಪಾಯಿಯ ಅನುಮೋದನೆಗೆ, ಫೈನಲ್ ಅನುಮೋದನೆಗೆ ಉಪ್ಪಿನಂಗಡಿಯಲ್ಲಿದೆ. ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಕೈ ಹಾಕಿದ್ದೀವಿ, ಸುಮಾರು 75-100 ಕೋಟಿ ರೂಪಾಯಿಯಲ್ಲಿ. ಅದನ್ನು ಮುಂದಿನ ದಿವಸಗಳಲ್ಲಿ ಮುಂದೆ ತಗೊಂಡು ಹೋಗುವ ಕೆಲಸವನ್ನು ಮಾಡ್ತಾಯಿದ್ದೇವೆ.
ಉದ್ಯಮಕ್ಕಾಗಿ KMFಗೆ ಜಾಗ ಕೊಟ್ಟಿದ್ದೇವೆ. ಇನ್ನು ನಮ್ಮ ಹತ್ರ ಪೆಂಡಿಂಗ್ ಇರುವಂಥದ್ದು ಒಂದು, ನನ್ನ ಭಾಷಣದಲ್ಲಿ ನಾನು ಚುನಾವಣೆ ಮುಂಚೆ ಮಾಡಿರುವ ಭಾಷಣದಲ್ಲಿ ಪೆಂಡಿಂಗ್ ಇರುವುದು ಒಂದು, ಅದು ಡ್ರೈನೇಜ್ ಸಿಸ್ಟಮ್. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ತರುವಂಥ ಕೆಲಸವನ್ನು ಮಾಡ್ತೇವೆ. ಈ ಮೆಡಿಕಲ್ ಕಾಲೇಜಿನ ಬಗ್ಗೆ ನಾನು ಮಾಡಿದಂಥ ಹೋರಾಟ, ನಾನು ಪ್ರತಿ ವರ್ಷ ಪ್ರತಿ ವಾರಕ್ಕೆ ಹೋಗುವಾಗ ಮುಖ್ಯಮಂತ್ರಿಯವರಿಗೆ ನನ್ನ ಮುಖವನ್ನು ನೋಡುವಾಗ ಅಲ್ಲಿ ಮೆಡಿಕಲ್ ಕಾಲೇಜಿನವನು ಬರ್ತಾ ಇದ್ದಾನೆ ಅಂತ ಅಲ್ಲಿವರೆಗೆ ಅವರ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೆ. ಮೊನ್ನೆ ತಾನೇ ಬಜೆಟ್ಗಳಲ್ಲಿ ನೀವು 5 ವರ್ಷದ ಬಜೆಟ್ಗಳನ್ನು ನೋಡಿ, ಈ ಹಿಂದಿನ 5 ವರ್ಷ ಬಜೆಟ್ 10 ವರ್ಷದ ಬಜೆಟನ್ನು ನೀವು ತುಳುಕು ಹಾಕಿ, ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಎಲ್ಲಾದರೂ ಇದ್ದರೆ ಎಲ್ಲಿಯೂ ಕೂಡ ದಕ್ಷಿಣ ಕನ್ನಡದ ಹೆಸರು ಇಲ್ಲ. ಒಂದೇ ಒಂದು ಅಲ್ಲಿರುವಂಥದ್ದು ಬೀಚ್ ಪಕ್ಕ ಒಂದು ಬೋಟಿಂಗಿಗಾಗಿ 50 ಲಕ್ಷ ಇಟ್ಟಿದ್ವಿ, 25 ಲಕ್ಷ ಇಟ್ಟು ಬಿಟ್ಟರೆ ಬೇರೆ ಯಾವುದೇ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಬಜೆಟಿನಲ್ಲಿ ಬಂದಿಲ್ಲ. ಪುತ್ತೂರಿನ ಹೆಸರು ಇವತ್ತಿನವರೆಗೆ ಬಜೆಟಿನಲ್ಲಿ ಬಂದದ್ದೇ ಇಲ್ಲ. ನಾನು ನೋಡಿ, ರಾಜಕೀಯ ವ್ಯಕ್ತಿಗಳಾದ ನಂತರ ಬರೀ ಭಾಷಣಕ್ಕೆ ಸೀಮಿತ ಆಗಬಾರ್ದು. ನಾನು ಯಾರಿಗೂ ಹೇಳೋದಾಗಿ ಭಾಷಣದಲ್ಲಿ ಹೇಳಿದ್ದನ್ನು ಕಾರ್ಯಗತ ಮಾಡುವಂಥ ಕೆಲಸಗಳನ್ನು ಮಾಡಬೇಕು. ಅದಕ್ಕೆ ಎಂಡ್ ಯೂಸರ್ ಅಂತ ಹೇಳ್ತಾರೆ, ಆ ಲಾಸ್ಟ್ ರಿಸಲ್ಟ್ ಬರೋವರೆಗೆ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಾವು ಇಲ್ಲಿ ಭಾಷಣದಲ್ಲಿ ಹೇಳಿದ್ದನ್ನು ಅಲ್ಲೆಲ್ಲ ಮಾಡಬೇಕಿದ್ರೆ ನೀವು ಪ್ರೀ ಬಜೆಟ್ ಮೀಟಿಂಗಿಗೆ ಹೋಗಬೇಕು. 6 ತಿಂಗಳಿನಿಂದ ಅಧಿಕಾರಿಗಳು ಏನು ಬಜೆಟಿಗೆ ತಯಾರಿ ಮಾಡ್ತಾ ಇದ್ದಾರೆ, ಎಲ್ಲ ಕೆಲ ಹಂತದ ಅಧಿಕಾರಿಗಳನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಆನಂತರ 3 ತಿಂಗಳ ಹಿಂದೆ ಯಾರು ಇದಕ್ಕೆ IAS ಅಧಿಕಾರಿಗಳು ಕೂಡ್ತಾರೆ, ಫೈನಾನ್ಸ್ ಸೆಕ್ರೆಟರಿ ಮತ್ತು ಅವರ ಬಾಡಿ ಯಾರೆಲ್ಲ ಈ ಬಜೆಟ್ ಮಾಡಲಿಕ್ಕೆ ಸುಮಾರು 750-800 ಜನ ಒಂದು ಬಾಡಿ ಮಾಡ್ತಾರೆ, ಅವರಿಗೆಲ್ಲ ಮನವರಿಕೆ ಮಾಡಿ ಅವರಿಗೆ ಪ್ರೆಸೆಂಟೇಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಆನಂತರ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಈ ಉಸ್ತುವಾರಿ ಸಚಿವರು ಮತ್ತು ಈ ನಮ್ಮ ವೈದ್ಯಕೀಯ ಸಚಿವರು ಇವರಿಗೆಲ್ಲ ಮನವರಿಕೆಯನ್ನು ಮಾಡುವ ಮುಖಾಂತರ ಇವತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಅನ್ನೋದು ಪುತ್ತೂರಿನ ನಿನ್ನೆ ಬಜೆಟಿನಲ್ಲಿ ಅನೌನ್ಸ್ ಆಗಿದೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಮಾಡಬೇಕಿದ್ರೆ ಸೀದಾ ಹೋಗಿ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಆಗೋದಿಲ್ಲ. 400ರಿಂದ 500 ಬೆಡ್ಡಿನ ಹಾಸ್ಪಿಟಲ್ ಆಗಬೇಕು. ಆ ಹಾಸ್ಪಿಟಲ್ ಆದ ನಂತರ ಮಾತ್ರ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನಿಮ್ಮ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಅನುಮತಿ ಕೊಡ್ತಾರೆ. ನಾವು ಇವಾಗಲೇ ಆ ಹಾಸ್ಪಿಟಲನ್ನು ಮಾಡುವಂಥ ಕೆಲಸವನ್ನು ಮೊದಲಿನ ಹಂತದಲ್ಲಿ ಮಾಡ್ತೇವೆ. ಯಾವಾಗ 350-400 ಬೆಡ್ಡಿನ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿ ಕಾರ್ಯಾಚರಣೆ ಆರಂಭ ಆಗ್ತದೆ, ಆ ಕೂಡಲೇ ನಾವು ಮೆಡಿಕಲ್ ಕೌನ್ಸಿಲ್ಗೆ ಅಪ್ಲೈ ಮಾಡಿದರೆ ವಿದಿನ್ 6 ತಿಂಗಳಲ್ಲಿ ಏನೆಲ್ಲ ಕ್ರೈಟೀರಿಯಾಸ್ಗಳು ಬೇಕು ಅದನ್ನು ಅವರ ಕಮಿಟಿಯಲ್ಲಿ ಬಂದು ಅದನ್ನು ನೋಡಿ ಇಲ್ಲಿ ಮೆಡಿಕಲ್ ಕಾಲೇಜಿಗೆ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡ್ತದೆ. ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ನಮಗೆ ಇನ್ನೊಂದು ಬಿಲ್ಡಿಂಗ್ದು ಮಾತ್ರ ಅವಶ್ಯಕತೆ ಇರುವಂಥದ್ದು. ಪ್ರೊಫೆಸರ್ಗಳು ಬಾಕಿದಕ್ಕೆ ಈವಾಗಲೇ ಈ ಬಜೆಟಿನಲ್ಲಿ ನಾವು ಹಂತವಾಗಿ ಅದನ್ನು ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ. 3 ವರ್ಷದಲ್ಲಿ, ಈ ವರ್ಷದಲ್ಲಿ ಅದಕ್ಕೆ ಶಿಲಾನ್ಯಾಸ ನಡೀತದೆ. 3 ವರ್ಷದಲ್ಲಿ ಮೆಡಿಕಲ್ ಕಾಲೇಜು ಕೂಡ ಇಲ್ಲಿ ಆರಂಭ ಮಾಡುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಒಂದಷ್ಟು ಟೀಕೆಗಳು ಟಿಪ್ಪಣಿಗಳು ಬರ್ತಾಯಿತ್ತು. ನಾನು ಯಾವುದರ ಬಗ್ಗೆ ಟೀಕೆ ಟಿಪ್ಪಣಿಗಳ ಬಗ್ಗೆ ನಾನು ಅವರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಅವರ ಸಮಯದಲ್ಲಿ ಅವರು ಏನೇನು ಕೆಲಸ ಮಾಡಿದ್ದಾರೆ. ನಾನು ಹೇಳುವಂಥದ್ದು ರಾಜಕೀಯ ಮಾಡೋದಿದ್ದರೆ ಆ ಚುನಾವಣಾ ಸಮಯದಲ್ಲಿ ನೀವು ಮಾಡಿ. ನೀವು 5 ವರ್ಷದಲ್ಲಿ ಏನು ಮಾಡಿದ್ದೀರಿ ಅಂತ ಗೊತ್ತಿದೆ. 4 ಮೆಡಿಕಲ್ ಕಾಲೇಜುಗಳನ್ನು ಈ ಬಜೆಟಿನಲ್ಲಿ ಅನೌನ್ಸ್ ಮಾಡಿದ್ದಾರೆ ಸ್ವಾಮಿ. ಅದಕ್ಕೆಲ್ಲ ಬರೆದಿದ್ದಾರ, ಮೆಡಿಕಲ್ ಕಾಲೇಜು ಮೆಟ್ಲು ಮಾಡ್ತೀನಿ, ಮೆಡಿಕಲ್ ಕಾಲೇಜು ಬಿಲ್ಡಿಂಗ್ ಮಾಡ್ತೇನೆ, ಇಲ್ಲ ಆಸ್ಪತ್ರೆ ಮಾಡ್ತೇನೆ. ಎಲ್ಲಿ ಬರ್ದಿಲ್ಲ, ಓದಿ ಬಜೆಟನ್ನು ಫಸ್ಟು. ನೀವು ಇಷ್ಟರವರೆಗೆ ಮಾಡಿ ಓದದ್ದೇ ಮಾಡಿದ್ದು, ನಿಮಗೆ ತಲೆನೇ ಇಲ್ಲ. ನೀವು ಓದುವಂಥ ಕೆಲಸವನ್ನು ಮಾಡಬೇಕು, ಆ ಬಜೆಟನ್ನು ಓದಬೇಕು. 4 ಮೆಡಿಕಲ್ ಕಾಲೇಜ್ ಯಾವ ರೀತಿ ಅನೌನ್ಸ್ ಮಾಡಿದ್ದಾರೆ, ಪುತ್ತೂರು ಮೆಡಿಕಲ್ ಕಾಲೇಜ್ ಯಾವ ರೀತಿ ಅನೌನ್ಸ್ ಮಾಡಿದ್ದಾರೆ. ಯಾಕೆ ಜಾಣವನ್ನು ಜಾರಿ ತಪ್ಪಿಸ್ತೀರಿ? ನೀವು 5 ವರ್ಷದಲ್ಲಿ ದಾರಿ ತಪ್ಪಿಸಿದ್ದಾಯಿತು. ಯಾವುದೇ ಒಂದು ಕಾಮಗಾರಿ ನೀವು ಮಾಡಿದ್ದು ಇದು ಒಳ್ಳೆಯ ಕಾಮಗಾರಿ ಅಂತ ಪುತ್ತೂರಿನ ಜನತೆ ಹೇಳಿದರೆ ನಾವು ಅದಕ್ಕೆ ಸಹಮತ ಇದೆ. ಪುತ್ತೂರಿನ ಅಭಿವೃದ್ಧಿಗಾಗಿ ಈಗ ನೀರಿಂದ ಮೇಲೆ ತೆಗೆದು ಹಾಕಿದ ಮೀನಿನ ಥರ ಆಗಿದೆ. ನೀರಿಲ್ಲ, ಮೇಲೇನೂ ಜಾಗ ಇಲ್ಲ, ಪಟ ಹೊಡೆಯುವಂಥದ್ದು, ಏನು ಮಾಡಲಿಕ್ಕೆ ಅಂತ ಗೊತ್ತಾಗೋದಿಲ್ಲ. ಈ ರೀತಿಯೆಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ಈಗ ನನ್ನನ್ನು ನೋಡಿ ಅವ್ರಿಗೆ ಗೊತ್ತಾಗ್ತದೆ. ಈ ರೀತಿ ಮಾಡ್ಬೋದಾ, ಈ ರೀತಿ ವ್ಯವಸ್ಥೆಗಳನ್ನು ಮಾಡ್ಬೋದಾ, ಕುಡಿಯುವ ನೀರು ತರ್ಬೋದಾ.
ಆತ್ಮೀಯರೇ, ಈ ದಿನ ನಮ್ಮ ಅಶೋಕ್ ಕುಮಾರ್ ಅವರು ಚರ್ಚಿಗೆ ಭೇಟಿ ನೀಡಿದ್ದಾರೆ. ನಿನ್ನೆ ನಮಗೆಲ್ಲರಿಗೊಂದು ಸಂತೋಷದ ಒಂದು ಸುದ್ದಿಯನ್ನು ಅವರ ಮುಖಾಂತರ ನಮಗೆ ಸಿಕ್ಕಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ಸಿದ್ದರಾಮಯ್ಯನವರು ಅವರ ಬಜೆಟ್ನಲ್ಲಿ ನಮ್ಮ ಪುತ್ತೂರಿಗೆ ಮೆಡಿಕಲ್ ಕಾಲೇಜಿನ ಒಂದು ದೊಡ್ಡ ಯೋಜನೆಯನ್ನು ಅವರು ಘೋಷಿಸಿದ್ದಾರೆ. ಅದರ ಜೊತೆಗೆ ಬೇರೆ ಅಭಿವೃದ್ಧಿ ಕಾರ್ಯಗಳು. ಇದಕ್ಕೆ ಕಾರಣಕರ್ತರಾದ ನಮ್ಮ ಶಾಸಕರು, ಅವರ ಸತತ ಪ್ರಯತ್ನ, ಅವರ ಒಂದು ನೇತೃತ್ವ, ಈ ನಮ್ಮ ಪುತ್ತೂರಿನಲ್ಲಿ ಒಳ್ಳೆಯ ಯೋಜನೆಗಳು ಬರಬೇಕು, ನಮ್ಮ ಪುತ್ತೂರು ಈ ನಮ್ಮ ಪರಿಸರ, ನಮ್ಮ ಊರು ಅಭಿವೃದ್ಧಿ ಆಗಬೇಕಂತ ಹೇಳುವ ಕನಸಿಗೆ ಒಂದು ಕಿರೀಟ ಇಟ್ಟಂತೆ ಈ ಒಂದು ದೊಡ್ಡ ಯೋಜನೆ. ಅವರು ಭಾಳಷ್ಟು ಪ್ರಯತ್ನ, ಅವರ ಮೊನ್ನೆಯ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳ ಅವರ ಸಮ್ಮುಖದಲ್ಲಿ ಒಂದು ಮನವಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದರು, ಹಾಗೂ ಎಲ್ಲ ಜನರು ಅದಕ್ಕೆ ಒತ್ತಾಯಿಸಿದರು. ಈ ಒಂದು ಸಂದರ್ಭದಲ್ಲಿ ನಾವು ಅವರನ್ನು ಎಲ್ಲರ ಪರವಾಗಿ ನಾವು ಅಭಿನಂದಿಸ್ತೇವೆ. ಅವರ ಈ ನೇತೃತ್ವ ನಮ್ಮ ಪುತ್ತೂರಿಗೆ ಇನ್ನಷ್ಟು ಬೆಳವಣಿಗೆಗೆ ಕಾರಣವಾಗಲಿ, ದೇವರು ಅವರನ್ನು ಸದಾ ಹರಸಲಿ, ಅವರಿಂದ ನಮ್ಮ ಈ ಊರಿಗೆ ಒಳಿತಾಗಲಿ ಅಂತ ನಾನು ಆಶಿಸ್ತೇನೆ. ದಯವರೇ, ನಿಮಗೆ ಧನ್ಯವಾದಗಳು ಹಾಗೂ ನಿಮಗೆ ಅಭಿನಂದನೆಗಳು. ದೇವರು ನಿಮ್ಮನ್ನು ಸದಾ ಹರಸಲಿ ಹಾಗೂ ನಿಮ್ಮನ್ನು ಮುನ್ನಡೆಸಲಿ ಅಂತ ನಮ್ಮ ಪ್ರಾರ್ಥನೆ. ಆಯಿತಾ? ಓಕೆ, ಥ್ಯಾಂಕ್ ಯು. ಮಾರ್ಗದರ್ಶನ ಸಹಕಾರಗಳಿರಲಿ. ಎಸ್. ಉಪ್ಪಿನಂಗಡಿಗೆ 352 ಕೋಟಿ ತರಬಹುದಾ? ಈ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲ್ಲ ನಮ್ಮವರೇ ತಿಂತಿದ್ರು, ಅವರನ್ನು ಎಬ್ಬಿಸಬಹುದಾ? ಇದನ್ನೆಲ್ಲ ಇನ್ನೂ ಇದೆ. ನಾನು ಪಾಪ ಯಾರಿಗೆ ಅವರ ಮನಸ್ಸಿಗೆ ನೋವು ಮಾಡೋದು ಯಾಕೆ? ಉರಿದಲ್ಲಿಗೆ ಉಪ್ಪು ಹಾಕ್ತಾರಂತೆ, ಉರಿತಾ ಇದ್ರು, ಅದಕ್ಕೆ ಉಪ್ಪು ಹಾಕಿದರೆ ಇನ್ನೂ ಉರಿತಂತೆ. ನಾನು ಮಾನವೀಯತೆ ನೆಲೆಯಿಂದ ಮಾಧ್ಯಮದವರ ಮುಖಾಂತರ ಹೇಳುವುದಿಲ್ಲ. ನೋಡಿ, ನಿಮಗೆಲ್ಲ ಹೇಳುವಂಥದ್ದು, ಪುತ್ತೂರಿನ ಅಭಿವೃದ್ಧಿಗಾಗಿ ನೀವು ಸಹಕಾರ ಕೊಡಿ. ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿದರೆ ಯಾರಿಗೆ ಆಶೀರ್ವಾದ ಮಾಡ್ತಾರೆ, ಅವನ ಹಣೆ ಬರ, ಅವನು ಯಾರಿಗೆ ಅಧಿಕಾರ ಸಿಕ್ಕಿದೆ ಅದನ್ನು ಬಳಸ್ಕೊಳ್ಳಿಕ್ಕೆ ಗೊತ್ತಿರಬೇಕು. ಕೆಲವು ದೇವಸ್ಥಾನದ ಜಾಗೆಯನ್ನು ಒಳಗೆ ಹಾಕಿ ಅದರ ಬಂದ ದುಡ್ಡನ್ನು ಒಳಗೆ ಹಾಕಿದ ಪ್ರಕರಣಗಳಿದೆ. ನಾನು ಅದನ್ನು ಮಾಧ್ಯಮದ ಮುಖಾಂತರ ಹೇಳುವುದಿಲ್ಲ. ಅದೇ ನನ್ನ ಬಾಯನ್ನು ಬಿಚ್ಚುವಂಥ ಕೆಲಸವನ್ನು ಮಾಡಬೇಡಿ. ನಾನು ಒಳ್ಳೆಯ ಕೆಲಸ ಮಾಡಿದರೆ ಸಹಕಾರ ಕೊಡಿ, ಅಷ್ಟೇ ನಾನು ಜನರ ಹತ್ರ ಕೇಳುವಂಥದ್ದು. ಇನ್ನು 3 ವರ್ಷ 3 ತಿಂಗಳು ಅವಕಾಶ ದೇವರು ನಿಮಗೆಲ್ಲ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಅದರಲ್ಲಿ ಪುತ್ತೂರಿನ ಅಭಿವೃದ್ಧಿ ಎಷ್ಟು 3 ವರ್ಷದಲ್ಲಿ ನಾನು ಒಬ್ಬ ಶಾಸಕನಾಗಿ ನಾನು ಎಷ್ಟು ಅಧಿಕಾರ ಚಲಾಯಿಸ್ಬೋದು ಒಳ್ಳೆಯ ಕೆಲಸಗಳಿಗೆ, ಅದನ್ನೆಲ್ಲ ಚಲಾಯಿಸ್ತೇನೆ. ಯಾರು ಬರಲಿ, ಯಾರು ಬಿಡಲಿ, ಏನು ಬೇಕೆಂದರೆ ಮಾಡಲಿ, ಅದನ್ನು ಚಲಾಯಿಸುವಂಥ ಕೆಲಸ ಮಾಡ್ತೀನಿ. ಇವತ್ತು ನನಗೆ ಅತ್ಯಂತ ಸಂತೋಷದ ದಿವಸ ನಿನ್ನೆ. ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದು 250-300 ಜನ ಇಲ್ಲಿಂದ ಹೋಗಿದ್ವಿ. ನಾವು ಹೋಗಿದ್ದೇನಕ್ಕೆ ಅಂದರೆ ಮೆಡಿಕಲ್ ಕಾಲೇಜು ಕೊಡ್ತಾರೆ ಅನ್ನುವಂಥ ಮನಸ್ಸಿನಲ್ಲಿತ್ತು. ಬೈ ಚಾನ್ಸ್ ಕೊಟ್ಟಿಲ್ಲ ಅಂತ ಆದರೆ ನಾವೊಂದು ವಿನಂತಿಯನ್ನಾದರೂ ಮಾಡಿ ನಮ್ಮ ಮುಖ್ಯಮಂತ್ರಿಗೆ ಮಾಡಿ ಬರ್ತೀವಿ ಅನ್ನೋ ಅನಿಸಿಕೆಯಿಂದ ನಾವು ಅಲ್ಲಿ ಹೋಗಿದ್ದು. ನಾನು ಮುಖ್ಯಮಂತ್ರಿಯವರ ಹತ್ರ ಬಜೆಟಿಗೆ ಮೊದಲು ಅರ್ಧ ಗಂಟೆ ಚರ್ಚೆಗೆ ಅವಕಾಶವನ್ನು ಕೇಳಿ, ಪ್ರೀ ಬಜೆಟ್ ಮೀಟಿಂಗಿನಲ್ಲಿ ನಾನು ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೇಳಿ ನನ್ನ ಎಲ್ಲ ವಿಚಾರಗಳನ್ನು ಅವರಿಗೆ ಹೇಳಿದ್ದೀನಿ. ನಾನು ಶಾಸಕನಾಗಿಯೇ ಕೆಲಸ ಮಾಡಲಿಕ್ಕೆ ನಾನು ರಾಜಕೀಯಕ್ಕೆ ಬಂದವನಲ್ಲ ಸರ್. ನಾನು ಅಭಿವೃದ್ಧಿಯ ದೃಷ್ಟಿಕೋನ ಇಟ್ಕೊಂಡು ಬಂದಿದ್ದೀನಿ. ದುಡ್ಡು ಮಾಡಲಿಕ್ಕೆ ಅಂತ ನಾನು ಖಂಡಿತ ರಾಜಕೀಯಕ್ಕೆ ಬಂದಿಲ್ಲ. ಸ್ವಲ್ಪ ಆದಷ್ಟು ಏನಾದರೂ ಇದ್ದರೆ ನನ್ನಿಂದ ಸಾಧಿಸುವಂಥ ಕೆಲಸಗಳನ್ನು ಮಾಡಬೇಕು, ಅದು ಬೆಂಚ್ ಮಾರ್ಕ್ ಕೆಲಸಗಳನ್ನು ಮಾಡಬೇಕು ಅಂತ ನನ್ನ ಕನಸು ಇತ್ತು. ದೊಡ್ಡ ಕನಸು ಮೆಡಿಕಲ್ ಕಾಲೇಜ್ ಇರುವಂಥದ್ದು ಆರಂಭ ಆಗಿದೆ. ಸ್ವಾಗತವನ್ನು ಮಾಡಿ ನೀವು
ಸ್ವಾಗತವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಅದನ್ನು ಮುಗಿಸುವಂಥ ಕೆಲಸವನ್ನು ಮಾಡಿ. ನಿಮಗೆ ಅದರ ಬಗ್ಗೆ ಟೀಕೆ ಮಾಡುವವರಿಗೆ ಅವರ ಅಧಿಕಾರ ಇತ್ತಲ್ಲ 5 ವರ್ಷ. ನಾನು ಶಾಸಕನಾಗಿ ಇಲ್ಲಿ ಬರುವಾಗ ಈ ಮೆಡಿಕಲ್ ಕಾಲೇಜ್ ಶಕುಂತಲಾ ಶೆಟ್ಟಿ ಅವರು 40 ಎಕರೆ ಜಾಗವನ್ನು ನಿಗದಿ ಮಾಡಿದರು. ಆ ಫೈಲು AC ಆಫೀಸಲ್ಲಿ ಬಿದ್ದಿತ್ತು. ಇವರು 5 ವರ್ಷದಲ್ಲಿ ಆ ಫೈಲನ್ನು ಬ್ಯಾಂಗ್ಳೂರಿಗಾದರೂ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಡೇಟ್ ವೈಸ್ ನಾನು ಕೊಡ್ತೀನಿ. ಯಾವತ್ತು ನಾನು ಶಾಸಕನಾಗಿ ಬಂದಿದ್ದೀನಿ ಅದರ 8 ದಿವಸದ ಒಳಗೆ ಇಲ್ಲಿಂದ ನಾನು DC ಆಫೀಸ್ ಕಳಿಸಿ DC ಆಫೀಸಿಂದ ಸರ್ಕಾರಕ್ಕೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ಇವರಿಗೆ ಸಾಮಾಜಿಕ ಪ್ರಜ್ಞೆಗಳೆಲ್ಲ ಬೇಕು. ಮಾತಾಡುವಾಗ ಜನಗಳನ್ನು ಟೀಕೆ ಮಾಡುವುದಕ್ಕೇನು ತೊಂದರೆ ಇಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಟೀಕೆ ಮಾಡಬೇಡಿ, ಸಹಕಾರ ಕೊಡಿ, ಪುತ್ತೂರಿನ ಅಭಿವೃದ್ಧಿ ಮಾಡುವ. ಯಾರು ಆಶೀರ್ವಾದ ಮಾಡ್ತಾರೆ ಅಂತ ಯಾರಿಗೆ ಗೊತ್ತು. ಅವಕಾಶ ಸಿಗುವಾಗ ನಾವು ಅದನ್ನು ಬಳಸ್ಕೊಳ್ಳುವಂಥ ಕೆಲಸ ಆಗಬೇಕು. ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಇವತ್ತು ಎಲ್ಲ ಪುತ್ತೂರಿನ ಜನತೆ ಬರೀ ಕಾಂಗ್ರೆಸ್ ಪಕ್ಷದವರು ಮಾತ್ರ ಅಭಿನಂದನೆ ನನಗೆ ಆಗ್ತಾ ಇಲ್ಲ. ಇಡೀ BJP ಪಕ್ಷದ ಕಾರ್ಯಕರ್ತರು, BJPಯ ಜನರು ಮತ್ತು ಈ ಪುತ್ತೂರಿನ ಯಾರು ಹಿತೈಷಿಗಳಿದ್ದಾರೆ ಅವರೆಲ್ಲ ನನಗೆ ಸುಮಾರು 16 ಲಕ್ಷ ಜನ ಇವತ್ತು ನನಗೆ ಸಹಕಾರ ಕೊಡುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಸಹಕಾರವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಪಕ್ಷಾತೀತವಾಗಿ ಜನರು ಸಹಕಾರವನ್ನು ಕೊಡ್ತಾ ಇದ್ದಾರೆ. 1-2% ಜನ ಇರ್ತಾರೆ ಅದನ್ನು ಟೀಕೆ ಮಾಡುವಂಥವ್ರು. ಅವರಿಗೆ ನಾನು ವಿನಂತಿ ಮಾಡಿಕೊಳ್ಳೋದು, ನಾನು ನಿಮ್ಮ ಬಗ್ಗೆ ಏನನ್ನು ಮಾತಾಡೋದಿಲ್ಲ, ಅಭಿವೃದ್ಧಿ ಮಾಡಿ ತೋರಿಸ್ತೇವೆ, ಅದಕ್ಕೆ ಸಹಕಾರವನ್ನು ಕೊಡಿ ಅಂತ ಅವ್ರ ಹತ್ರ ಕೂಡ ವಿನಂತಿ ಮಾಡ್ಕೊಳ್ತೀವಿ. ಪುತ್ತೂರಿನ ಮೆಡಿಕಲ್ ಕಾಲೇಜ್ ಏನಿದೆ ಮುಂದಿನ ದಿವಸದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಗುಂಡೂರಾವ್ ಅವರು, ಅದರ ಜೊತೆ ನಮ್ಮ UT ಖಾದರ್ ಅವರು, ರಮನಾಥ್ ರೈ ಅವರು ಇರ್ಬೋದು, ಮಂಜುನಾಥ್ ಭಂಡಾರಿ ಅವರು ಇರ್ಬೋದು, ಹರೀಶ್ ಕುಮಾರ್ ಅವರು ಇರ್ಬೋದು, ಆನಂತರ ನಮ್ಮ ವೈದ್ಯಕೀಯ ಮಂತ್ರಿಗಳು ಇರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಇವರೆಲ್ಲರನ್ನು ಸಹಕಾರವನ್ನು ತೆಕ್ಕೊಂಡು, ಐವನ್ ಡಿಸೋಜ್ ಅವರು ಇರ್ಬೋದು, ಇವರನ್ನೆಲ್ಲ ಸಹಕಾರವನ್ನು ತೆಕ್ಕೊಂಡು ಈ ದೊಡ್ಡ ಕೆಲಸಕ್ಕೆ ಒಂದು ಮೆಡಿಕಲ್ ಕಾಲೇಜು ಮಾಡಬೇಕಿದ್ದರೆ ಅನುಮೋದನೆಯನ್ನು ಬಜೆಟಲ್ಲಿ ತಗೊಳ್ಬೇಕಿದ್ದರೆ ನಿಮಗೆ ಗೊತ್ತಿರ್ಬೋದು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮೆಡಿಕಲ್ ಕಾಲೇಜು ಪ್ರೈವೇಟುಗಳು ಇದೆ, ಯಾವ ರೀತಿಯದು ಕಾರ್ಯಾಚರಣೆಗಳಾಗ್ತದೆ. ಇದನ್ನು ನಾನು ಎಲ್ಲ ಪುಸ್ತಕದಲ್ಲಿ ಬರೆದ ನಂತರ ಕೂಡ ಒಂದು ದಿವಸ ಮೊದಲು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೆ, ದೇವರ ಪುಸ್ತಕದಲ್ಲಿ ಬರೆದದ್ದು ನಾಳೆ ಅನೌನ್ಸ್ ಮಾಡುವವರೆಗೆ ಇರಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೆ. ಅಷ್ಟು ಒತ್ತಡಗಳ ಮಧ್ಯೆ ಇದನ್ನು ಅನೌನ್ಸ್ ಮಾಡುವಂಥ ಕೆಲಸ ಬಜೆಟಿನಲ್ಲಿ ಆಗಿದೆ. ಇನ್ನು ಬಜೆಟಲ್ಲಿ ಅನೌನ್ಸ್ ಆಗಿದೆ ಅಂತ ಕೂತ್ಕೊಳ್ಳೋದಲ್ಲ, ನಮಗೆ ಕೆಲಸ ಇದೆ, ನಾವು ಅದನ್ನು ಮುಂದೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಮಹಾಲಿಂಗೇಶ್ವರ ದೇವರ, ಮಹಿಷಮರ್ದಿನಿ ದೇವರ, ಗಣಪತಿ ಮತ್ತು ಎಲ್ಲ ಧರ್ಮದವರ ದೇವರುಗಳ ಜನರುಗಳ ಸಹಕಾರ ಇದ್ದರೆ ಮುಂದಿನ ದಿವಸದಲ್ಲಿ ಪುತ್ತೂರಿನ ಇತಿಹಾಸದಲ್ಲಿ ಬರೆದಿಡುವಂಥ ಪುತ್ತೂರಿನ ಮೆಡಿಕಲ್ ಕಾಲೇಜನ್ನು ನಾವು ಶಿಲಾನ್ಯಾಸ ಮಾಡಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು 3 ವರ್ಷದಲ್ಲಿ ಮಾಡ್ತೇವೆ ಅನ್ನೋ ವಿಚಾರವನ್ನು ನಿಮಗೆ ಹೇಳ್ತೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.